Hallelujah. 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 Praise the Lord. ಎಷ್ಟು ಮಂದಿ ಕರ್ತನ ಸಮ್ಮುಖದಲ್ಲಿ ಸಂತೋಷವುಳ್ಳವರಾಗಿದ್ದೀರಿ ಪ್ರಿಯರೇ. Hallelujah. ಸಿಸ್ಟರ್ ಒಂದು ಮಾತು ಹೇಳಿದ್ರು, ದಿಸ್ ಇಸ್ ದ ಡೇ ದಟ್ ದ ಲಾರ್ಡ್ ಹ್ಯಾಸ್ ಮೇಡ್. ಈ ದಿವಸ ಯಾರಿಂದ ನೇಮಿಸಲ್ಪಟ್ಟಿದಂತೆ? ಯೆಹೋವನಿಂದಲೇ ಈ ದಿವಸವು ನೇಮಿಸಲ್ಪಟ್ಟಿದೆ. ಯಾಕೆ? ನಾವು ಕರ್ತನಲ್ಲಿ ಆನಂದಿಸ್ಲಿಕ್ಕಾಗಿ, ಉಲ್ಲಾಸಿಸ್ಲಿಕ್ಕಾಗಿ, ಕರ್ತನಲ್ಲಿ ನಾವು ಹರ್ಷಿಸ್ಲಿಕ್ಕಾಗಿ, ಆತನ ನಾವು ಸ್ತುತಿಸಿ ಕೊಂಡಾಡ್ಲಿಕ್ಕಾಗಿ ದೇವರು ನಿಮ್ಮ ಜೀವಿತದಲ್ಲಿ ಈ ದಿವಸವನ್ನು ಆತನ ಅನುಗ್ರಹಿಸಿಕೊಟ್ಟಿದ್ದಾನೆ. ಹಲ್ಲೆಲೂಯಾ. ದೇವರು ನಂಬಿಗಸ್ತರನ್ನು ನೇಮಿಸಿ ಪಾಸ್ಟರ್ ಅಲೆಕ್ಸಿಗೆ ಒಂದಲ್ಲ ಎರಡು ಸಭೆಯನ್ನು ದೇವರು ಉಡುಪಿ ಮತ್ತು ಮಂಗಳೂರು ಪಟ್ಟಣದಲ್ಲಿ ಕೊಟ್ಟದಕ್ಕಾಗಿ ಮೊತ್ತ ಮೊದಲಿಗೆ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತೇನೆ. ಹಲ್ಲೆಲೂಯಾ. ನನ್ನನ್ನು, ನಮ್ಮನ್ನು, ಪಾಸ್ಟರ್ನ್ನು, ಎಲ್ಲ ಸೇವಕರನ್ನು, ನಿಮ್ಮನ್ನು ಕರೆದಾತ ನಂಬಿಗಸ್ತನಾದ ದೇವರ ಪ್ರಿಯರೇ. ಆತನು ಒಂದು ಸೇವೆಯನ್ನು ಪ್ರಾರಂಭಿಸಿದ್ರೆ, ಆತ ನಮ್ಮ ಜೀವಿತದಲ್ಲಿ ಒಂದು ಕಾರ್ಯವನ್ನು ಪ್ರಾರಂಭಿಸಿದರೆ ಅದನ್ನು ಆತನೇ ಪೂರ್ತಿಗೊಳಿಸುವಾತನಾಗಿದ್ದಾನೆ. ಅದಕ್ಕೆ ಬೇಕಾದ ಕೃಪೆಯನ್ನು, ಧೈರ್ಯವನ್ನು ಎಲ್ಲೂ ಆತನು ನಮಗೆ ಅನುಗ್ರಹಿಸುವಾತನಾಗಿದ್ದಾನೆ. ಸಿದ್ಧರಾದವರಿಗೆ ಮಾತ್ರ ದೇವರ ಕೃಪೆಯನ್ನು ಅನುಗ್ರಹಿಸ್ತಾನೆ. ಹಲ್ಲೆಲೂಯಾ. ನಮಗೆ ಕರ್ತನನ್ನು ಆರಾಧಿಸಲಿಕ್ಕೆ ಮನಸ್ಸು ಬೇಕು. ಹಲ್ಲೆಲೂಯಾ. ಹೋಗಿ ನಾವು ಆ ಕರ್ತನನ್ನು ಆರಾಧಿಸುವ, ಸ್ತುತಿಸುವೆ, ಕೊಂಡಾಡುವೆ, ಆತನ ಹೊಗಳಿ, ಆತನ ನೇಮಿಸುವ, ನಮ್ಮ ಜೀವ ಸ್ವರೂಪನಾದ ದೇವರ ನಾವು ಜೀವಂತವುಳ್ಳವರಾಗಿ ಆರಾಧಿಸುವ ಪ್ರಿಯರೇ. ಆತ ನಿಮ್ಮ ಜೀವಿತದಲ್ಲಿ ಎಷ್ಟೋ ಉಪಕಾರಗಳನ್ನು ಮಾಡಿದ್ದಾನೆ. ಆತನ ಹೊಸ ತಿಂಗಳಿಗೆ ಕಾಲಿಡುವಂತೆ ಕೃಪೆ ಕೊಟ್ಟಿದ್ದಾನೆ. ಆತನು ಈ 2024 ವರ್ಷದಲ್ಲಿ 11 ತಿಂಗಳುಗಳ ಕಾಲ ನಮ್ಮನ್ನು, ಸಭೆಯನ್ನು, ನಮ್ಮ ಸಭಾ ಪಾಲಕರನ್ನು, ಸೇವಕರನ್ನು, ಅವರ ಕುಟುಂಬಗಳನ್ನು ಆತನು ಪರಿಪಾಲಿಸಿದ. ಆತನ ಪ್ರೀತಿಗಾಗಿ, ಆತನ ಕೃಪೆಗಾಗಿ, ಆತನ ದಯೆಗಾಗಿ ನಾವು ಆತನಿಗೆ ಸ್ತೋತ್ರಗಳನ್ನು ಸಲ್ಲಿಸುವ ಪ್ರಿಯರೇ. ಓ ದೈವಾಲಾಭ ಶಕ್ತಿಯಲ್ಲಿ ಮಾನವಿಯಲ್ಲ, ನಮ್ಮ ಬದಲಾಗದ ಕರ್ತನು, ಮಾರ್ಪಡದ ಕರ್ತನು, ನಿತ್ಯಕ್ಕೂ ಜೀವಿಸುವ ಕರ್ತನನ್ನು ನಾವು ಆರಾಧಿಸಲಿಕ್ಕಾಗಿ ನಾವು ಸೇರಿ ಬಂದವರಾಗಿದ್ದೇವೆ. ಥ್ಯಾಂಕ್ ಯು ಜೀಸಸ್. ಶ್ವಾಸವಿರುವುದೆಲ್ಲವೂ ಯೆಹೋವನನ್ನು ಸ್ತುತಿಸಲಿ ಎಂಬುದಾಗಿ ಕರ್ತನು ಹೇಳ್ತಾನೆ. ಹಲ್ಲೆಲೂಯಾ. ನಮಗೆ ಒಂದು ಜೀವ ಶ್ವಾಸವನ್ನು ಕೊಟ್ಟಿದ್ದಾನೆ ಪ್ರಿಯರೇ. ನಮ್ಮನ್ನು ಮರಣದಿಂದ ಆತನು ತಪ್ಪಿಸಿದ್ದಾನೆ, ಆಕ್ಸಿಡೆಂಟ್ಗಳಿಂದ ತಪ್ಪಿಸಿದ್ದಾನೆ, ಮಾರಣಾಂತಿಕ ರೋಗಗಳಿಂದ ತಪ್ಪಿಸಿದ್ದಾನೆ. ಅದಕ್ಕಾಗಿ ನಾವು ನಿನ್ನ ಸ್ತುತಿಸುವೆಪ್ಪ. ಎಲ್ಲದಕ್ಕಿಂತಲೂ ಮೊದಲಾಗಿ ನೀ ನಮಗೆ ರಕ್ಷಣೆಯನ್ನು ಕೊಟ್ಟಿದ್ದೀ ಸ್ವಾಮಿ. ನೀ ನಮಗೆ ನಿತ್ಯ ಜೀವವನ್ನು ಕೊಟ್ಟಿದ್ದೀಯಪ್ಪ. ಓ ಥ್ಯಾಂಕ್ ಯು ಜೀಸಸ್. ವಿ ಪ್ರೈಸ್ ಯು ಮಾಸ್ಟರ್. ಸೈತಾನ ತಲೆಯನ್ನು ಜಜ್ಜಿದಂತ ನಮ್ಮ ಕರ್ತನನ್ನು ಆರಾಧಿಸಲಾಗಿ ಬಂದಿದ್ದೇವೆ. ನಮ್ಮ ದೇವರು ಭಯಂಕರನಾದ ದೇವರು, ಸರ್ವಶಕ್ತನಾದ ದೇವರು, ಸರ್ವವ್ಯಾಪಿಯಾದ ದೇವರು, ನಿತ್ಯಕ್ಕೆ ಇರುವ ಆತನನ್ನು ನಾವು ಆರಾಧಿಸಲಿಕ್ಕಾಗಿ ಬಂದಿದ್ದೇವೆ. ಓ ಥ್ಯಾಂಕ್ ಯು ಜೀಸಸ್. ನಾವು ಸಂತೋಷವಾಗಿ ನಮ್ಮ ಕಟ್ಟಕಾಗಿ ಕರ್ತನನ್ನು ಆರಾಧಿಸುವ. ಥ್ಯಾಂಕ್ ಯು ಜೀಸಸ್.
ನಿತ್ಯಕ್ಕೂ ಜೀವಿಸುವ ನೀತಿ ರಾಜನೇ, ನಿತ್ಯ ನಿತ್ಯಕ್ಕೂ ನಿನ್ನನ್ನೇ ಸ್ತುತಿಸುವೆ. ನಿತ್ಯಕ್ಕೂ ಜೀವಿಸುವ ನೀತಿ ರಾಜನೇ, ನಿತ್ಯ ನಿತ್ಯಕ್ಕೂ ನಿನ್ನನ್ನೇ ಸ್ತುತಿಸುವೆ. ಸ್ತುತಿಸುವೆ, ಹೊಗಳುವೆ, ರಾಜನೇ ರಾಜನೇ ನಿನ್ನ ಮಹಿಮೆಗೂ ನೀನೇ ಪಾತ್ರನು, ಆರಾಧಿಸುವೆನು ನಿನ್ನ. ಸ್ತುತಿಸುವೆ, ಹೊಗಳುವೆ, ರಾಜನೇ ರಾಜನೇ ನಿನ್ನ ಮಹಿಮೆಗೂ ನೀನೇ ಪಾತ್ರನು, ಆರಾಧಿಸುವೆನು ನಿನ್ನ. ಪರಾಕ್ರಮಿಯಾದ ರಾಜನಿಗೆ ನನಗೆ ಜಯವನ್ನು ನೀಡಿದಾತನೇ, ಭಯಂಕರನಾದ ಕರ್ತನಿಗೆ ಮಾಡಿದಾತನೇ, ನನಗೆ ಜಯವನ್ನು ನೀಡಿದಾತನೇ, ಭಯಂಕರನಾದ ಕರ್ತನಿಗೆ ಮಾತುಗಳನ್ನು ಮಾಡಿದಾತನೇ, ಸಕಲ ಕಲೆಯನ್ನು ಚಾಚಿದವನೇ, ಮನರ ಗೆದ್ದವನೇ, ನಿನ್ನನ್ನೇ ಸ್ತುತಿಸುವೆ. ಸಕಲ ಕಲೆಯನ್ನು ಚಾಚಿದವನೇ, ಮರಣ ಗೆದ್ದವನೇ, ನಿನ್ನನ್ನೇ ಸ್ತುತಿಸುವೆ. ಸ್ತುತಿಸುವೆ, ಹೊಗಳುವೆ, ರಾಜನೇ ರಾಜನೇ ನಿನ್ನ ಮಹಿಮೆಗೂ ನೀನೇ ಪಾತ್ರನು, ಆರಾಧಿಸುವೆನು ನಿನ್ನ. ಸ್ತುತಿಸುವೆ, ಹೊಗಳುವೆ, ರಾಜನೇ ರಾಜನೇ ನಿನ್ನ ಮಹಿಮೆಗೂ ನೀನೇ ಪಾತ್ರನು, ಆರಾಧಿಸುವೆನು ನಿನ್ನ.
ನೀನು ಭಯಂಕರನಾದ ದೇವರ ಸ್ವಾಮಿ, ನೀನು ಅದ್ಭುತ ಸ್ವರೂಪನು, ಆಲೋಚನೆ ಕರ್ತನು, ಪರಾಕ್ರಮಿಯ ದೇವರು, ನಿತ್ಯನಾದ ತಂದೆಯು, ಸಮಾಧಾನದ ಪ್ರಭು ನೀನಾಗಿದೆ ಸ್ವಾಮಿ. ಥ್ಯಾಂಕ್ ಯು ಜೀಸಸ್. ಕರ್ತ, ನೀ ನಮ್ಮ ಜೊತೆಗಾರನಾಗಿದ್ದಿ, ನೀ ನಮ್ಮ ಸಂಗಾತಿಯಾಗಿದೆ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಪ್ರಿಯರ ಪವಿತ್ರಾತ್ಮ ನಿಮ್ಮೊಂದಿಗೆ ಸದಾಕಾಲ ನಿರ್ವಾಹಕನಾಗಿದ್ದಾನೆ. ದೇವರ ವಾಕ್ಯ ಹೇಳ್ತದೆ, ಯುಗದ ಸಮಾಪ್ತಿಯವರು ಎಲ್ಲ ದಿವಸ, ಒಂದು ದಿವಸ ಅಲ್ಲ, ಒಂದು ವರ್ಷ ಅಲ್ಲ, 5 ವರ್ಷವಲ್ಲ, ಎಲ್ಲ ದಿವಸ ನಿಮ್ಮ ಜೀವಮಾನ ಪವಿತ್ರ ಪರಿಶುದ್ಧಾತ್ಮ ನಿಮ್ಮ ಸಂಗಡ ಇದ್ದಾನೆ. ಯೇಸು ನಿಮ್ಮ ಸಂಗಡ ಇದ್ದಾನೆ. ಪರಲೋಕದ ತಂದೆ ನಿಮ್ಮ ಸಂಗಡ ಇದ್ದಾನೆ. ನಿಮ್ಮೊಂದಿಗೆ ಇದ್ದಾನೆ. ಥ್ಯಾಂಕ್ ಯು ಜೀಸಸ್. ಹಾಗೆಂದು ಹೇಳೋಣ, ಸಂಗಾತಿ ಯಾರು ನಮ್ಮ ಸಂಗಾತಿ? ಮೊದಲು ನಿಮಗೆ ಸ್ನೇಹಿತರು ಇಲ್ಲದಿರ್ಬೋದು, ಸ್ನೇಹಿತರು ಬಿಟ್ಟು ಹೋಗಿರ್ಬೋದು, ಆದರೆ ಒಳ್ಳೆ ಸ್ನೇಹಿತನಿದ್ದಾನೆ. ಯಾರು? ಯೇಸು ಸ್ವಾಮಿ. ಆತನ ಒಳ್ಳೆ ಸ್ನೇಹಿತನು, ಆತನ ಕೈ ಬಿಡದಾತನು, ಆತ ನಿಮ್ಮನ್ನು ಪರಾಮರಿಸಿ ನಡೆಸುವಾತನು. ನೀವು ಕುಗ್ಗಿ ಹೋದಾಗ, ಬಿಟ್ಟು ಹೋದಾಗ ಆತ ನಿಮ್ಮನ್ನು ಮೇಲೆ ಎತ್ತುವಾತನಾಗಿದ್ದಾನೆ. ಹಲ್ಲೆಲೂಯಾ. ಅಂತ ಒಳ್ಳೆ ಕರ್ತನನ್ನು ಆರಾಧಿಸೋಣ. ಓಕೆ.
ಜೀಸಸ್. ಕರ್ತನೆ, ನೀ ನಮ್ಮನ್ನು ಸಂತೈಸಿದ್ದರಿಂದ ನಾನಾ ಕಷ್ಟಗಳಲ್ಲಿ ಬಿದ್ದಿರೋರನ್ನ ಸಂತೈಸಲಿಕ್ಕಾಗೋದ್ರೆ ನಿನ್ನ ಕೃಪೆ ನೀನು ನಮಗೆ ಅನುಗ್ರಹಿಸಿದೆ ಸ್ವಾಮಿ. ನಮ್ಮ ಬಲಗಿಂತ ನಿನ್ನ ಬಲ ಪೂರ್ಣ ಸಾಧಕವಾಗಿದೆ ಅಪ್ಪ. ಥ್ಯಾಂಕ್ ಯು ಜೀಸಸ್. ಕರ್ತನೆ, ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ. ನೀನು ಎಲ್ ಶಡೈ ಸರ್ವಶಕ್ತನಾದ ದೇವರು, ಎಲೋಹಿಮ್ ಆಗಿದೆ ಸ್ವಾಮಿ. ಕರ್ತನೆ, ನೀನು ನಮಗೆ ಜಯತ್ವಚವಾಗಿದೆಯಪ್ಪ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಲಾರ್ಡ್. ಅಪ್ಪ, ನಿನ್ನನ್ನು ಆರಾಧಿಸ್ತೇವೆ ಸ್ವಾಮಿ. ನೀನು ನಮಗೆ ಕತ್ತಲೆಯಲ್ಲಿ ಬೆಳಕಾಗಿದೆ ಸ್ವಾಮಿ. ಯಥಾರ್ಥ ಬಂದರಿಗೆ ಕತ್ತಲೆಯಲ್ಲಿ ಜ್ಯೋತಿ ಕೊಡುವುದು. ದಯೆಯು ಕನಿಕರು ನೀತಿಯುಳ್ಳ ದೇವರೇ ಆ ಜ್ಯೋತಿ ಎಂಬುದಾಗಿ. ಎಸ್ ಲಾರ್ಡ್, ನೀನು ಆ ಜ್ಯೋತಿ ಆಗಿದೆ ಸ್ವಾಮಿ. ಕರ್ತನೆ, ಈ ಲೋಕದಲ್ಲಿ ನೀನು ನಮ್ಮನ್ನು ಕರ್ತನೆ ಬೆಳಕನ್ನಾಗಿಟ್ಟಿದೆಯಪ್ಪ. ಈ ಭೂಮಿ ಉಪ್ಪನ್ನಾಗಿಟ್ಟಿದೆ ಸ್ವಾಮಿ. ಥ್ಯಾಂಕ್ ಯು ಜೀಸಸ್. ಕರ್ತನೆ, ನಾವು ನಿನ್ನನ್ನು ಆರಾಧಿಸ್ತೇವಪ್ಪ. ನಾವು ನಿನ್ನನ್ನು ಕೊಂಡಾಡ್ತೇವೆ ಸ್ವಾಮಿ. ನೀ ನಮ್ಮ ರಕ್ಷಕನಾಗಿದ್ದ, ನೀ ನಮ್ಮನ್ನು ರಕ್ಷಿಸಿದಾದರೂ ಪಾಪದ ಕೆಸರಿನಿಂದ ನೀ ನಮ್ಮನ್ನು ಮೇಲೆ ಕೆತ್ತಿ ಕ್ರಿಸ್ತನೆಂಬ ಬಂಡೆಯ ಮೇಲೆ ನೀ ನಮ್ಮನ್ನು ನಿಲ್ಲಿಸಿ ನಮ್ಮ ಹೆಜ್ಜೆಗಳನ್ನು ದೃಢಪಡಿಸಿ ನಮ್ಮ ಬಾಯಲ್ಲಿ ನೂತನ ಕೀರ್ತನೆಯನ್ನು ಹುಟ್ಟಿಸಿದಾದರೆ ನಿನಗೆ ಸ್ತೋತ್ರ ಸ್ವಾಮಿ. ನಾವು ನಿನ್ನನ್ನು ಆರಾಧಿಸ್ತೇವೆ. ಇಮ್ಮಾನುವೇಲನಾದ ದೇವರ ಪ್ರಿಯರೇ, ಆತ ನಮ್ಮ ಸಂಗಡ ಇರುವಾತನು. ಯಾವಾಗ ನನ್ನ ನಿನ್ನ ಸಂಗಡ ಆತನು ಇದ್ದಾನೆ, ಆತನು ಇಮ್ಮಾನುವೇಲನಾಗಿದ್ದಾನೆ. ಥ್ಯಾಂಕ್ ಯು ಜೀಸಸ್. ಆತನ ಆರಾಧಿಸುವ
ನೋಡ್ತೇವೆ ಸ್ವಾಮಿ. ನಿಮ್ಮ ಪರಿಸ್ಥಿತಿ ಏನೇ ಎಂಬುದು ಪ್ರಿಯರೇ, ಆದರೆ ನೀವು ಯಾವುದನ್ನು ನೋಡದೆ ನೀವು ಕರ್ತನನ್ನು ನೋಡುವುದಾದ್ರೆ ಅದನ್ನು ಯಾವಾಗ ನಿಮ್ಮನ್ನು ಜಯದಲ್ಲಿ ನಡೆಸುವ ಆತನಾಗಿದ್ದಾನೆ. ಆತ ನಿಮಗೆ ಕೃಪೆಯನ್ನು ಕೊಟ್ಟು ಸಾಮರ್ಥ್ಯ ಕೊಟ್ಟು ಜ್ಞಾನವನ್ನು ಕೊಟ್ಟು ಆತ ನಿಮ್ಮನ್ನು ನಡೆಸುವವರಾಗಿದ್ದಾನೆ. ಈ ಕಾಮದಲ್ಲಿ ದೇವರು ನಿಮ್ಮೊಂದಿಗೆ ಯಾವಾಗಲೂ ಇರುವಂತನಾಗಿದ್ದಾನೆ. ಆತನ ಮಹಿಮೆ ನೀವು ಅನುಭವಿಸ್ತೀರಿ, ಆತನ ಪ್ರಸನ್ನತೆ ಅನುಭವಿಸ್ತೀರಿ, ಆತನ ಸ್ವರವನ್ನು ನೀವು ಕೇಳ್ತೀರಿ, ಆತ ನಿಮ್ಮ ಸಂಗಡ ಮಾತನಾಡ್ತಾನೆ. ಆತನ ಮಾತನಾಡುವ ದಿನಗಳು, ನಮ್ಮನೆಲ್ಲ ಮಾತನಾಡುವ ದಿನಗಳು, ನಮ್ಮನೆಲ್ಲ ಆಶೀರ್ವದಿಸುವ ದಿನಗಳು. ಯೇಸುವಿನ ಪರಿಶುದ್ಧದ ರಕ್ತದಿಂದ ಹೊಡೆಯಲ್ಪಟ್ಟವರು, ಆತನ ರಕ್ತ ಕೊಟ್ಟು ತನ್ನ ಜೀವವನ್ನು ಕೊಟ್ಟು ನನ್ನನ್ನು ನಿಮ್ಮನ್ನು ಆತನು ಕೊಂಡುಕೊಂಡಿದ್ದಾರೆ. ನಾವು ಆತನ ಸ್ವಾಸ್ಥ್ಯವಾಗಿದ್ದೇವೆ. ನಾವು ಆತನಿಗೆ ಸ್ವಂತವಾದವರು. ಥ್ಯಾಂಕ್ ಯು ಜೀಸಸ್. ಆತನನ್ನು ಆರಾಧಿಸೋಣ. ಆತನ ಪರಿಶುದ್ಧನು ಪರಿಶುದ್ಧನು ಪರಿಶುದ್ಧನಾದ ದೇವರು. ಅಗ್ನಿಯೋದ ಬೆಳಕಿನಲ್ಲಿ ವಾಸ ಮಾಡುವ ಮಕ್ಕಳಾಗ್ತಾರೆ.
ಹಾಲೆಲೂಯಾ. ಪವಿತ್ರಾತ್ಮನೇ, ನೀನೊಬ್ಬನೇ ಮೈ ಬಂದವನಿಗೆ ನಾವು ಪ್ರಾರ್ಥಿಸುವವರಾಗಿದ್ದೇವಪ್ಪ. ನಿನ್ನ ಚಿತ್ತವೇ ನೆರವೇರಲಿ ಸ್ವಾಮಿ, ನಿನ್ನ ಉದ್ದೇಶವೇ ನೆರವೇರಲಿ ಕರ್ತನೆ. ನಿನಗೆ ಸ್ತೋತ್ರಪ್ಪ, ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯೇ, ಆಮೆನ್. ಕರ್ತನೆ ಚಪ್ಪಾಳೆ ತಟ್ಟಾಗ ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ನಾಮ ಮಹಿಮೆಪಡುವುದಾಗಲಿ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಕೂಡಿದ್ದ ಎಲ್ಲ பிள்ளைகளை நான் நினைத்து ரொம்ப சந்தோஷமாக காணப்படுகிறேன். ಸೇರಿ ಬಂದಿರುವಂತಹ ಎಲ್ಲ ದೇವರ ಮಕ್ಕಳನ್ನು ನೆನಪಿಸಿಕೊಂಡು ನಾನು ದೇವರಿಗೆ ಕೃತಜ್ಞತೆ ಅರ್ಪಿಸುತ್ತೇನೆ. ವಿಶೇಷமாக ಪಾಸ್ಟರ್ ಅಲೆಕ್ಸ್ ಅವರಿಗಾಗಿ ದೇವರಿಗೆ ಧನ್ಯವಾದಗಳು. ಪಾಸ್ಟರ್ ಅಲೆಕ್ಸ್ ಅವರಿಗಾಗಿ ನಾನು ದೇವರಿಗೆ ಕೃತಜ್ಞತೆ ಹೇಳುತ್ತೇನೆ. ரொம்ப வருஷத்துடைய என்னுடைய ಸ್ನೇಹಿತರು ಪಾಸ್ಟರ್ ಅಲೆಕ್ಸ್. ಬಹಳ ವರ್ಷದಿಂದ ನನ್ನ ಅತೀವವಾದ ಸ್ನೇಹಿತರಾಗಿದ್ದಾರೆ. ಆಮೇಲೆ ನಾಲ್ಕಲ್ಲ ಉಡುಪಿಲೆயும் ಮೈಸೂರಿಲೆயும் ಸಭೆ ಇರುತ್ತದೆ பார்க்கும்போது ரொம்ப ಸಂತೋಷமாக ಈ ದಿನಗಳಲ್ಲಿ ಅವರಿಗೆ ಉಡುಪಿ ಮತ್ತು ಮಂಗಳೂರಿನಲ್ಲಿ ಸಭೆಯನ್ನು ನಡೆಸ್ತಿರೋದು ನೆನೆಸುವಾಗ ಬಹಳ ಸಂತೋಷವಾಗ್ತದೆ. ಇಲ್ಲ இங்க இருக்கிற சிலரை எனக்கு முக ಪರಿಚயம் இருக்கிறது. ಮಾತ್ರವಲ್ಲ, ಇಲ್ಲಿ ಕೆಲವರನ್ನು ನನಗೆ ಮುಖ ಪರಿಚಯ ಇದೆ. ஆனால் எல்லாரையும் ಪರಿಚಯ பண்ணவர் ஒருவர் இருக்கிறார். ಆದರೆ ಎಲ್ಲರ ಪರಿಚಯವುಳ್ಳವರು ಒಬ್ಬರು. ஹல்லேலூயா, ஹல்லேலூயா. ஆமென். நாட்களில் நம்ம தேவ சமூகத்துல நான் ಸ್ವಲ್ಪ நேரம் நாம் கர்த்தர் சந்நிதியில் காத்திருப்போம். ಈ ದಿನ ಸ್ವಲ್ಪ ಹೊತ್ತು ನಾವು ದೇವರ ಸನ್ನಿಧಾನದಲ್ಲಿ ಎದುರುಗೊಂಡು ಕುಳಿತಿರೋಣ. ಆಮೇಲೆ ಸ್ವಲ್ಪ ಸೌಂಡ್ ಆಮೇಲೆ ಕಮ್ಮಿ இருக்கிறது. ವಾಲ್ಯೂಮ್ ಸ್ವಲ್ಪ ಕಡಿಮೆ ಇದೆ. ಆಮೇಲೆ ಕಳೆದ 21 ಡೇಸ್ ಫಾಸ್ಟಿಂಗ್ ಪ್ರೇಯರ್ இன்னைக்கு முடிந்தது. ನಮ್ಮ ಅಲ್ಲಿ ಕಳೆದ 21 ವರ್ಷ ದಿನಗಳ ಉಪವಾಸದ ಪ್ರಾರ್ಥನೆ ಇವತ್ತು ಕೊನೆಗೊಂಡಿದೆ. ಟ್ರಾನ್ಸ್ಲೇಟಿಂಗ್ ಸೌಂಡ್ ಪ್ರೈಸ್. ஹல்லேலூயா, ಹಲ್ಲೆಲೂಯಾ. ಆಮೆನ್. ದೇವರು ವಲ್ಲಮೆಯಾಗவே ಸಭೆಯ ದೇವರು ಬಲಪಡಿಸಿದ್ದಾರೆ. ದೇವರು ಬಹಳ ಮಹೋನ್ನತನಾಗಿದ್ದುಕೊಂಡು ನಮ್ಮ ಸಭೆಯನ್ನು ಉಪಯೋಗಿಸಿದರು. ಅದೇ ದೇವ ವಲ್ಲಮೆ இந்த இடத்துல காணப்படுது. ಅದೇ ದೇವರ ಮಹಿಮೆ ಈ ಸ್ಥಳದಲ್ಲಿ ಕೂಡ ಅದೇ ದೇವರ ಪ್ರಸನ್ನತೆ இடத்துல ಕಾಣப்படுது. ಅದೇ ದೇವರ ಪ್ರಸನ್ನತೆ ಇಲ್ಲಿಯೂ ಕೂಡ ಇದೆ. ಆಮೆನ್. ವೇದ ವಾಸಿಸುವುದು ನಾವು ಸತ್ಯವೇದದಲ್ಲಿ ಓದುವಾಗ ಆಂಡವರಾಗಿ ಯೇಸು ದೇವರಾದ ಯೇಸು ಕ್ರಿಸ್ತರು 5 ಅಪ್ಪಂ 2 ಮೀನು ಕೊಟ್ಟು 5 ರೊಟ್ಟಿ 2 ತುಂಡು ಮೀನುಗಳನ್ನು ಇಟ್ಟುಕೊಂಡು 5000 பேர் மேற்பட்டவர் கொடுத்தார். 5,000 ಜನರಿಗಿಂತಲೂ ಹೆಚ್ಚಿನ ಜನರಿಗೆ ಹಂಚಿದರು. இன்னைக்கு நம்ம கொடுத்தா ಇವತ್ತು ನಾವು ಕೊಟ್ಟರೆ எனக்கு ஒரு ரொட்டி தான் கிடைச்சுச்சு. ನನಗೆ ಒಂದೇ ರೊಟ್ಟಿ ಸಿಕ್ತು ಎಂಬುದಾಗಿ ಹೇಳ್ತೇವೆ. எனக்கு மீன் ஒண்ணுமே கிடைக்கல. ನನಗೆ ಮೀನೇ ಸಿಗಲಿಲ್ಲ ಅಂತ ಹೇಳ್ತೇವೆ. ஹல்லேலூயா, ಹಲ್ಲೆಲೂಯಾ. யாருக்கும் குறையில்லாம கொடுக்கல நம்ம ஆண்டவர். ಯಾರಿಗೂ ಕಡಿಮೆ ಮಾಡದೆ ಕೊಡುವಂತ ದೇವರು ನಮ್ಮ ಕರ್ತನು. ஆமென். ಹಲ್ಲೆಲೂಯಾ. யாருக்கு எந்த பிரச்சனையும் நம்ம கொடுக்கிற தேவன் நம்முடைய தேவன். ಯಾರಿಗೂ ಯಾವುದೇ ಸಮಸ್ಯೆಗಳು ಬಾರದಂತೆ ಕೊಡುವ ದೇವರು ನಮ್ಮ ದೇವರು. நான் சேரிக்கு போறதுக்கு முன்னாடி ನಾನು ಸಂದೇಶಕ್ಕೆ ಹೋಗುವ ಮೊದಲು ஆமென் அருமையான பாஸ்டர் அலெக்ஸ்க்காக நம்ம எல்லாம் ஜெபிப்போம். ನಾವು ಪ್ರಿಯ ದೇವದಾಸರಾದ ಅಲೆಕ್ಸ್ಗಾಗಿ ಪ್ರಾರ್ಥನೆ ಮಾಡೋಣ. இங்க கொண்டு வந்தது மனுஷன் அல்ல. ಅವರು ಇಲ್ಲಿಗೆ ತಂದಿರುವಂತದ್ದು மனுஷ கருவும் அல்ல. ಮನುಷ್ಯರಿಂದಲೂ ಅಲ್ಲ. ஆமென். ಹಲ್ಲೆಲೂಯಾ. மனுஷனும் அல்ல, ಮನುಷ್ಯರು ಅಲ್ಲ, ஒரு மனுஷ கருவும் அல்ல. ಒಬ್ಬ ಮನುಷ್ಯನ ಕೈ ಕೂಡ நியமிக்கப்பட்ட தேவனாக இருக்கிறார். ನೇಮಿಸಲ್ಪಟ್ಟಂತ ದೇವರಾಗಿದ್ದಾನೆ. என்ன சொன்ன இந்த 2வது வருஷத்தினுடைய இந்த ஆனிவர்சரியை நான் பலத்தோடு கூட அருமையான தாசனை குடும்பமாக ஜெபித்து ஆசீர்வதிக்கிற நமக்கு ஒரு தகுதி இருக்கிறது. ಆದ್ದರಿಂದ ದೇವರ ಸೇವೆ ಮಾಡುವಂತ ದಾಸರನ್ನ 2ನೇ ವರ್ಷದಲ್ಲಿ ನಡೆಸಿದ ದೇವರಿಗೆ ನಾವು ಕೃತಜ್ಞತೆಯನ್ನು ಪ್ರಾರ್ಥನೆ ಮೂಲಕವಾಗಿ ಸಲ್ಲಿಸಬೇಕಾಗಿದೆ. ಆಮೆನ್. இப்பொழுது அருமையான ஊழியக்காரருக்காக ஜெபிக்க போகிறோம். ಇವಾಗ ಪ್ರಿಯ ದೇವದಾಸರಿಗಾಗಿ ನಾವು ಪ್ರಾರ್ಥನೆ ಮಾಡೋಣ. ஆமென். அருமையான ஃபேமிலி நம்ம எல்லாரும் ரெடி பண்ணிப்போம். ನಾವೆಲ್ಲರೂ ಸ್ವಲ್ಪ ಹೊತ್ತು ಎದ್ದು ನಿಂತುಕೊಳ್ಳೋಣ. இந்த 2வது ವರ್ಷದ ಆನಿವರ್ಸರಿ ಈ 2ನೇ ವರ್ಷದ ಸಂಭ್ರಮೋಲ್ಲಾಸ ಉತ್ಸಾಹ ಕುಟುಂಬಕ್ಕೆ ದೇವರು ಬಲಪಡಿಸಬೇಕು. ಈ ಕುಟುಂಬವನ್ನ ದೇವರು ಬಲಪಡಿಸಬೇಕು. எனக்கு ಇನ್ನೂ ಓಟ ಉಂಟು. ನನಗೆ ಇನ್ನೂ ಕೂಡ ಓಟ ಇದೆ. ನಾನು ಬಲವಾಗಿ ಹೋಗಬೇಕು. ಆ ಓಟದಲ್ಲಿ ಬಲಗೊಂಡು ಓಡಬೇಕು. ನಾನು ಜಯಿಸಬೇಕು. ನಾನು ಜಯ ಹೊಂದಬೇಕು. ನಾನು ಅಭಿಷೇಕದಲ್ಲಿ ಓಡಬೇಕು. ನಾನು ಅಭಿಷೇಕದಲ್ಲಿ ಓಡಬೇಕು. 1000 ಜನಗಳಿಗೆ தேவையான ಓಟத்தை ನಾನು ಓಡಬೇಕು. 1000 ಜನರಿಗೆ ಬೇಕಾದಂತ ಓಟವನ್ನು ನಾನು ಓಡಬೇಕು. இந்த ಮ್ಯಾಂಗ್ಳೂರ್ ಪಟ್ಟಣ ಅಸೈಕ್ಯಪಡಬೇಕು. ಈ ಮಂಗಳೂರು ಪಟ್ಟಣವು ಅಲುಗಾಡಿಸುವಂತೆ ஒரு தெய்வீக ದರ್ಶನத்தோடு கூட ಅರುமையான ಕುಟುಂಬத்தை ಒಂದು ದೈವಿಕ ದರ್ಶನದೊಂದಿಗೆ ಪ್ರಿಯ ಕುಟುಂಬವನ್ನು ಎಲ್ಲ ಕರಗಳು ನಿಮ್ಮೆಲ್ಲರ ಕೈಗಳು ಅರುமையான ಕುಟುಂಬಕ್ಕೆ ನೇರಾಗಿ ಉಯರ್ಸೋಮ್ಮ. ಈ ಕುಟುಂಬದ ಎದುರಾಗಿ ಚಾಚಿಕೊಳ್ಳೋಣ. ஆண்டவர் மூவ் பண்ண ஆரம்பிக்கிறார். ದೇವರು ಮುಂದುವರಿಸುತ್ತಿದ್ದಾನೆ. ஆண்டவர் ஆசீர்வாதி கொண்டிருக்கிறார். ದೇವರು ಚಲಿಸುತ್ತಾ ಇದ್ದಾನೆ. அவர் நாட்களை கட்ட போகிறார். ஆண்டவர் ಈ ದಿನಗಳಲ್ಲಿ ಅವರ ಸೇವೆಯನ್ನು ಕರ್ತನು ஊழியத்தை தேவன் உயர்த்த போகிறார்.
ಅಭಿಷೇಕದ ಮಹಿಮೆ ತರಂಗವದೆ ಅಭಿಷೇಕದ ಮಹಿಮೆ ತೆರೀತಾ ಇದೆ. ದೇವರ ಪಿಳ್ಳೆಗಳ ಮೇಲೆ ದೇವರ ಮಹಿಮೆ ಇರಗಿಕೊಂಡಿರುತ್ತದೆ. ದೇವರ ಮಕ್ಕಳ ಮೇಲೆ ದೇವರ ಮಹಿಮೆ ಆಶೀರ್ವಾದ ಮಾಡವರೇ, ಚಲಿಸು ದೇವರೇ, ಆಶೀರ್ವಾದ ಮಾಡವರೇ, ಚಲಿಸು ದೇವರೇ, ಆಶೀರ್ವಾದ ಮಾಡವರೇ, ಚಲಿಸು ದೇವರೇ. ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ, ಯೇಸುವಿನ ನಿನ್ನ ನಾಮದಲ್ಲಿ ಮಹಿಮೆ ತಡೆದರೆ ಹೊರಗಟ್ಟು ಮಾತ್ರಬೇಕಿದೆ. ನಿನ್ನ ಮಹಿಮೆ ಈ ಸ್ಥಳದಲ್ಲಿ ಇಳಿದು ವಾರುತ್ತೂಯ ಆವಿಯೇ, ಓಂ ಪ್ರಸನ್ನತೆ ವಾಂಛಿಸಿರೋ, ಓಂ ವಲ್ಲಭೆಯ ಎನ್ನೈ ನಿರಪಿ ನೀರಾದ ವಂಶೆಯು ವಾರುತ್ತೂಯ ಓಂ ಪ್ರಸನ್ನತೆ ವಾಂಛಿಸಿರೋ, ಓಂ ವಲ್ಲಭೆಯ ಎನ್ನೈ ನಿರಪಿ ನೀ ಹಾಡುವೆ ಸರ್ವಮೇ. Hallelujah, hallelujah, உம்முடைய மகிமை இறங்கட்டும் ஆண்டவரே. உம்முடைய பிரசன்னத்துக்காக in the name of Jesus name, இயேசுவின் நாமத்தினால், இயேசுவின் நாமத்தினால், இயேசுவின் நாமத்தினால், இயேசுவின் நாமத்தினால், இயேசுவின் நாமத்தினால் எல்லா தடைகளும் மாறட்டும், எல்லா தடைகளும் மாறட்டும், எல்லா தடைகளும் மாறட்டும், எல்லா தடைகளும் மாறட்டும். In the name of Jesus, in the name of Jesus, in the name of Jesus, இயேசுவின் ಸೇವಕರಿಗಾಗಿ ಪ್ರಾರ್ಥನೆ ಮಾಡ್ತೇನೆ. ದೇವರೇ, ನಿನ್ನ ಮಗನಿಗೆ ಇನ್ನೂ ಅತಿಶಯವಾಗಿ ತುಂಬಲ್ಪಡು. ಆರಮೇಲೆ ಊಟಪಟ್ಟ ನನ್ನ ತೈಲ ದೇವರೇ, ಆರೋನನ ಶಿರಸ್ಸಿನ ಮೇಲೆ ಸುರಿಸಿದಂತ ಅವರ ಸಣ್ಣ ಬೀಳುವುದು ತಾಯ್ದ ಕೊನದ ಫಲವೇ. ಅವರ ದೇಹವೆಲ್ಲವೇ ಆಯ್ತು. ದೇವರೇ, ಮಹಿಮೆ ಇರಗಿಟ್ಟು ನಿಮ್ಮ ಮಹಿಮೆಯಲ್ಲಿ നമ്മുടെ മകൻ ಯಾರೆಲ್ಲ തൊട്ടാൽ സൗഖ്യமாக வேண்டும். ನಿಮ್ಮ ಮಹಿಮೆಯಿಂದ ದೇವರ ಎಲ್ಲ നമ്മുടെ മകൻ ಯಾರೆಲ್ಲ ಮುಟ್ಟಿನಾലും, നമ്മുടെ ಮಗൻ ಯಾರೆಲ್ಲ ಮುಟ್ಟಿನಾലും ದೇವರೇ, ನಿನ್ನ ಮಹಿಮೆ ಯಾರ ಮೇಲೆ ಸುರಿಸಿದ್ರು നമ്മുടെ മകൻ സുഖപ്പെടുത്തുമ്പടി ആഗ്രഹിക്കുന്നുണ്ടല്ലോ. ನಿನ್ನ ಮಗನ ಗುಣ ಹೊಂದುವಂತೆ ಕೃಪೆ ಮಾಡು. നമ്മുടെ മകൻ അഭിയാഗ പ്രയോജനപ്പെടുത്തുന്ന ಸ್ತೋತ್ರ. ನೀನು ಆ ರೀತಿಯಾಗಿ ಮಗನನ್ನು இந்த ಉಪಯೋಗಿಸಿದ ಕನ್ನಡ ಎಲ್ಲರ ಮಗಿನ ಸಭೆ ಕಟ್ಟಪಟ್ಟದಕ್ಕಾಗಿ ಸ್ತೋತ್ರ ಮಾಡುವವರೇ. ದೇವರೇ, ಈ ವರ್ಷದಲ್ಲಿ ಒಂದು ಮಹಿಮೆ ಸಭೆಗೆ ಜಪಿக்கிறேன். ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ, ದೈವಿಕ ದರ್ಶನದ ಮೇಲೆ, ದೈವಿಕ ದೈವಿಕ ಮಹಿಮೆಯ ಮೇಲೆ, ದೈವಿಕ ಮಹಿಮೆಯ ಮೇಲೆ, ಮರಗಳ ಒಟ್ಟುವಿಂದ ಕರಗೊಡುತ್ತು ನಿಂಕುಬಡಿಯಾಗಬೇಕು. ದೇವರೇ, ಒಬ್ಬರಿಗೆ ದೇವರ ಮಹಿಮೆ ಎಲ್ಲರಿಗೂ ಜಪಿக்கிறேன். ದೇವರ ಮಹಿಮೆ In Jesus' name.
ಅಭಿಷೇಕ ಅಭಿಷೇಕ ಆಮೇಲೆ ಸೈತಾನನ ವಲ್ಲಮೆ ಎಡಗಟ್ಟು ಮಾಡುವ ಎಲ್ಲ ದೇಹಗಳಲ್ಲಿ ಸೈತಾನನ ವಲ್ಲಮೆ ಎಡಗಟ್ಟು ಮಾಡುವ ಎಲ್ಲ ದೇಹದ ಮೇಲೆ ಪಿಶಾಚಿನ ಎಲ್ಲ ರೋಗಗಳು ಮಾರಾಟ ಮಾಡಬೇಕು ಸೈತಾನನಿಂದ ಉಂಟಾಗುವ ಎಲ್ಲ ರೋಗಗಳು ಗುಣವಂತರಿಗೆ ಎಲ್ಲ ರೋಗಗಳು ಮಾರಾಟ ಎಲ್ಲ ರೋಗಗಳು ಗುಣವಾಗಲಿ. ಬೈಬಲಿನ ಕರ್ತನೆ, ದೇವರ ಪ್ರಸನ್ನತೆ ಹೊಂದಿಸುವ ನೆಮ್ಮದಿಯಿಲ್ಲದಿರುವಂತಹ ಕುಟುಂಬಗಳು, குடும்பத்தை கத்த பார்த்து கொண்டிருக்கிறார். ದುಃಖದಲ್ಲಿರುವಂತಹ ಕುಟುಂಬಗಳನ್ನ ಕರ್ತನು கண்ணீரோடு இருக்கிற குடும்பத்தை கத்த தொட்டு கொண்டிருக்கிறார். ಕಣ್ಣೀರಲ್ಲಿರುವ ಕುಟುಂಬಗಳನ್ನ ಕರ್ತನು உன் வாழ்க்கைக்கு விடுதலை தேவை. ಈ ದಿನ ನಿಮಗೆ ಬಿಡುಗಡೆ ಬೇಕು. ಈ வாழ்க்கைக்கு விடுதலை தேவை. ನಿಮ್ಮ ಜೀವಿತಕ್ಕೆ ಬಿಡುಗಡೆ ಬೇಕು. இப்போ தேவனுடைய மகிமை ஒவ்வொரு அவருடைய குடும்பத்தை இறங்கி கொண்டிருக்கிறது. ಇವಾಗ ದೇವರ ಮಹಿಮೆ ಎಲ್ಲ ಕುಟುಂಬಗಳ ಮೇಲೆ ಇಳಿದು ಬಂದಿದೆ. அபிஷேகத்தின் மகிமை இறங்கி கொண்டிருக்கிறது. ಅಭಿಷೇಕದ ಮಹಿಮೆ ಇಳಿತಾ ಇದೆ. உங்க கண்ணீரை கத்த பார்க்கிறார். ನಿಮ್ಮ ಕಣ್ಣೀರನ್ನು ಕರ್ತನು உங்க வேதனையை கத்த பார்க்கிறார். ನಿಮ್ಮ ದುಃಖಗಳನ್ನು ನೋಡ್ತಾ உங்க ಇದ್ದಾನೆ. வேதனையை கத்த பார்க்கிறார். ನಿಮ್ಮ ದುಃಖಗಳನ್ನು ನೋಡ್ತಾ நீ ಇದ್ದಾನೆ. யாரையும் விடுகிற கண்ணீர் உனக்கு விடுதலை கொண்டு வருகிறது. ನೀನು ಆಲಿಗೆ ಬರುವಾಗ ನಿನ್ನ ಕಣ್ಣೀರಿಗೆ ಬಿಡುಗಡೆ ಉಂಟಾಗಲಿದೆ. ஆமா யாரும் அறியாம ಯಾರು ತಿಳಿಯದೆ நீ விடுகிற கண்ணீர் ನಿನ್ನ ಸುರಿಸುವ ಕಣ್ಣೀರು ஆண்டவர் பார்த்து கொண்டிருக்கிறார். ಅದನ್ನು ಕರ್ತನು ನೋಡ್ತಾ அது ಇದ್ದಾನೆ. இயேசுவின் நாமத்தினால் ಯೇಸುವಿನ ನಾಮ, இயேசுவின் நாமத்தினால் ಯೇಸುವಿನ ನಾಮ, அது வெளியே வரட்டும். வெளியே வரட்டும். ನಮಗೆ ಬರಲಿ. அபிஷேகம் வெளியே வரட்டும். ಅಭಿಷೇಕದ ಮೂಲಕ ಹೊರಬರಲಿ. குடும்பமே வெளியே வரட்டும். ಎಲ್ಲ ದೇವ ಮಕ್ಕಳ ಮೇಲೆ Right now. ಇವಾಗಲೇ இயேசுவின் நாமத்தினால் வல்லமை, 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 வல்லமை. கர்த்தாத பிசாசே. ದುಷ್ಟ ಸೈತಾನನೇ, இயேசுவின் நாமத்தினால் ಯೇಸುವಿನ ನಾಮದಲ್ಲಿ, இயேசுவின் நாமத்தினால் ಯೇಸುವಿನ ನಾಮದಲ್ಲಿ, நல்ல பிதாவே. ಒಳ್ಳೆ ತಂದೆ. ஆமென். ಆಮೆನ್. ஆமென். ஹalleluya. ಹಲ್ಲೆಲೂಯಾ. உட்காருவோமாக. ಎಲ್ಲರೂ ಕುಳಿತುಕೊಳ್ಳೋಣ. இந்த பகல் வேளையில சாயங்கால வேளையில கர்த்தரோடு கூட பேசிக் கொண்டிருக்கும்படியாக நீங்கள் ஜெபத்தோடு கூட உட்கார்ந்திருக்கும்படியாக ಈ கேட்டுக்கொள்கிறேன். ಸಂಜಾ ಸಮಯದಲ್ಲಿ ಕರ್ತನು ನಿಮ್ಮೊಡನೆ ಮಾತನಾಡಬೇಕೆಂಬಂತ ಎಚ್ಚರಿಕೆಯಿಂದ ಕುಳಿತಿರಲಿ. அன்று என்னோடு கூட பேச வேண்டும். ದೇವರು ನನ್ನೊಂದಿಗೆ ಮಾತಾಡಬೇಕು. ಹಲ್ಲೆಲೂಯಾ. மனுஷனை பேச பார்க்கல கர்த்தருடைய வார்த்தை உங்களுக்குள்ளாக சந்தோஷத்தை கொடுக்கும். ಮನುಷ್ಯನ ಮಾತುಗಿಂತಲೂ ಕರ್ತನ ಮಾತುಗಳು ನಿಮ್ಮ ಹೃದಯವನ್ನು ಸಂತೋಷಪಡಿಸುತ್ತವೆ. ஒருவேளை மனுஷனுடைய வார்த்தை உங்களுக்கு துக்கம் கொண்டு வரும். ಒಂದು ವೇಳೆ ಮನುಷ್ಯನ ಮಾತುಗಳು ನಮ್ಮನ್ನು ದುಃಖಕ್ಕೆ ಒಳಪಡಿಸಬಹುದು. கர்த்தருடைய வார்த்தை உங்களை எடுத்து தோள்ல போடும். ಆದರೆ ಕರ್ತನ ಮಾತುಗಳನ್ನು ನಮ್ಮ ಹೃದಯವನ್ನು ತಾಕುವಂತದಾಗಿದೆ. நம்மளை தோள்ல போட்டு விடும். ಅದು ನಮ್ಮನ್ನು புஜத்திலாக்கி விடும். ನಮ್ಮನ್ನು ಭುಜದ ಮೇಲೆ ಹೊತ್ತುಕೊಳ್ಳುತ್ತವೆ. ಆಮೆನ್. வேதனையோடு இருக்கிற தம்முடைய பிள்ளையை அவர் தூக்கி தன்னுடைய தோள்ல போட விரும்புகிறார். ದುಃಖದಲ್ಲಿರುವಂತಹ ತನ್ನ ಮಕ್ಕಳನ್ನು ಅವರು ತನ್ನ ಭುಜದ ಮೇಲೆ ಹೊತ್ತುಕೊಳ್ಳಲಿದ್ದಾರೆ. சகோதரி, ಸಹೋದರಿಯೇ, உன் புருஷன் ನಿಮ್ಮ ಗಂಡ உன் கண்ணீர் அறியாத. ನಿಮ್ಮ ಕಣ್ಣೀರು ಅರಿಯುವುದಿಲ್ಲ. ஆனா ஆண்டவர் ಆದರೆ ನಮ್ಮ ದೇವರಿಗೆ ಗೊತ್ತಿದೆ. உன் பக்கத்துல இருக்கிற உன் வேதனை அறியாத. ನಿಮ್ಮ ಪಕ್ಕದವರಿಗೆ ನಿಮ್ಮ ದುಃಖಗಳು ಗೊತ್ತಾಗುವುದಿಲ್ಲ. அப்பாவிகளே, ಆದರೆ ಪರಮ ತಂದೆ ದೇವರು ಅರಿತಿದ್ದಾನೆ. நீ எவ்வளவு வேதனை இருக்கிறன்னு சொல்லி அந்த அப்பாவுக்கு தெரியும். ನೀನು ಎಷ್ಟು ದುಃಖಿತರಾಗಿದೆ ಎಂಬುದನ್ನು ತಂದೆಗೆ ತಿಳಿದಿದೆ. ஆமென். ಹಲ್ಲೆಲೂಯಾ. வெளி பார்க்கும்போது ನಾವು ಹೊರಗೆ ನೋಡುವಾಗ சந்தோஷமா இருப்பாங்க. ನಾವು ಸಂತೋಷವುಳ್ಳವರಾಗಿ ஆனா ಕಾಣ್ತೇವೆ. உள்ளம் உடைந்து நொறுங்குறதை கர்த்தர் பார்த்து கொண்டிருக்கிறார். ಆದರೆ ನಮ್ಮ ಹೃದಯ ಛಿದ್ರವಾಗುವುದನ್ನು ಕರ್ತನು ನೋಡ್ತಾ ಇದ್ದಾನೆ. அப்படிப்பட்ட அநேகர் இந்த இடத்துல இருந்து கொண்டிருக்கிறார். ಅಂತಹ ಅನೇಕ ಜನರು ಇಲ್ಲಿ ಇದ್ದಾರೆ. உங்களுக்காக நான் ஜெபிக்க போகிறேன். ನಿಮಗಾಗಿ ನಾನು ಪ್ರಾರ್ಥನೆ ಮಾಡ್ತೇನೆ. கண்டிப்பாக கர்த்தர் இன்னைக்கு ஒரு விடுதலை கொடுக்கணும். நீங்க போக ನಿಜವಾಗಿಯೂ ಕರ್ತನು ನಿಮಗೆ ಇವತ್ತು ಬಿಡುಗಡೆ ದಿನವನ್ನಾಗಿದ್ದಾನೆ. ಬಿಡುಗಡೆ ಆಗಲಿ ಕರ್ತನೇ. ಅಭಿಷೇಕದಲ್ಲಿ ತುಂಬಿದವರಾಗಬೇಕು. ಹಲ್ಲೆಲೂಯಾ. ಹಲ್ಲೆಲೂಯಾ. ಆಮೆನ್. நான் ஒரு வார்த்தை ஒரு வசனத்தை வாசிப்போமாக. ನಾವು ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ஆமென். எரேமியா தீர்க்கதரிசியின் புத்தகம் ಯೆರೆಮೀಯನ ಪ್ರವಾದನ ಗ್ರಂಥ 42 அதிகாரம் ಅದರ 42ನೇ ಅಧ್ಯಾಯ அதனுடைய 10ஆம் வசனத்தை யார் எடுத்து ಅದರ வாசிப்பார்? 10ನೇ ವಚನವನ್ನು ತೆಗೆದವರು ಓದಿರಿ. எரேமியா தீர்க்கதரிசியின் புத்தகம் ಯೆರೆಮೀಯನ ಪ್ರವಾದನ ಗ್ರಂಥ 42ஆம் ಅದರ அதிகாரம் 42ನೇ ಅಧ್ಯಾಯ ஆமென். அதனுடைய 10ஆம் வசனம். ಅದರ 10ನೇ ವಚನ. ಆಮೆನ್. ಯೆಹೋವನು ಹೀಗೆ ಅನ್ನುತ್ತಾನೆ, ನೀವು ಈ ದೇಶದಲ್ಲಿ ನೆಲೆಗೊಂಡಿದ್ದರೆ ನಾನು ನಿಮ್ಮನ್ನು ಕಟ್ಟುವೆನು, ಕೆಡವುವುದಿಲ್ಲ, ನೆಡುವೆನು,
ಇಲ್ಲ. ನಾನು ನಿಮಗೆ ಮಾಡಿದ ಕೇಡಿಗೆ ಪಶ್ಚಾತ್ತಾಪ ಪಡುತ್ತೇನೆ. ಆಮೆನ್. ಆಂಡವರು ಯಾರು? ದೇವರು ಯಾರಾಗಿದ್ದಾನೆ? ಪಶ್ಚಾತ್ತಾಪ ಪಡುವ ದೇವರು. ஒரு துக்கத்தை பார்க்கிற ஆண்டவர். ನಿಮ್ಮ ದುಃಖವನ್ನು ನೋಡುವ ದೇವರು. ஹalleluya. ಹಲ್ಲೆಲೂಯಾ. பக்கத்துல பார்த்து சொல்லுங்க. ನಿಮ್ಮ ಪಕ್ಕದವರಿಗೆ ಹೇಳ್ರಿ, ஆண்டவர் கட்ட போறார். ದೇವರು ನಿಮ್ಮನ್ನು ಕಟ್ಟುತ್ತಾನೆ. ஆண்டவர் கட்ட போறார். ದೇವರು ನಿಮ್ಮನ್ನು ಕಟ್ಟುತ್ತಾನೆ. உங்க குடும்பத்தை தேவன் கட்ட போறார். ನಿಮ್ಮ ಕುಟುಂಬವನ್ನು ಕಟ್ಟುತ್ತಾನೆ. ஹalleluya. ಹಲ್ಲೆಲೂಯಾ. ಕೈ ಹಿಡಿದು ಪ್ರೈಸ್ ಅಲ್ಲ சொல்லாதீங்க. ನಿಮ್ಮ ಕೈ ಹಿಡಿದು ಪ್ರೈಸ್ ಅಲ್ಲ ಹೇಳ್ಬೇಡ್ರಿ. ಪ್ರೈಸ್ ಅಲ್ಲ சொல்லாதீங்க. ಪ್ರೈಸ್ ಅಲ್ಲ ಹೇಳ್ಬೇಡಿ. நல்லா சொல்லுங்க. ಚೆನ್ನಾಗಿ ಹೇಳ್ರಿ. ಕರ್ತನು உன்னை கட்ட போறார். ನಿಮ್ಮನ್ನು ಕಟ್ಟುತ್ತಾನೆ. ಹಲ್ಲೆಲೂಯಾ. ஹalleluya. ಹಲ್ಲೆಲೂಯಾ. ಆಮೆನ್. ಆಮೆನ್. இன்னைக்கு இடிந்து கிடக்கிற இடத்தை ஆண்டவர் கட்டுகிறார். ಕೆಡವಿ ಬಿದ್ದಂತ ಸ್ಥಳವನ್ನ ದೇವರು ಕಟ್ಟಿ ಎಬ್ಬಿಸುತ್ತಾನೆ. ಅನೇಕ ಕುಟುಂಬಗಳ ಜೀವನ ಇಡಿದು ಹೋಗಿ கிடக்கிறது. ಅನೇಕರ ಕುಟುಂಬದಲ್ಲಿ ಜೀವಿತಗಳು ಕೆಡವಿ ಬಿದ್ದಿದೆ. ஹalleluya. ಹಲ್ಲೆಲೂಯಾ. ಇದಕ್ಕೆ ಕುಬೇಲ ವಾಳணும். ಯಾಕೆ ಬಾಳಬೇಕು? ಪೈಸೆ ಇருக்கு, ಹಣ ಇருக்கு, ಹಣ ಇದೆ, ಎಲ್ಲ ವಸತಿ ಇருக்கு, ಅನುಕೂಲತೆಗಳಿದೆ. ಆனா ಇಡಿದು கிடக்கிற ಯಾರು ಕಟ್ಟ முடியும்? ಆದರೆ ಕೆಡವಿ ಬಿದ್ದು ಹೋದದನ್ನ ಕಟ್ಟುವವರು ಯಾರು? ಅಪ್ಪ ಬಂದಿರುತ್ತಾರೆ. ಇವತ್ತು ನಮ್ಮ ತಂದೆ ಬಂದಿದ್ದಾರೆ. ಕುಟುಂಬத்தை ಕಟ್ಟ முடியும். ನಿಮ್ಮ ಕುಟುಂಬವನ್ನು ಕಟ್ಟುವುದಕ್ಕಾಗಿ, ಕಟ್ಟ முடியும். ನಿಮ್ಮ ಜೀವಿತವನ್ನು ಕಟ್ಟುವುದಕ್ಕಾಗಿ. ஹalleluya. ಹಲ್ಲೆಲೂಯಾ. ஹalleluya. ಹಲ್ಲೆಲೂಯಾ. ஆமென். தேவன் நம்முடைய வாழ்க்கை கட்டி எழுப்புவார். ದೇವರು ನಮ್ಮ ಜೀವಿತವನ್ನ ಕಟ್ಟಿ ಎಬ್ಬಿಸಬೇಕು. இந்த நாட்களை கட்ட வேண்டுமானால் ಈ ದಿನ ಕಟ್ಟಬೇಕಾದ್ರೆ சும்மா கட்ட மாட்டான். ಸುಮ್ಮನೆ ಕಟ್ಟೋದಿಲ್ಲ. என்ன செய்ய வேண்டும்? ಏನ್ ಮಾಡಬೇಕು? பைபிள் என்ன சொல்லுகிறது? ಸತ್ಯವೇದ ಏನು ಹೇಳ್ತದೆ? நான் உங்களை கட்ட வேண்டுமானால் ನಾನು ನಿಮ್ಮನ್ನ நீ ಕಟ್ಟಬೇಕಾದ್ರೆ என்ன செய்ய வேண்டும்? ನೀವೇನು ಮಾಡಬೇಕು? இந்த ஆராதனையில், ಈ ಆರಾಧನೆಯಲ್ಲಿ, இந்த தேசத்தில் ಈ ದೇಶದಲ್ಲಿ நீ என்ன செய்ய இருக்க வேண்டும்? ನೀವು ಹೇಗಿರಬೇಕು? உறுதியா இருக்க வேண்டும், ದೃಢವಾಗಿ ನಿಲ್ಲಬೇಕು, ಸ್ಟ್ರಾಂಗ್ இருக்க வேண்டும், ಗಟ್ಟಿಯಾಗಿ ನಿಲ್ಲಬೇಕು, பலமா இருக்க வேண்டும். ಮಹಿಮೆಯಲ್ಲಿ ನಿಲ್ಲಬೇಕು. சத்தமா சொல்லுங்களேன். ಸತ್ಯವಾಗಿ ಹೇಳ್ರಿ. நான் பெற்றுக்கொண்ட ನಾನು ಹೊಂದಿಕೊಂಡಂತ ಅಭಿಷೇಕದಲ್ಲಿ ಅಭಿಷೇಕದಲ್ಲಿ ಉறுதிಯಾಗಿ இருப்பேன். ದೃಢವಾಗಿ ನಿಲ್ಲುತ್ತೇನೆ. ಅಪ್ಪ ಕಟ್ಟುವ. ತಂದೆ ಕಟ್ಟುತ್ತಾನೆ. ನೀವು ವೇದನೆ ಪಡೋಣ ಅವಶ್ಯಕ ನೀವು ದುಃಖ ಪಡಬೇಕಾಗಿಲ್ಲ. ಆಮೆನ್. ಹಲ್ಲೆಲೂಯಾ. ஒருவேளை உன் புருஷனை பார்த்து நீ வேதனை படுறியா? ಒಂದು ವೇಳೆ ನಿನ್ನ ಗಂಡನ ಕುರಿತು ದುಃಖ ಪಡ್ತಾ இல்ல ಇದ್ದೀರಾ? நம்ம பிள்ளைகளை பார்த்து வேதனை படுறியா? ನಿಮ್ಮ ಮಕ್ಕಳ ಕುರಿತು ದುಃಖ ಪಡ್ತಾ ಇದ್ದೀರಾ? நீ வேதனைப்பட்ட ஒண்ணும் பண்ண முடியாது. ನೀನು ದುಃಖ ಪಟ್ಟರೆ ಏನೂ ಸಾಧಿಸಲಿಕ್ಕೆ ಆಗುವುದಿಲ್ಲ. கையை தூக்குன எல்லாம் நன்மை. ಪರಮ ತಂದೆಯಾದ ದೇವರ ಕೈಯನ್ನೆತ್ತಿದಾಗ ಅವರಿಂದ ಎಲ್ಲವೂ ಸಾಧ್ಯ. குடும்பத்தை கட்டும்படியாக அவர் கடந்து வந்திருக்கிறார். ನಿಮ್ಮ ಕುಟುಂಬವನ್ನು ಕಟ್ಟುವುದಕ್ಕಾಗಿ ಅವರು ಬಂದಿದ್ದಾರೆ. ஆமென். ಹಲ್ಲೆಲೂಯಾ. அவங்க ಅழகಾ பார்க்கறதுக்கு ஆண்டவர் அல்ல. ನಿಮ್ಮ ಸೌಂದರ್ಯ ನೋಡಲು ಬಂದಿಲ್ಲ. நீ எப்படி வந்திருக்கன்னு பார்க்க வரல. ನೀನು ಹೇಗೆ ಬಂದಿದೆ ಎಂಬುದನ್ನು ನೋಡಲು இடிந்து ಬಂದಿಲ್ಲ. கிடக்கிற இடத்தை அவர் கட்டி எழுப்பும்படியாக கடந்து வந்திருக்கிறார். ಕೆಡವಿ ಬಿದ್ದದನ್ನು ಕಟ್ಟಬೇಕೆಂಬುದಕ್ಕಾಗಿ ಬಂದಿದ್ದಾರೆ. சமாதானம் இல்லாத இருக்கிற குடும்பத்தை சமாதானம் கொடுக்க வந்திருக்கிறார். ಸಮಾಧಾನ ಇಲ್ಲದಿರುವ ಕುಟುಂಬಕ್ಕೆ ಸಮಾಧಾನವನ್ನು ಕೊಡುವುದಕ್ಕಾಗಿ ஐக்கியம் ಬಂದಿದ್ದಾರೆ. இல்லாத குடும்பத்துல ஐக்கியத்தை கொடுக்க வந்திருக்கிறார். ಐಕ್ಯತೆ ಇಲ್ಲದಿರುವ ಕುಟುಂಬದಲ್ಲಿ ಐಕ್ಯತೆಯನ್ನು ಉಂಟು ಮಾಡಲು நீ ಬಂದಿದ್ದಾರೆ. எத்தனை தடவை சாக விரும்பினாய்? நீ எத்தனை தடவை சாகறதுக்கு விரும்பினாய்? ನೀನು ನಿನ್ನ ಸಮಸ್ಯೆಗಳಿಂದ ಸಾಯುವುದಕ್ಕೆ ಹೊರಟಿದ್ದರೂ ಕೂಡ ஆண்டவர் சொல்லுகிறாரு, ಆದರೆ நீ ಕರ್ತನು சாகறதுக்கಲ್ಲ வந்தது, ನೀನು ಸಾಯುವುದಕ್ಕಾಗಿ நீ ಬಂದವ. பிழைக்க வந்திருக்கிறாய். ನೀನು ಬದುಕಲಿಕ್ಕಾಗಿ ಬಂದವರು. உயிரோடு இருக்க வந்திருக்கிறாய். ನೀನು ಜೀವಂತವಾಗಿರಲು ಬಂದವರು. ஹalleluya. ಹಲ್ಲೆಲೂಯಾ. ஆமென். ಆಮೆನ್. கர்த்தர் ಅನೇಕ உள்ளத்தோடு கூட பேசிக் கொண்டிருக்கிறார். ಕರ್ತನು ಅನೇಕ ಹೃದಯದಲ್ಲಿ ಮಾತಾಡ್ತಾ ಇದ್ದಾನೆ. உங்க உள்ள உடைந்து கொண்டிருக்கிறது. ನಿಮ್ಮ ಹೃದಯಗಳು ಒಡಿತಾ ಇದೆ. ஆமென். மனுஷன் பார்க்கறதில்லை, ಮನುಷ್ಯನ ನೋಡೋದಲ್ಲ, அப்பா பார்த்து கொண்டிருக்கிறார். ಪರಮ ತಂದೆ ನೋಡ್ತಾ ಇದ್ದಾರೆ. உங்க வெளிவேஷம் அல்ல மனுஷன் பார்க்கிறது. ನಿಮ್ಮ ಹೊರವೇಷವನ್ನು ನೋಡುವಂತದ್ದಲ್ಲ. மனுஷன் எங்க பார்க்கறது? ಮನುಷ್ಯನಲ್ಲಿ ನೋಡ್ತಾನೆ, முகத்தை பார்ப்பான். ಮುಖ ನೋಡ್ತಾನೆ. ஆண்டவர் எங்க பார்க்கிறார்? ಆದ್ರೆ ನಮ್ಮ ದೇವರು ಎಲ್ಲಿ ನೋಡ್ತಾನೆ? உடைந்த உள்ளத்தை பார்த்து கொண்டிருக்கிறார். ನಮ್ಮ ಒಡೆದ ಹೃದಯವನ್ನು அந்த ನೋಡ್ತಾನೆ. வேதனையான உள்ளத்தை பார்த்து ಆ கொண்டிருக்கிறார். ದುಃಖ ತೃಪ್ತವಾದ ಕೊಟ್ಟು ಹೃದಯವನ್ನು ನೋಡ್ತಾನೆ. இங்க இருக்கிற அநேகர் ஆண்டவர் ஆமென் அநேகர் நினைக்கிறாங்க. ಇಲ್ಲಿರುವಂತ ಅನೇಕರು ನೆನೆಸ್ತಾ ಇದ್ದಾರೆ. ಸ್ವಲ್ಪ ಸಮಯ, ಸ್ವಲ್ಪ ಸಮಯ, கொஞ்ச ಸಮಯமாவது, ಸ್ವಲ್ಪ ಸಮಯವನ್ನು ஆமென் வேதனை எனக்கு நன்மை கிடைக்கிறதுக்கு, சமாதானம் கிடைக்க எங்க இடம் இருக்கிறது? ನನಗೆ ಸಮಾಧಾನ ಸಿಗುವ ಸ್ಥಳ ಎಲ್ಲಿದೆ? ஆமென். ಹಲ್ಲೆಲೂಯಾ. அநேகருக்கு உட்கார்ந்து பரிசுத்தாவி வெளிப்படுத்துகிறார். ಅನೇಕರು ಆ ರೀತಿಯಲ್ಲಿ ಚಿಂತೆಗೀಡಾಗಿ ಕುಳಿತವರನ್ನು கொஞ்ச நேரமாவது, ಸ್ವಲ್ಪ ಹೊತ್ತಾದ್ರು ஆமென் நான் நிம்மதியா இருக்க முடியுமா? ನಾನು ನೆಮ್ಮದಿ ಆಗಿರ್ಬಹುದಾ? அவ்வளவு நான் நெருக்கப்படுகிறேன், ಅದನ್ನು ನಾನು அவ்வளவு நான் நெருக்கப்படுகிறேன், ಅದನ್ನು ನಾನು ಸ್ವಾಗತ ಮಾಡ್ತೇನೆ. அவ்வளவு நெருக்கப்படுகிறேன். ಅಷ್ಟು ನಾನು ಇಕ್ಕಟ್ಟಿನಲ್ಲಿದ್ದೇನೆ. ஆமென். ಆಮೆನ್. அவ்வளவு நான் நெருக்கப்பட்டு கொண்டிருக்கிறேன். ಅಷ್ಟೊಂದು ಇಕ್ಕಟ್ಟಿನಲ್ಲಿದ್ದೇನೆ. எனக்கு நன்மை வேணும், ನನಗೆ ಒಳ್ಳೆತನಗಳು ಬೇಕು, எனக்கு ஆசீர்வாதம் வேணும், ನನಗೆ ಆಶೀರ್ವಾದ ಬೇಕು, எனக்கு சமாதானம் வேணும். ನನಗೆ ಸಮಾಧಾನ ಬೇಕು. இன்னைக்கு கர்த்தர் உங்களுக்கு கொடுக்க போகிறார். ಇವತ್ತು ಅದನ್ನು ದೇವರು ನಿಮಗೆ ಒದಗಿಸುತ್ತಾನೆ. நீ ஆண்டவர் ஒன்று சொல்ல வேண்டும்,
ನೀನು ದೇವರ ಸನ್ನಿಧಿಯಲ್ಲಿ ಒಂದೇ ಹೇಳಬೇಕು, ஆண்டவரே ದೇವರೇ உன் பாதத்தில் நான் உறுதியாக இருப்பேன், ನಿನ್ನ ಪಾದದಲ್ಲಿ ನಾನು ದೃಢವಾಗಿ ನಿಲ್ಲುತ್ತೇನೆ, உன் பாதத்தில் நான் உறுதியாக இருப்பேன். ನಿನ್ನ ಪಾದದಲ್ಲಿ ದೃಢವಾಗಿ ನಿಲ್ಲುತ್ತೇನೆ. அப்படின்னு சொன்னா ஒன்ன மட்டுமல்ல, ಹಾಗಾದ್ರೆ ನಿನ್ನನ್ನು ಮಾತ್ರವಲ್ಲ, ஆண்டவர் என்ன சொல்லுகிறாரு, ದೇವರು ಏನು ಹೇಳ್ತಾ ಇದ್ದಾನೆ, குடும்பம் முழுவதையும் நான் கட்ட விரும்புகிறேன். ನಿನ್ನ ಕುಟುಂಬವನ್ನೇ ನಾನು ಕಟ್ಟುತ್ತೇನೆ. ஹalleluya. இந்த சபை கட்ட போகிறது, ಈ ಸಭೆ ಕರ್ತನಿಂದ ಕಟ್ಟಲ್ಪಡುತ್ತದೆ. இந்த சபையை தேவன் உயர்த்த போகிறார், ಈ ಸಭೆಯನ್ನು ದೇವರು ಮೇಲಕ್ಕೆ ತರುತ್ತಾನೆ. ஆமென். வருகிற ஆண்டு சபை இது பெருசா நடக்க போகிறது. ಬರುವ ದಿನದಲ್ಲಿ ಈ ಸಭೆ ಇನ್ನೂ ದೊಡ್ಡದಾಗಲಿದೆ. ஹalleluya. ஹalleluya. ஆமென். ಆಮೆನ್. அவನು சொல்லுகிறான், ನಾನು ಒಂದೇ ಹೇಳ್ತೇನೆ, அங்கு இங்குள்ள விசுவாசம் நமக்கு வேண்டாம் பாஸ்டர். ಆ ಕಡೆ ಈ ಕಡೆ ಇರುವಂತಹ ವಿಶ್ವಾಸಿಗಳು ನಮಗೆ ಬೇಡ. அது எப்போதும் சாடிட்டு தான் இருக்கும். ಅವರು ಯಾವಾಗಲೂ ಜಂಪಿಂಗ್ ಮಾಡ್ತಾನೆ ಇರ್ತಾರೆ. நமக்கு ஆண்டவர் ஆத்துமாக்க வேண்டும். ನಮಗೆ ದೇವರು ಒದಗಿಸಿದ್ದನ್ನು ಕಟ್ಟಬೇಕು. ಆಮೆನ್. ಹಲ್ಲೆಲೂಯಾ. ஆமென். ಆಮೆನ್. தேவன் நமக்கு ஆத்துமாக்களை கொடுக்க போகிறார். ದೇವರು ನಮಗೆ ಆತ್ಮಗಳನ್ನ ಕೊಡುತ್ತಾನೆ. சபை நடந்து போகிறது, ಸಭೆ ತುಂಬಿ ತುಳುಕಲಿದೆ. நம்ம தேவன் கட்ட போகிறார். ದೇವರು ನಮ್ಮ ಸಭೆಯನ್ನು ಕಟ್ಟಲಿದೆ. கட்டும்படியாக அவர் கையில கொடுப்போமாக. ನಾವು ಕಟ್ಟುವುದಕ್ಕಾಗಿ ಅವರ ಕೈಗೆ ಒಪ್ಪಿಸೋಣ. ஹalleluya. ஹalleluya. சபை கட்ட ಸಭೆ ಕಟ್ಟದ குடும்ப தேவன் கட்டுவாங்க, ಕುಟುಂಬಗಳನ್ನ ದೇವರು ಕಟ್ಟುತ್ತಾನೆ. குடும்ப கட்ட ಕುಟುಂಬಗಳನ್ನ தேசத்தை தேவன் கட்டுவாங்க. ದೇಶವನ್ನ ಕಟ್ಟುತ್ತಾನೆ. ஹalleluya. ஹalleluya. பைபிள் என்ன சொல்லுகிறது? ಸತ್ಯವೇದ ಏನು ಹೇಳ್ತಾ ಇದೆ? ஆமென். அங்கே சொல்லுகிறது, வாசிங்கள் மறுபடியும். ಮತ್ತೊಮ್ಮೆ ವಾಕ್ಯ ಓದಿ. நீங்கள் இந்த தேசத்தில் ನೀವು ಈ ದೇಶದಲ್ಲಿ தரித்திருந்தால் ನೆಲೆಗೊಂಡಿದ್ದರೆ நான் உங்களை ನಾನು ನಿಮ್ಮನ್ನು ಕಟ್ಟುವೆನು. நான் என்ன செய்ய மாட்டேன், ನಾನು ಏನ್ ಮಾಡೋದಿಲ್ಲ, ಕೆಡವುವುದಿಲ್ಲ. ಆಮೆನ್. நான் என்ன செய்வேன், ನಾನು ಏನ್ ಮಾಡ್ತೇನೆ, ಕಟ್ಟುತ್ತೇನೆ. ಏನ್ ಮಾಡುದಿಲ್ಲ, ಏನ್ ಮಾಡೋದಿಲ್ಲ, ಕೊಡುವುದಿಲ್ಲ, ಕೆಡವುವುದಿಲ್ಲ. ஹalleluya. ಆಮೆನ್. கெடுக்கிறது யாரு? ಕೆಡುವುದು ಯಾರು? அவன் தான் உட்கார்ந்து கெடுப்பான். ಅವನೇ ಕೆಡಿಸ್ತಾನೆ. ஹalleluya. ಹಲ್ಲೆಲೂಯಾ. அவன் யார் தெரியுமா? ಅವನು ಯಾರು ಗೊತ್ತಾ? பிசாசு யார் தெரியுமா? ಆ ಸೈತಾನನ ಯಾರು ಗೊತ್ತಾ? அவனுக்கு தெரியுமே யார் அவன்? ನಿಮಗೆ ಗೊತ್ತಾ ಅವನು ಯಾರು ಅಂತ? அவன் இந்த நம்ம காலையில வீடு அவன்ல இந்த வேஸ்ட் எடுக்கிறது, ಮನೆಗೆ ಬರ್ತಾರಲ್ವ ಬೆಳಿಗ್ಗೆ, வேஸ்ட் கொடுக்கிறது, ಕಸವನ್ನು ಎತ್ತಿಕೊಳ್ಳೋದು. அவன் வண்டியில வர தெரியும் உங்களுக்கு, ಅವನು ವಾಹನದಲ್ಲಿ ಬರ್ತಾನೆ, இங்க தூக்குவான், ಅವನು ಅಲ್ಲಿಂದ ಉತ್ಕೊಳ್ತಾನೆ, அங்க போடுவான், ಆ ಕಡೆ ಕೊಂಡು ಹೋಗ್ತಾನೆ, அவனுடைய அதே தூக்கிட்டு போவான், ಅಲ್ಲಿಂದ ಉತ್ಕೊಂಡು ಹೋಗ್ತಾನೆ, அடுத்த வீட்டுல போய் எடுப்பான், ಮತ್ತೊಂದು ಮನೆಗೆ ಹೋಗ್ತಾನೆ, அங்க தூக்குவான், ಅಲ್ಲಿಂದ ತೆಗಿತಾನೆ. அந்த வாகனத்துக்கு பின்னாடி நீங்க யாரா போவீங்களா? ಆ ವಾಹನದ ಹಿಂದೆ ನೀವು ಯಾರಾದ್ರೂ ಹೋಗುವಿರಾ? ಯಾಕೆ? எல்லா வீட்டுல நாத்தத்தை எடுத்துட்டு போயிருக்காரு. ಎಲ್ಲಾ ಮನೆಯಲ್ಲಿ ಬರುವ ದುರ್ನಾಂತಗಳನ್ನು ಹೊತ್ತುಕೊಂಡು ಹೋಗ್ತಾರೆ. ಇದುವೇ ಪಾಪಿ ಶಾಸನ செய்யறான். ಇದುವೇ ಸೈತಾನನು ಮಾಡುವಂತ ಕಾರ್ಯ. ஒன்ன குறிச்சு ನಿನ್ನನ್ನು ಕುರಿತು அந்த வீட்ல சொல்லுவா, ಆ ಮನೆಯಲ್ಲಿ ಹೋಗಿ ಹೇಳ್ತಾನೆ, அப்புறம் அந்த வீடு அந்த பக்கத்துல சொல்லுவாங்க. ಆ ಮನೆಯಿಂದ ವಿಚಾರವನ್ನು எல்லாமே நாரிட்டே கிடக்கிற வாழ்க்கை இன்னைக்கு சமுதாயத்துல நிரம்பி கிடக்கிறது. ಎಲ್ಲದಲ್ಲಿ ದುರ್ನಾತ ಬರುವಂತ ಜೀವನ ಇವತ್ತು ಸಮಾಜದಲ್ಲಿ ನಡೀತಾ ಇದೆ. ನಾನು சொல்லுகிறார், ದೇವರು ಹೇಳ್ತಾ ಇದ್ದಾನೆ, ನಾನು ಕಟ್ಟ ಹೋಗ್ತೇನೆ, ನಾನು ಕಟ್ಟುತ್ತೇನೆ, ನಾಟத்தை மாற்ற போகிறேன், ನಾನು ದುರ್ನಾತವನ್ನು ತೆಗೆಯಲಿದ್ದೇನೆ, நான் நல்ல ಜನಗಳಿಗೆ ಸಮಾಧಾನத்தை கொடுக்க போகிறேன், ನಾನು ಜನರಿಗೆ ಸಮಾಧಾನ ಕೊಡಲಿದ್ದೇನೆ. ஹalleluya. ஹalleluya. கர்த்தருக்கு நீ கொடுக்க வேண்டும். ನೀವು ಕರ್ತನಿಗೆ ಒಪ್ಪಿಸಿಕೊಳ್ಳಬೇಕು. சொல்லுங்க வாய் திறந்து. ನೀವು ಬಾಯಿ ತೆರೆದು ಹೇಳ್ರಿ, என்னையும் ನನ್ನನ್ನು, என் குடும்பத்தையும், ನನ್ನ ಕುಟುಂಬವನ್ನು, என்னையும் ನನ್ನನ್ನು, என் பிள்ளையும், ನನ್ನ ಮಕ್ಕಳನ್ನು, என்னையும் ನನ್ನನ್ನು, என் தொழிலையும், ನನ್ನ ಉದ್ಯೋಗವನ್ನು, என்னையும் ನನ್ನನ್ನು, என் வருமானத்தையும் ನನ್ನ அப்பா கையில கொடுக்கிறேன். ತಂದೆ ಕೈಯಲ್ಲಿ ಒಪ್ಪಿಸ್ತೇನೆ. நீர் கட்டும் ஆண்டவரே, ನನ್ನನ್ನು ಕಟ್ಟು ದೇವರೇ, நீர் கட்டும் ஆண்டவரೇ, ನೀನು ಕಟ್ಟು ದೇವರೇ. ஹalleluya. ஹalleluya. இந்த 2022 ஆண்டவர் உங்களை பெருசாக்க போகிறார். 2025 ವರ್ಷದಲ್ಲಿ ದೇವರು ನಿಮ್ಮನ್ನು ವಿಸ್ತರಿಸುತ್ತಾನೆ. உங்களை மாற்ற போகிறார். ಕಷ್ಟಗಳನ್ನು ನೀಗಿಸುತ್ತಾನೆ. உங்க கஷ்டத்தை மாற்ற போகிறார். ಕಷ್ಟಗಳನ್ನು ಪರಿಹರಿಸುತ್ತಾನೆ. அந்த உண்மை குறித்து அவதானமாய் பேசிக் கொண்டிருக்கிற வாய்களை மூட போகிறார். ನಿಮ್ಮನ್ನು ಕುರಿತು ಅವರು ಇವರೊಂದಿಗೆ ಮಾತನಾಡುವ ಬಾಯಿಗಳನ್ನು ಕಟ್ಟುತ್ತಾನೆ. ஹalleluya. ஹalleluya. உன்னை குறித்து கேவலமாக பேசுற வாய் ஆண்டவர் மூட போகிறார். ನಿನ್ನನ್ನು ಕುರಿತು ಸಾಧಾರಣವಾಗಿ ಮಾತನಾಡುವ ಬಾಯಿಗಳನ್ನು ಕರ್ತನು ಮುಟ್ಟುತ್ತಾನೆ. அவர் பெரியவர். ಅವರು ದೊಡ್ಡವರು. அவர் பெரியவர். ಅವರು ದೊಡ್ಡವರು. உன்னை தேசத்துல சாட்சியாக நிறுத்தவல்லவராய் இருக்கிறார். ನಿನ್ನನ್ನು ದೇಶದಲ್ಲಿ ಸಾಕ್ಷಿಯನ್ನು ನಿಲ್ಲಿಸ್ತಾರೆ. ஹalleluya. ஹalleluya. நான் விசுவாசி யார் தெரியுமா? ನಾವು ನಂಬುತ್ತೇವೆ ಯಾರು ಗೊತ್ತಾ? நான் விசுவாசி யார் தெரியுமா? ನಾವು ವಿಶ್ವಾಸಿ ಯಾರು ಗೊತ್ತಾ? அணையாத தீபமாக இருக்க வேண்டும். ನಾವು ಆರದ ದೀಪಗಳಾಗಿರಬೇಕು. ஹalleluya. ஹalleluya. நீங்க ஒண்ணு நினைச்சிருக்கீங்க, பார்த்திருக்கீங்களா? ನೀವು ಒಂದು ಗಮನಿಸಿದ್ದೀರಾ? அந்த பெரிய ஸ்போர்ட்ஸ் நடக்கிற இடத்துல ಒಂದು ದೊಡ್ಡ ಸ್ಪೋರ್ಟ್ಸ್ ನಡೆಯುವಂತ ಸಮಯದಲ್ಲಿ ஒலிம்பிக் ஃபர்ஸ்ட்ல கொண்டு ஓடுவாங்க. ಆ ಒಲಿಂಪಿಕ್ ಅನ್ನು ಕೊಂಡು ಓಡುತ್ತಾರೆ. பார்த்திருக்கீங்க? ஒலிம்பிக் பார்த்திருக்கீங்களா? ಒಲಿಂಪಿಕ್ ಆಟವನ್ನು ನೋಡಿದ್ರ அந்த ஒலிம்பிக்ல என்ன போவோம்?
ಒಲಿಂಪಿಕಲ್ಲಿ ಏನಿರುತ್ತೆ? ಬೆಂಕಿ இருக்கும். ದೀಪ ಬೆಂಕಿ ದೀಪ ಇರ್ತದೆ. என்ன செய்வான்? ಅದನ್ನ ಏನ್ ಮಾಡ್ತಾನೆ? கொண்டு ஓடுவான். ಒಬ್ಬನು ತಗೊಂಡು ಓಡ್ತಾನೆ. ஓடும்போது என்ன செய்யாது? ಅವನು ಓಡುವಾಗ ಅದು ಏನಾಗ್ತದೆ? அணையாது. ಅಲ್ಲ, ಆರಿ ಹೋಗೋದಿಲ್ಲ, அது எரிஞ்சிட்டே இருக்கும். ಅದು ಉರಿತಲೇ ಇರ್ತದೆ. இவன் கொஞ்ச தூரம் ஓடுவான். ಅವನು ಸ್ವಲ್ಪ ಹೊತ್ತು ಓಡ್ತಾನೆ. ஓடி ஓடி ಓಡಿ ಓಡಿ இன்னொருத்த கையில வாங்க இருப்பான். ಇನ್ನೊಬ್ಬನ ಕೈ ಹೊಂದಿಕೊಳ್ಳೋದಕ್ಕೆ அவன் அவனுக்கு கொடுப்பான். அவன் அவன் கையில கொடுப்பான். ಅವನ ಕೈಯಲ್ಲಿ ಕೊಡ್ತಾನೆ. அதை கொண்டு ஓடுவான். ಅವನು ಮುಂದೆ ಓಡ್ತಾನೆ. அவன் கொஞ்ச தூரம் ஓடுவான். ಅವನು ಸ್ವಲ್ಪ ದೂರ இது ಓಡ್ತಾನೆ. வாங்குறதுக்கு வேற ஒருத்தன் இருப்பான். ಅಲ್ಲಿನ ಮುಂದೆ ಓಡೋದಕ್ಕೆ ಇನ್ನೊಬ್ಬನ அவன் ಇರ್ತಾನೆ. வாங்குவான். ಅವನು ಅದನ್ನು அது ತಗೊಳ್ತಾನೆ. அணியாமல் போகிறதா தேவனுடைய ஊழியமா இருக்கிறது. ಆ ದೀಪ ನಂದದಿರುವಂತೆ ದೇವರ அந்த மகிமைதான் இந்த சபையிலே கொடுக்க போகிறேன். ಸಭೆಗೆ ದೇವರು ಕೊಡ್ತಾನೆ. நான் ஓடுவோம். ನಾವು ಓಡೋಣ, ಅದನ್ನ ஓடுவோம். ನಂದದೇ ಓಡೋಣ, அபிஷேகத்தில் ஓடுவோம். ಅಭಿಷೇಕದಲ್ಲಿ ಓಡೋಣ, நல்லமையோடு ஓடுவோம். ದೇವರ ಮಹಿಮೆಯನ್ನು அந்த ಓಡೋಣ. குடும்பத்தை கருத்தில் தூக்கி பிடிப்பாரு. ಕರ್ತನ ಕುಟುಂಬಗಳನ್ನ ಎತ್ತಿಡಿ. கடைசியில ஜெயத்தை தேவன் கொடுப்பாரு. ಕೊನೆಯಲ್ಲಿ ಜಯವನ್ನು ಹೊಂದಲಿದ್ದೇವೆ. ஹalleluya. ஹalleluya. இந்த நாட்கள பைபிள் என்ன சொல்லுகிறது? ಈ ದಿನಗಳಲ್ಲಿ ಸತ್ಯವೇದ ಏನು ಹೇಳ್ತಾ ಇದೆ? அவன் யாரை என்ன செய்ய மாட்டாரு? ದೇವರು ಏನ್ ಮಾಡೋದಿಲ್ಲ, இடிக்க மாட்டான். ಕೆಡವುವುದಿಲ್ಲ. அவன் என்ன செய்வான்? ಅವನು ನಿಮ್ಮನ್ನ ಏನ್ ಮಾಡ್ತಾನೆ? கட்டுவான். ಕಟ್ಟುತ್ತಾನೆ. அவன் மட்டுமல்ல, ಮಾತ್ರವಲ್ಲ, ஆண்டவர் என்ன செய்வான்? ದೇವರು ಏನ್ ಮಾಡ್ತಾನೆ? பிடிக்க மாட்டான். ಕೀಳುವುದಿಲ್ಲ. பிசாசு என்ன செய்வான்? ಸೈತಾನ ಏನ್ ಮಾಡ್ತಾನೆ? அவனை பிடுங்குவான். ಅವನ ಕಿತ್ತು ಬಿಡ್ತಾನೆ. ஆமென். ಹಲ್ಲೆಲೂಯಾ. சபையிலிருந்து பிடுங்குவான். ಸಭೆಯಿಂದ ಕೀಳ್ತಾನೆ. ஊழியக்கார ஒண்ணு சொன்னா என்ன பார்த்தானே பாஸ்ட் சொன்னாரு. ಸೇವಕರು ಸಭೆಗೆ ಏನಾದ್ರೂ ಒಂದು ವಾಕ್ಯ ಕೊಡುವಾಗ ಅವರು ನನ್ನ ನೋಡಿ ತಾನೆ ಹೇಳಿದ್ದಾರೆ. அது அந்த ஒரு பிரச்சனை வந்தா பிசாசு பிடுங்குவான்னு ಅರ್ಥமே. ಆ ಒಂದು ಸಮಸ್ಯೆ ಬಂದಾಗ ಸೈತಾನನ ಕೀಳುತ್ತಾನೆ ಎಂಬುದನ್ನು ಅರ್ಥ ಮಾಡಿಕೊಳ್ಬೇಕು. ஹalleluya. ಹಲ್ಲೆಲೂಯಾ. ஆண்டவர் பிடுங்க மாட்டாரு. ದೇವರು ನಿಮ್ಮನ್ನ ಕೇಳೋದಿಲ್ಲ. நீ இருக்கிறதுல உறுதியா நாட்டு. ನೀನು ಇರುವಲ್ಲಿ ದೃಢವಾಗಿ ನಡುತ್ತಾನೆ. உன்னை நட்டு உன்னை பலன் காய்க்கும்படியாக வைப்பார். ನಿಮ್ಮನ್ನ ನೆಟ್ಟು ಫಲ ಕೊಡುವುದಕ್ಕಾಗಿ ಬೆಳೆಸ್ತಾನೆ. ஹalleluya. ಹಲ್ಲೆಲೂಯಾ. பிசாசன உன்னை பிடுங்க பாப்பா. ಸೈತಾನನು ನಿಮ್ಮನ್ನು ಕೀಳಲು ನೋಡ್ತಾನೆ. ஆமே ஒப்பு கொடுக்காதீங்க. ನೀವು ಒಪ್ಪಿಸಿಕೊಳ್ಳಬೇಡ್ರಿ. ஒப்பு கொடுக்காதீங்க. ಒಪ್ಪಿಸಿಕೊಳ್ಳಬೇಡ್ರಿ. ஆமே கர்த்தர் சொந்தல ஒப்பு கொடுக்க கர்த்தர் கண்டிப்பாகவே உன்னை கட்டி பலப்படுத்த வரவர். ದೇವರ ಪಾದಕ್ಕೆ ಒಪ್ಪಿಸಿಕೊಳ್ಳುವುದಾದರೆ ಕರ್ತನು ನಿಮ್ಮನ್ನು ನಿಜವಾಗಿ ಬಲಪಡಿಸುತ್ತಾನೆ. ஹalleluya. ಸತ್ಯವಾಗಿ ಹಲ್ಲೆಲೂಯಾ. ஹalleluya. ಹಲ್ಲೆಲೂಯಾ. ಎಲ್ಲ ಕೈಗಳನ್ನು ಒತ್ತಿ ಹalleluya. ನಿಮ್ಮ ಕೈಗಳನ್ನು ಹಲ್ಲೆಲೂಯಾ ಹೇಳಿ. ನಮ್ಮ ಕೈಗೆ ಕೊಟ್ಟು ಬಂದೀங்கಲ್ಲ ಎಲ್ಲರೂ. ನೀವು ಕೈಗಳನ್ನೆಲ್ಲ ತಂದಿದ್ದೀರಲ್ವಾ? ಅದನ್ನ ಮನೆಗೆ ಬಿಟ್ಟು ವச்சிருக்கீங்களா? ಯಾರಾದರೂ ಕೈಯನ್ನು ಮನೆಯಲ್ಲಿಟ್ಟು ಬಂದಿದ್ದೀರಾ? ಸತ್ತமாக ಸತ್ತವಾಗಿ. ஹalleluya. ஆமா அதுதான் வரணும். ಆಮೆನ್. ஹalleluya. ஹalleluya. ஆண்டவர் உங்களை கட்டணும்னா ದೇವರು ಕಟ್ಟಬೇಕೆಂದರೆ உங்க வாயில ஆராதனை இருக்க வேண்டும். ನಿಮ್ಮ ಬಾಯಲ್ಲಿ ಆರಾಧನೆ ಇರಬೇಕು, அபிஷேகம் இருக்க வேண்டும். ಅಭಿಷೇಕ ಇರಬೇಕು. இல்லன்னு சொன்னா பிசாசு நல்லா பிடிக்கிறாங்க. ಇಲ್ಲವಾದರೆ ಸೈತಾನನು ಕೀಳುತ್ತಾನೆ. ஆராதிக்கிறவங்க வீட்டுல பிசாசு வர மாட்டான். ಆರಾಧಿಸುವವರ ಮನೆಗೆ ಸೈತಾನನು ಬರುವುದಿಲ್ಲ. ಆಮೆನ್. ஹalleluya. ಹಲ್ಲೆಲೂಯಾ. ஹalleluya. ಹಲ್ಲೆಲೂಯಾ. ஒருத்தர் சொப்பனம் பார்த்தார். ಒಬ್ಬನೊಂದು ಕನಸು ಕಾಣ್ತಾನೆ. பிசாசு வீட்டுக்கு மேல என்ன செய்யுது? ಸೈತಾನನು ಮನೆ ಮೇಲೆ ಏನ್ ಮಾಡಿದ್ದಾನೆ? நிம்மதியா தூங்குது. ಅವನು ನೆಮ್ಮದಿಯಾಗಿ ನಿದ್ದೆ ಮಾಡ್ತಾ ಇದ್ದಾನೆ. பிசாசு என்ன செய்யுது? ಸೈತಾನ ಏನ್ ಮಾಡ್ತಾನೆ? நிம்மதியா ನೆಮ್ಮದಿಯಾಗಿ தூங்குது. ನಿದ್ದೆ ಮಾಡ್ತಾ ಇದೆ. இதுக்கு அர்த்தம் என்ன? ಇದರ ಅರ್ಥ ಏನು? வீட்டுக்குள்ள இருக்கிறவங்க என்ன செய்யலாம்? ಮನೆ ಒಳಗಿದ್ದವರು ಏನ್ ಮಾಡ್ತಾರೆ? நிம்மதியா தூங்குறாங்க. ನೆಮ್ಮದಿಯಾಗಿ ನಿದ್ದೆ ಮಾಡ್ತಾರೆ. பிசாசுக்கு வேலை இல்ல. ಆವಾಗ ಸೈತಾನನಿಗೆ ಕೆಲಸ ಇಲ್ಲ. ನೀನು ನಿಮ್ಮದೇ ತೂங்குற, ಕೆಳಗೆ ನೀವು ಮಲಗ್ತೀರಿ, ನೀನು ನಿಮ್ಮದೇ ತೂங்குற, ನೀನು ನೆಮ್ಮದಿಯಾಗಿ ಮಲಗ್ತೀರಿ, ಅವನು ನಿಮ್ಮದೇ ತೂங்குற. ಮೇಲೆ ಅವನು ಕೂಡ ನೆಮ್ಮದಿಯಲ್ಲಿ ಮಲಗ್ತಾನೆ. பிசாசு அடிக்கணும்னு என்ன வேலை தெரியுமா? ಆ ಸೈತಾನನಿಗೆ ಹೊಡಿಬೇಕಾದ್ರೆ சைத்தான் அடிக்கணும்னா ಸೈತಾನನನ್ನು ಹೊಡಿಬೇಕೆಂದರೆ நீ முழங்கா நிக்க வேண்டாம். ನೀನು ದೃಢವಾಗಿ நீ ನಿಲ್ಲಬೇಕು. முழங்கா நின்னா ನೀನು ಮೊಣಕಾಲು அவன் மேல இருந்து அங்கிட்டு அடிப்பாங்க. ಅವನು ಮೇಲಿಂದ ಹೊಡೆದಾಡ್ತಾನೆ. நீ முதல்ல போ அந்த வீட்டுக்கு. ನೀನು ಮೊದಲು ಮನೆಗೆ ஏய் நான் போக மாட்டேன், நீ போ. ನಾನು ಹೋಗೋದಿಲ್ಲ, ನೀನು ಹೋಗು. ஏன்? ಯಾಕೆ? அங்க தீ இருக்கும், ಅಲ್ಲಿ ಬೆಂಕಿ ಇರ್ತದೆ, தேவன மகிமை இருக்கும். ಅಲ್ಲಿ ದೇವರ ಮಹಿಮೆ. பிசாசு உள்ளுக்கு வர முடியாது. ಆ ಸೈತಾನ அவனுக்கு தூக்கமே இருக்காது. ಅವನಿಗೆ ನಿದ್ದೆ ಬರೋದಿಲ್ಲ. நீ தூங்கினா ನೀನು ನಿದ್ದೆ அவன் ಮಾಡು, நல்லா தூங்குவான். ಅವನು நீ ಹಾಯಾಗಿ ஆராதித்தா ನೀನು அவனை ಆರಾಧಿಸಿ கிட்ட அடிச்சு அவனே சாத்துருவான். ಅವನೇ ಹೊಡೆದಾಡಿಕೊಂಡು ಸಾಯ್ತಾರೆ. ಹಲ್ಲೆಲೂಯಾ. உன் வீட்டுல பிசாசு தூங்கணுமா அடிச்சு சாவணும்? ನಿಮ್ಮ ಮನೆಗಳಲ್ಲಿ ಸೈತಾನನು ಮಲಗಬೇಕಾ, ಹೊಡೆದಾಡಿಕೊಂಡು ಸಾಯ್ಬೇಕಾ? சப்தமாக ಶಬ್ದವಾಗಿ ಹೇಳಿ. சாய்ಬೇಕಿಲ್ಲ. ಆಮೆನ್. நல்ல ಕೊರಟೋಡು ತೂಗಿ. ನೀವು ಚೆನ್ನಾಗಿ ಬರಕ್ಕೆ ಹೊಡೆದು ನಿದ್ದೆ ಮಾಡಿ. ஹalleluya. ಹಲ್ಲೆಲೂಯಾ. ஆராதனை ಮಾಡುವ. ಆರಾಧನೆ ಮಾಡಬೇಕು. ஆராதனை மட்டும் போதாது. ಆರಾಧನೆ ಮಾತ್ರ ಸಾಕಾಗೋದಿಲ್ಲ, அபிஷேகம் வேணும். ಅಲ್ಲಿ ಅಭಿಷೇಕ ಇರಬೇಕು. அந்த அபிஷேகத்துல தீ வர வேண்டும். ಅಭಿಷೇಕದಲ್ಲಿ ದೇವರ ಬೆಂಕಿ அந்நிய பாஷை வர வேண்டும்.
அந்நிய பாஷை நீ பயப்பட இருக்கிற வேண்டும். அசைக்கப்பட வேண்டும். ನೀನು ಇರುವಂತ ಸ್ಥಳ ನಡುಗಬೇಕು. பிசாசு சொல்லுவாரு, ಸೈತಾನ அந்த ಹೇಳ್ತಾನೆ ஏரியாலே போக முடியாதுன்னு சொல்லுவான். ಆ ಪ್ರದೇಶಕ್ಕೆ ಹೋಗ್ಲಿಕ್ಕೆ ಆಗುದಿಲ್ಲ ಅಂತ ಹೇಳ್ತಾನೆ. ಯಾಕೆ? அங்க தீ இருக்குன்னு சொல்லுவான். ಅಲ್ಲಿ ಬೆಂಕಿ ಇದೆ ಎಂಬುದಾಗಿ ಹೇಳ್ತಾನೆ. ஹalleluya. சும்மா உட்கார்ந்து ஹalleluya என்னது சின்ன ஸ்டைல் மாதிரி பாடிட்டு இருந்தா அவன் போக மாட்டான். ಸುಮ್ಮನೆ ಕುಳಿತುಕೊಂಡು ಚಲನಚಿತ್ರದ ಹಾಡುಗಳನ್ನು ಹಾಡಿದ್ರೆ ಅವನು ಓಡೋದಿಲ್ಲ. ஓ ஹalleluya. அவனும் சேர்ந்து பாடுவான். ಅವನು ಸೇರಿ ಆಡ್ತಾನೆ. ಯಾರು? அவனும் சேர்ந்து பாடுவான். ಅವನು ಸೇರಿ ಆಡ್ತಾನೆ. ஹalleluya. ஹalleluya. அந்த பாட்டுல என்ன இருக்கணும்? ನಿಮ್ಮ ಹಾಡಲ್ಲಿ ಏನಿರ್ಬೇಕು? சத்தமா சொல்லுங்க. ಅಭಿಷೇಕ ದೊಡ್ಡದಾಗಿರ್ಬೇಕು. ஹalleluya. ஹalleluya. அந்த அபிஷேகம் இருந்தா ಈ ಅಭಿಷೇಕ நீ ಇದ್ದರೆ ஒரு ஸ்தோத்திரம் சொன்னா போதும். ನೀನು ಒಂದು ಸ್ತೋತ್ರ அவன் ஓடியே போயிடுவான். ಅವನು ಓಡಿ ಹೋಗ್ತಾನೆ. அவனை இடிக்க பார்க்கிற ஓடியே போயிடுவான். ನಿನ್ನನ್ನು ಕೆಡವಲು ನೋಡುವವನು ಓಡಿ ಹೋಗ್ತಾನೆ. தொழிலை பார்த்து இடிக்க பார்க்கிற ஒருத்தன் இருக்கானே. ನಿನ್ನ ಉದ್ಯೋಗವನ್ನು ನೋಡಿ ಕೆಡವುವುದಕ್ಕಾಗಿ ಒಬ್ಬನಿದ್ದಾನಲ್ವಾ? நீ தொழில் செய்ய இடத்துல உனக்கு தொந்தரவு கொடுக்க நிறைய இருக்கான்னு தெரியுமா? ನೀನು ಉದ್ಯೋಗ ಮಾಡುವಲ್ಲಿ ನಿನಗೆ ತೊಂದರೆ ಕೊಡೋದಕ್ಕೆ ಒಬ್ಬನಿದ್ದಾನೆ ಗೊತ್ತಾ? நீ எப்படி அதுங்க ஓட்டணும்? ಅವನನ್ನು ಹೇಗಾದರೂ ಓಡಿಸಬೇಕೆಂಬುದಾಗಿ அசுத்தாவியான பேசிக் கொண்டிருக்கிறார். ಪರಿಶುದ್ಧಾತ್ಮನು ಮಾತಾಡ್ತಾ ಇದ್ದಾನೆ. நீ தொழில் செய்ய இடத்துல உன்னை ஓட்டுறதுக்காக அநேகர் இருந்து கொண்டான். ನೀನು ಕೆಲಸ ಮಾಡುವಲ್ಲಿ ನಿನ್ನನ್ನು ಓಡಿಸಬೇಕೆಂಬುದಾಗಿ ಅನೇಕರು ನಿರ್ಧರಿಸುತ್ತಾರೆ. நீ ஜெபத்தோடு கூட இருந்தா ನೀನು ಪ್ರಾರ್ಥನೆಯಲ್ಲಿದ್ದರೆ நீ ஓட மாட்டா. ನೀನು ಓಡೋದಿಲ್ಲ. உனக்கு எதிரே நிக்கிறவன் ஓடி போயிடுவான். ನಿಲ್ಲುವವನು ಓಡ್ತಾನೆ. ஹalleluya. உனக்கு எதிரே இருக்கிறவன் ஓடி போயிடுவான். ನಿಮ್ಮ ಎದುರಾಳಿಗಳು ಓಡಿ ಹೋಗ್ತವೆ. ஆமென். ಹಲ್ಲೆಲೂಯಾ. உன்னுடைய ப்ரமோஷனை பார்த்து அவன் வேதனைப்படுவான். ನಿಮಗಾಗುವ ಪ್ರಮೋಷನ್ ನೋಡಿ ದುಃಖ ಪಡ್ತಾನೆ. கர்த்தர் கட்டுவார். ದೇವರು ಕಟ್ತಾನೆ. உங்க மார்பில் அடிச்சு சொல்லுங்க. ನಿಮ್ಮ ಎದೆಗೆ ತಟ್ಟಿ ಹೇಳ್ರಿ. உங்க மார்பில் தட்டி சொல்லுங்க. ನಿಮ್ಮ ಎದೆ ತಟ್ಟಿ ಹೇಳ್ರಿ. கர்த்தர் என்னை கட்டுவான். ಕರ್ತನು ನನ್ನನ್ನು ಕಟ್ಟುತ್ತಾನೆ. உங்களுக்கு இதே இருக்கா? ನಿಮಗೆ ಹೃದಯ ಇದೆಯಾ? ಆಮೆನ್. இருக்கு. அத வீட்ல வச்சிட்டு வந்தீங்களா? ಮನೆಯಲ್ಲಿ ಬಂದಿದ್ದೀರಾ? சொல்லுங்க. ಹೇಳ್ರಿ. என்னை கர்த்தர் கட்டுவான். ನನ್ನನ್ನು ಕರ್ತನು ಕಟ್ತಾನೆ. ஹalleluya. நல்லா நீங்க ಚೆನ್ನಾಗಿ ಹೊಡೀರಿ. கட்டட்டே வராது. ಆಮೆನ್. ಹೃದಯಘಾತ ಆಗೋದಿಲ್ಲ. ஹalleluya. ಹಲ್ಲೆಲೂಯಾ. ஹalleluya. ஹalleluya. ஆமென். நாட்களில் கர்த்தர் குடும்பத்தை கட்ட போகிறார். ಈ ದಿನಗಳಲ್ಲಿ ಕರ್ತನ ಕುಟುಂಬವನ್ನು குடும்ப ಕಟ್ಟಬೇಕು. கட்ட சர்ச் கட்டும். ಸೇವಕರು ಕುಟುಂಬವನ್ನು ಕಟ್ಟುತ್ತಾರೆ. ஹalleluya. ಹಲ್ಲೆಲೂಯಾ. எல்லாத்துக்கும் கீசல பணம் வந்துரும். ಎಲ್ಲವದ್ರ ಕೇಸಲ್ಲಿ ಹಣ ಬರ್ತದೆ. நம்ம சர்ச் வந்துரும். ನಮ್ಮ ಆಲಯ ಬೆಳೀತದೆ. ஹalleluya. ಹಲ್ಲೆಲೂಯಾ. ಎಷ್ಟು ಕೋಟಿ இருக்கட்டும். ಎಷ್ಟು ಕೋಟಿ ಇರಲಿ, நீங்க என்ன பெரிய கோடியா? ಇದೆಲ್ಲ ಏನು ದೊಡ್ಡ ಕೋಟಿಯ? ஆண்டவருக்கு கை நீட்டுனா ದೇವರು ಕರ ಚಾಚಿದರೆ ஒரு கோடி பக்கத்துல கிடையாது. 1 ಕೋಟಿ ಅಲ್ಲ. ஹalleluya. ஒரு கோடி பக்கத்துல கிடையாது. 1 ಕೋಟಿ ಲೆಕ್ಕಕ್ಕಿಲ್ಲ. இவங்க எல்லாம் தேவனா கட்டப்படுவாங்க. ಅದೆಲ್ಲ ದೇವರಿಂದ ಕಟ್ಟಲ್ಪಡ್ತಾರೆ. Praise the Lord. ಹಲ್ಲೆಲೂಯಾ. ஹalleluya. ஹalleluya. நாட்களில் கர்த்தர் நம்மை உயர்த்துவார். ಈ ದಿನಗಳಲ್ಲಿ ಕರ್ತನು ನಮ್ಮನ್ನು ಬೆಳೆಸಬೇಕು. நம்மை அதிகமாய் பலப்படுத்த போகிறார். ನಮ್ಮನ್ನು ಹೆಚ್ಚು ಹೆಚ್ಚಾಗಿ ಬೆಳೆಸಬೇಕು. எப்படி அவன் கட்ட போகிறார்? ಹೇಗೆ ಅವರು ಕಟ್ತಾರೆ? நீ யாரா இருக்க வேண்டும்? ನೀನು ಯಾರಾಗಿರ್ಬೇಕು? மத்தேயு சுவிசேஷம் ಮತ್ತಾಯನ ಸುವಾರ್ತೆ 16ஆம் அதிகாரம் ಅದರ 14ನೇ ಅಧ್ಯಾಯ 18ஆம் வசனத்தை வாசிக்கும்போது ಅದರ 18ನೇ ஆண்டவராகிய ವಚನ இயேசு ஒரு மனுஷனை பார்த்து சொல்லுகிறார், ದೇವರಾದ ಯೇಸು ಕ್ರಿಸ್ತನ ಒಂದು ಮನುಷ್ಯನನ್ನು ನೋಡಿ ಹೇಳ್ತಾರೆ, பேதுருவே, ಪೇತ್ರನೇ, நீ யாரா இருக்கிறாய்? ನೀನು ಯಾರಾಗಿದ್ದೀಯಾ? பாறையா இருக்கிறாய். ಬಂಡೆಯಾಗಿದ್ದೀಯಾ? ஆமென். ಹಲ್ಲೆಲೂಯಾ. நீ யாரா இருக்கிறாய்? ನೀನು ಯಾರಾಗಿದ್ದೀಯಾ? சத்தமா சொல்லுங்க. ನೀನು ಯಾರಾಗಿದ್ದೀಯಾ? ಶಬ್ದವಾಗಿ ಹೇಳಿ. ಬಂಡೆಯಾಗಿದ್ದೀಯಾ? யாரா இருக்கிறாய்? ಯಾರಾಗಿದ್ದೀರಾ? ஆமென். ஹalleluya. ಆಮೆನ್. ஆமென். இந்த சர்ச் ஏலியன் சர்ச். எஸ். ಎಲಿಮ್ ಚರ್ಚ್ ஏலியன் சர்ச் எங்க கட்ட போறீங்க? ಎಲ್ಲಿ ಕಟ್ಟಲಿದ್ದೀರಿ? ಬಂಡೆ ಮೇಲೆ அப்ப ಕಟ್ಟಲಿದ್ದೀರಿ. நாம் யாரை மாற வேண்டும்? ಹಾಗಾದ್ರೆ ನಾವು ಯಾರಾಗಬೇಕು? சத்தமா சொல்லுங்க. ಶಬ್ದವಾಗಿ ಹೇಳ್ರಿ. நீ பாறையா இருந்தா ನೀನು ಬಂಡೆಯಾಗಿದ್ದರೆ முகாந்திரமாய் கட்டப்படுகிறது. ನಿನ್ನ ಮೂಲಕ ಕಟ್ಟಲ್ಪಡುತ್ತದೆ. இது யாரும் வர வேண்டிய அவசியம் கிடையாது. ಬೇರೆ ಯಾರೋ ಬರಬೇಕಾಗಿಲ್ಲ. சத்தமா சொல்லுங்க. ಶಬ್ದವಾಗಿ ಹೇಳಿ. எல்லாம் சத்தமா சொல்லுங்க. ಎಲ್ಲರೂ ಶಬ್ದವಾಗಿ ಹೇಳಿ. யா முகாந்திரம். ನನ್ನ ಮೂಲಕ சத்தமா சொல்லுவீங்களா இல்லையா? ಶಬ್ದವಾಗಿ ಹೇಳ್ತಾರೆ ಇಲ್ಲ? சத்தமா சொல்லுவீங்களா இல்லையா? சத்தமா சொல்லுங்க. யா முகாந்திரமா. ನನ್ನ ಮೂಲಕ இந்த ஏலியன் சர்ச் ಈ ಎಲಿಮ್ ಚರ್ಚ್ கட்டப்பட ஆரம்பிக்கிறது. ಅದು ಕಟ್ಟಲ್ಪಡುತ್ತದೆ. கட்டப்பட ஆரம்பிக்கிறது. ಕಟ್ಟಲ್ಪಡಲು ಆರಂಭಿಸುತ್ತದೆ. பயமா இருக்கா? ಭಯವಾಗ್ತಾ ಇದೆಯಾ? நான் டொனேஷன் ಕೊಡೋಣ சொல்லிட்டு ನಾಳೆ ಸೇವಕರು ಡೊನೇಷನ್ಗೆ ಬರ್ತಾರೆ. இல்லை. ಇಲ್ಲ. சத்தமா ஒண்ணு சொல்றீங்களா? ಶಬ್ದವಾಗಿ ನಮ್ಮ ಹೇಳ್ತೀರಾ? சத்தமா சொல்லுங்க. ಶಬ್ದವಾಗಿ ஏன் முகாந்திரம்? ನನ್ನ ಮೂಲಕ சகோதரர்கள் சத்தமாக ಸಹೋದರರ ಶಬ್ದ ಬರಬೇಕು. பயப்படுறீங்களா? ஐயோ இன்னைக்கு ಭಯಪಡ್ತಾ ಇದ್ದೀರಾ? வந்ததே மாட்டிக்கிட்டோமே. ನಾವಿವತ್ತು ಬಂದು ಸಿಕ್ಕಾಕೊಂಡ್ವೆಲ್ಲ. ಆಮೆನ್. ஹalleluya. ಹಲ್ಲೆಲೂಯಾ. ஆமென். என்ன சொல்றீங்க? பயம் இல்லை. ಭಯವಿಲ್ಲ. பயம் இல்லை. ಭಯ ಇಲ್ಲ.
ನೀವು ಯಾರಾಗಬೇಕು? மணலாக இருக்கக்கூடாது. ಹೊಯ್ಗೆ ಆಗಬಾರದು. ಆಮೆನ್. ಬಂಡೆ ಬಂಡೆ ಆಗக்கூடாது. ಬಂಡೆ. ஹalleluya. ஹalleluya. நீங்க வந்து ಬಂಡೆ ಬಂಡೆ சொன்னா நாளைக்கு பய ஆமென். ಆಮೆನ್. நீ யாரா போறீங்க? ನೀವು ಯಾರಾಗಲಿದ್ದೀರಿ? பாறையாவீங்க. ಬಂಡೆ ಆಗಲಿದ್ದೀರಿ. ಬಂಡೆಯಾவீங்க. ಬಂಡೆ ಆಗಲಿದ್ದೀರಿ. நீங்க சத்தமா சொல்லுங்க. ನೀವು ಸತ್ತೊಳಗೆ ಹೇಳಿ. யார் முகாந்தரமா? ನನ್ನ ಮೂಲಕವಾಗಿ ஏலிங் சர்ச் கட்டப்படுகிறது. ಕಟ್ಟಲ್ಪಡ್ತದೆ. ஆமென். ஹalleluya. ஹalleluya. வருகிற வருஷத்தை இத கட்ட டபுள் ஆட்கள் இருக்க வேண்டும். ಮುಂದಿನ ವರ್ಷ ಇದಕ್ಕಿಂತ ಹೆಚ್ಚಾದ ಜನರು ಬರಬೇಕು. நம்பிக்கை இருக்கா? ಆಮೆನ್. நம்பிக்கை இருக்கிற கரங்களை தட்டி சத்தம் கட்டளை ಯೇಸು சொல்லுகிறாரு. ಯೇಸು ಸ್ವಾಮಿ ಹೇಳ್ತಾರೆ. ಯೇಸು சொல்லுகிறாரு. ಯೇಸು ಸ್ವಾಮಿ ಹೇಳ್ತಾರೆ. ಓಕೆ ಓಕೆ ஆமென். ஓகே ஆமென். ಯೇಸು சொல்லுகிறாரு. ಯೇಸು ಸ್ವಾಮಿ ಹೇಳ್ತಾರೆ. நீ யாரா இருக்கிற? ನೀನು ಯಾರಾಗಿದ್ದೀಯಾ? சாதாரண மனுஷனல்லப்பா. ಸಾಧಾರಣ ಮನುಷ್ಯನಲ್ಲ. ಬೇರೆ என்ன பண்ணா தெரியுமா? வருஷம் மேற்கல ಪೇತ್ರನು ಏನ್ ಮಾಡಿದ ಗೊತ್ತಾ? என்ன பண்ணா? ಅವನೇನ್ ಮಾಡ್ದ? ಯೇಸು ಯಾರನ್ನ சொல்லிட்டு போயிட்டான். ಯೇಸು ಯಾರೆಂಬುದಾಗಿ ಹೇಳಿದ? ಯೇಸು ಯಾರು? ಯೇಸು ಯಾರು? எனக்கு தெரியாதுல்ல. ನನಗೆ ಗೊತ್ತಿಲ್ಲ. எனக்கு நாளை சொல்லுவீங்க. எனக்கு யாரோன்னு சொல்லுவீங்க. ನಾಳೆ ಹೇಳ್ತೀರಾ ಯಾರಂದು ಗೊತ್ತಿಲ್ಲ. பாஸ்டர் பிரவீன் பாஸ்டர் அலெக்ஸ் பாஸ்டர் பார்த்துட்டு ಪಾಸ್ಟರ್ ಅಲೆಕ್ಸ್ ಅವರನ್ನ ನೋಡಿ எனக்கு தெரியாதுன்றீங்க. ಅವ್ರು ಯಾರು ನನಗೆ ಗೊತ್ತಿಲ್ಲ ಅಂತ என்ன ಹೇಳಿದ್ರು. தெரியுமா? நாளை சர்ச்சை கட்டு போவோம். ಯಾಕಂದ್ರೆ ನಾಳೆ ಆಲಯ ಕಟ್ತಾರೆ. ஹalleluya. ಹಲ್ಲೆಲೂಯಾ. ஆமென். ஆண்டவர் சொல்லுகிறார். ದೇವರು ಹೇಳ್ತಾ நீ ಇದ್ದಾರೆ. முதல்ல யாராய் மாற வேண்டும்? ನೀನು ಮೊದಲು ಯಾರಾಗಬೇಕು? பாறையாய் மாற. ಬಂಡೆ ಆಗಬೇಕು. ಆಮೆನ್. நீ முதல்ல பாறையாய் மாறினா ನೀನು ಮೊದಲಾಗಿ ಬಂಡೆ ಆದರೆ மேல ஆண்டவர் விஷன் வைத்திருக்கிறார். ನಿನ್ನ ಮೇಲೆ ಕರ್ತನು ಒಂದು ನಿರೀಕ್ಷೆ ಇಟ್ಟಿದ್ದಾನೆ. விஷன் வைத்திருக்கிறார். ಒಂದು ದರ್ಶನ ಇಟ್ಟಿದ್ದಾನೆ. சபை மட்டும் இல்ல கட்டுகிறது. ಸಭೆ ಮಾತ್ರ ಕಟ್ಟುವುದಲ್ಲ, உனக்கு கொடுக்கப்பட்ட பிள்ளையை கர்த்தர் கட்டுவார். ನಿಮಗೆ ಕೊಡಲ್ಪಟ್ಟ ಮಕ್ಕಳನ್ನು ಕಟ್ತಾನೆ. உன் பிள்ளை தலைமுறையும் தேவன் கட்டுவார். ನಿಮ್ಮ ಸಂತತಿಗಳನ್ನ ಕರ್ತನು ಕಟ್ತಾನೆ. நான் ஒன்று சொல்லுகிறேன். ನಾನೊಂದು ಹೇಳ್ತೇನೆ. எத்தனை குடும்பங்கள் சபைக்காக கை நீட்டப்பட்டார்களோ ಎಷ್ಟು ಕುಟುಂಬಗಳು ಸಭೆಗಾಗಿ ಕೈ ಚಾಚುತ್ತಾರೆ. இன்னைக்கு அவங்களுக்கு ஒரு மகிமை என்ன சொன்னா என்ன தெரியுமா? ಇವತ್ತು ಅವರಲ್ಲಿ ಒಂದು ಮಹಿಮೆ ಅಂದ್ರೆ ಏನು ಗೊತ್ತಾ? தீர்க்காயுசை கொடுத்திருக்கிறார். ಅವರಿಗೆ ದೀರ್ಘಾಯುಷ್ಯವನ್ನು ಕೊಟ್ಟಿದ್ದಾನೆ. குடும்பத்தை தேவன் உயர்த்தி இருக்கிறார். ಅವರ ಕುಟುಂಬವನ್ನು ದೇವರು ಎಬ್ಬಿಸಿದ್ದಾನೆ. ஹalleluya. ஹalleluya. எனக்கு இந்த மங்களூர் பட்டு நல்ல சர்ச்சாண்டர் கொடுத்திருக்கிறார். ನನಗೆ ಈ ಮಂಗಳೂರು ಪಟ್ಟಣದಲ್ಲಿ ಒಂದು ಒಳ್ಳೆ ಆಲಯ ಕೊಟ್ಟಿದ್ದಾರೆ. அது எப்படி கொடுத்தார் தெரியுமா? ಅದು ಹೇಗೆ ಕೊಟ್ಟರು? விசுவாசத்தோட கொடுத்தாங்க. ನಂಬಿಕೆಯಲ್ಲಿ ಕೊಟ್ಟರು. ஜோல்ஸ் எல்லாம் எடுத்துட்டு கொடுத்துட்டாங்க. ಎಲ್ಲ ಆಭರಣಗಳನ್ನು ತೆಗೆದುಕೊಟ್ಟರು. சபை கட்டுனே. ಸಭೆ ಕಟ್ಟಿದ್ವಿ. இன்னைக்கு அவங்களுக்கு தீர்க்காயுசை கொடுத்திருக்கிறார். ಇವತ್ತು ಅವರೆಲ್ಲರಿಗೂ ದೀರ್ಘಾಯುಷ್ಯವನ್ನು ಕೊಟ್ಟಿದ್ದಾರೆ. கொரோனா வந்த போது இவங்களை செத்துருவாங்கன்னு சொல்லி ஒதுக்கி போட்டாங்க. ಕೊರೋನಾ ಬಂದಾಗ ಇವರೆಲ್ಲ ಸತ್ತೋಗ್ತರದಲ್ಲಿ ಮೂಲೆ ಗುಂಪು ಮಾಡಿದ್ರು. ஒரு மனுஷன் போல சாகத ஆண்டவர் அனுபவிக்கவில்லை. ಒಬ್ಬ ವ್ಯಕ್ತಿಗೂ ಕೊರೋನಾ ಮುಟ್ಟದಾಗೆ ಕಾಪಾಡಿದ್ರು. கொரோனா முட்டிருச்சு. ಕೊರೋನಾ ಬಂತು ಕೆಲವರು, ஆனா ஒருத்தர் சாகல. ಆದರೆ ಯಾರು ಸಾಯಲಿಲ್ಲ. ಯಾಕೆ? இவர்கள் யாரா இருந்தார்கள்? ಇವರೆಲ್ಲ ಯಾರಾಗಿದ್ದರು? பாறையா இருந்தார்கள். ಬಂಡೆಗಳಾಗಿದ್ದರು. பாறையா இருந்தார்கள். ಬಂಡೆಗಳಾಗಿದ್ದರು. உங்க மேல நாட்கள தேவன் ஒரு பெரிய ஒரு விஷயம் வைத்திருக்கிறார். ನಿಮ್ಮ ಮೇಲೆ ಇವತ್ತು ದೇವರು ಒಂದು ದೊಡ್ಡ ದೃಷ್ಟಿಯನ್ನು ಇಟ್ಟಿದ್ದಾರೆ. சொல்லுங்க. ಹಲ್ಲೆಲೂಯಾ. சத்தமா சொல்றீங்களா? ಸತ್ತವಾಗಿ ಹೇಳಿ. என் மேல. ನನ್ನ ಮೇಲೆ. சத்தமா சொல்ல என் மேல. ನನ್ನ ಮೇಲೆ. ஆமென். ஆண்டவர் பெரிய விஷயம் வைத்திருக்கிறார். ದೇವರು ಒಂದು ದೊಡ್ಡ ದೃಷ್ಟಿ ಹಾಕಿದ್ದಾನೆ. ಆಮೆನ್. ದೃಷ್ಟಿನ விஷயம் ವಿಷಯ ಸೇರು. சரி. ಓಕೆ. ஹalleluya. ಹಲ್ಲೆಲೂಯಾ. ஒரு பெரிய விஷயம் வச்சிருக்கிறார். ಒಂದು ದೊಡ್ಡ ದೃಷ್ಟಿ ಹಾಯಿಸಿದ್ದಾನೆ. ஆமென். ಹಲ್ಲೆಲೂಯಾ. நம்புறீங்களா? ನಂಬ್ತೀರಾ? இல்ல நான் இந்த மகளுக்கு கல்யாணம் பண்ணி கொடுக்கறதுக்கு எப்படின்னு தெரியாம உட்கார்ந்துட்டு நீ விஷயம் சொல்லிட்டு இருக்கிற. ಇಲ್ಲ ಮಗ, ಈ ಸೇವಕರೇ, ನಾನು ಮಗಳ ಮದುವೆ ಆಗ್ಬೇಕು ಅಂತ ಕಾಯ್ತಾ ಇದ್ದೇನೆ, ನೀವೇನೋ ದೃಷ್ಟಿ ಅಂತ ಹೇಳ್ತಾ ಇದ್ದೀರಾ. ஆண்டவர் உங்களை குடும்பத்தை தொட்டா எல்லாம் நடக்கும். ದೇವರು ನಿಮ್ಮ ಕುಟುಂಬವನ್ನು ಮುಟ್ಟಿದರೆ ಎಲ್ಲವೂ ಸಾಧ್ಯ. ಆಮೆನ್. முதல்ல நமக்கு இருந்து ஆராதிக்கிற இடம் தேவை. ಮೊದಲಾಗಿ ನಮಗೆ ಕುಳಿತು ಆರಾಧನೆ ಮಾಡಬೇಕಾದ ಸಮಯ எனி டைம். ಎನಿ ಟೈಮ್, எப்போது வந்தாலும் ಎಲ್ಲ ಸಮಯದಲ್ಲೂ முழங்கால் ஆமி மடக்கிற ஒரு இடம் நமக்கு தேவை. ಮೊಣಕಾಲು ಮಡಚುವ ಸ್ಥಳ ಬೇಕು. ஹalleluya. ஹalleluya. நாட்கள் அப்படிப்பட்ட ஆமி இடத்துக்காக பாறையை கர்த்தர் தெரிந்து கொள்கிறார். ಈ ದಿನಗಳಲ್ಲಿ ಅಂತಹ ಒಂದು ಸ್ಥಳವನ್ನು ಆಯ್ಕೆ ಮಾಡೋದಕ್ಕಾಗಿ ಬಂಡೆ ಕಲ್ಲುಗಳನ್ನು ಹುಡುಕ್ತಾ ಇದ್ದಾರೆ. அவர் சொல்லுகிறாரு. ದೇವರು ಹೇಳ್ತಾ ಇದ್ದಾರೆ, மேலே நான் உங்களுக்கு சொல்லுகிறேன், ನಾನು ನಿನಗೆ ಹೇಳ್ತೇನೆ, நீ பேதுருவா இருக்கிறாய். ನೀನು ಪೇತ್ರನಾಗಿದ್ದೆ. இந்த கல்லில் என் சபையை கட்டுவேன். ಈ ಬಂಡೆ ಮೇಲೆ ನನ್ನ ಆಲಯವನ್ನು ಕಟ್ಟುತ್ತೇನೆ. ஹalleluya. ஹalleluya. ஆண்டவர் உரிமையா சொல்லுகிறார். ದೇವರು ದೃಢವಾಗಿ ಹೇಳ್ತಾ ಇದ್ದಾನೆ, இந்த கல்லின் மேல், ಈ ಕಲ್ಲಿನ ಮೇಲೆ, இந்த கல்லின் மேல் ಈ ಕಲ್ಲಿನ ಮೇಲೆ சபையை கட்டுவேன். ನನ್ನ ಸಭೆಯನ್ನು நான் ಕಟ್ಟುತ್ತೇನೆ. எங்கெல்லாம் கட்ட மாட்டேன். ನಾನು ಎಲ್ಲೆಲ್ಲೋ நான் ಕಟ್ಟೋದಿಲ್ಲ, எப்படியும் கட்ட மாட்டேன். ಹೇಗೆಗೋ ಕಟ್ಟೋದಿಲ್ಲ. எந்த பாறை உறுதியா இருக்கோ ಯಾವ ಬಂಡೆ ಕಲ್ಲು ಗಟ್ಟಿಯಾಗಿದೆಯೋ அதன் மேல தான் நான் கட்டுவேன். ಅದರ ಮೇಲೆ
ಈ ಕಡೆ ಅಲೆದಾಡುವವರಿದ್ದಾರೆ, ಅವರ ಮೇಲೆ ಕಟ್ಟಲಿಕ್ಕೆ ಆಗುದಿಲ್ಲ. ಆಮೆನ್. ನಮ್ಮ ಊರ್ಲೆಲ್ಲ இந்த அக்கறை கிடைக்கும் ಈರೋದು ಊರುಗಳಲ್ಲಿ ಈರೋದಿದೆ. அதெல்லாம் தண்ணி மாதிரி அது காய் இல்ல, அதுக்கு பேரு பைனி அக்கறைன்னு சொல்லுவாங்க. பைனி தண்ணி எடுப்பாங்க, உங்களுக்கு தெரியாது காய்னா. அல்லேலூயா. அது இங்க அதுல ஈ கிடக்கும், ಅದರಲ್ಲಿ ನೊಣಗಳು ಬೀಳುತ್ತವೆ. அவன் எடுத்து பிடிப்பான். ಸೇದಿ ஓகே, அண்டர்ஸ்டாண்ட். அது என்ன பண்ணுவான்? ಅದನ್ನ ಏನ್ ಮಾಡ್ತಾನೆ? தொடர்ந்து குடிப்பான். ಅವನು ಹಾಗೆ ಎಳೆದು ಕುಡಿತಾನೆ. எல்லாரும் சேர்ந்துருவாங்க. ಅದ್ರ ಜೊತೆ ಎಲ್ಲರೂ ಬರ್ತಾರೆ. பூன்னு ஊதுவான். ಅದನ್ನು ಊದುತ್ತಾನೆ. ಎಲ್ಲ அப்படி போயிடும். ಅದು ದೂರಕ್ಕೆ ಹೋಗ್ತದೆ. எப்படி போயிடும்? ಯಾಕಡೆ ಹೋಗ್ತದೆ? ஓடியே போயிடும். ಓಡಿ ಹೋಗ್ತದೆ. மறுபடியும் குடிப்பான். ಮತ್ತೆ ಕುಡಿತಾನೆ. மறுபடியும் ஓடி வந்துடும். ಮತ್ತೆ ಅದು ಓಡಿ ಬರ್ತದೆ. இருக்கிறவங்க மேல ஆட்ட கட்டவே மாட்டாரு. ಈ ರೀತಿಯಾಗಿರುವವರ ಮೇಲೆ ಕರ್ತನು ಕಟ್ಟಲಿಕ್ಕೆ ಆಗುದಿಲ್ಲ. ಆಮೆನ್. ಆಮೆನ್. ஹalleluya. ஹalleluya. உங்க மேல கர்த்தர் கண்ணை வைத்திருந்தார், ನಿಮ್ಮ ಮೇಲೆ ಕರ್ತನು ದೃಷ್ಟಿಯನ್ನು ಹಾಯಿಸಿದರೆ கர்த்தர் உன்னை விட மாட்டார். ಕರ್ತನು ನಿಮ್ಮನ್ನು ಬಿಟ್ಟುಕೊಡೋದಿಲ್ಲ. எந்த இடத்துல போனாலும் விட மாட்டார். ನೀನು ಯಾವ ಸ್ಥಳಕ್ಕೆ ಹೋದರೂ ಬಿಟ್ಟುಕೊಡೋದಿಲ್ಲ. உன்னை கூட்டிக்கொண்டு வந்து கட்ட வைப்பார். ನಿನ್ನನ್ನು ಎಳೆದು ತಂದು ಕೊಡ್ತಾರೆ. ஹalleluya. ஹalleluya. அதான் கர்த்தருடைய கரமா இருக்கு. ಅದುವೇ ದೇವರ ಹಸ್ತವಾಗಿದೆ. இன்னைக்கு எத்தனை பேர் உங்க குடும்பத்தை தேவன் கட்ட போறார் தெரியுமா? ಇವತ್ತು ಎಷ್ಟು ಜನರು ನಿಮ್ಮ ಕುಟುಂಬವನ್ನು ದೇವರು ಕಟ್ತಾ ಇದ್ದಾನೆ. உன் குடும்பத்தை இருக்கிற கவலை எல்லாம் மாற்றுவார். ನಿಮ್ಮ ಕುಟುಂಬದ ಚಿಂತಾಭಾರಗಳನ್ನು ನೀಗುತ್ತಾನೆ. பிரச்சனை ஆண்டு மாற்றுவார். ನಿಮಗೆ ಇರುವಂತ ಸಮಸ್ಯೆಗಳನ್ನು ಪರಿಹರಿಸುತ್ತಾನೆ. இருக்கிற ಎಲ್ಲ வேதனையை கர்த்தர் ನಿಮ್ಮ மாற்றுவார். ಮೇಲೆ ಇರುವಂತ ದುಃಖಗಳನ್ನು ನೀಗುತ್ತಾನೆ. அதை மாற்றி உங்களை கட்ட போகிறதுக்கு கர்த்தர் வைக்க போகிறார். ಅದನ್ನೆಲ್ಲ ದೂರ ಮಾಡಿ ನಿಮ್ಮನ್ನು ಕಟ್ಟುವುದಕ್ಕೆ ಕರ್ತನು ಯೋಜಿಸುತ್ತಿದ್ದಾನೆ. நீங்க சொல்லுவீங்க, ನೀವು ಹೇಳ್ಬೋದು, இப்படிப்பட்ட ஆண்டவரை நான் பார்த்ததே கிடையாதுன்னு சொல்லுவீங்க. ಇಂತಹ ದೇವರನ್ನು ನಾನು ಎಂದೂ ನೋಡಲೇ ಇಲ್ಲ. ஹalleluya. ஹalleluya. இந்த ஆண்டவர் நல்ல ஆண்டவர். ಈ ದೇವರು ಒಳ್ಳೆಯ ದೇವರು. உங்களை கட்டினா ನಿಮ್ಮನ್ನು ಕಟ್ಟಿದ್ರೆ நீ உயர்ந்து போய் கொண்டே இருப்பார். ನೀವು ಬೆಳೀತಾನೇ ಇರ್ತೀರಿ. இழக்கவே மாட்டாங்க. ನಿಮ್ಮ ಕಾಲನ್ನು ಹಿಡಿದು ಎಳೆಯಲಿಕ್ಕೆ ಆಗುದಿಲ್ಲ. ஹalleluya. ஹalleluya. எந்த சத்துருவும் தொட முடியாது. ಯಾವ ವೈರಿಗಳು அதுக்கு தான் ஆண்டவர் அழகா சொல்லுகிறாரு, ಅದಕ್ಕಾಗಿ ಪೇತ್ರನೇ. ஆமென். ಆಮೆನ್. பேதுரு யாரா இருக்கீங்களா? ಇಲ್ಲಿ ಯಾರಾದರೂ ಪೇತ್ರರಿದ್ದೀರಾ? அந்த ஒரு பேதுரு இருக்கிறாரு. வேற பேதுரு இருக்கீங்களா? ಒಬ್ಬ ಪೇತ್ರರಿದ್ದಾರೆ. கல்ல இருக்கிற யாரு? ಬಂಡೆಕಲ್ಲ ಯಾರಾಗಿದ್ದೀರಿ? சர்ச்சில் இருக்கிறதுக்கு ದೇವರ ಆಲಯ ಕಟ್ಟಲಿಕ್ಕೆ. ಆಮೆನ್. அதையா பேதுரு? ಇದು ಪೇತ್ರ. ಆಮೆನ್. உங்க பேர் இருக்கட்டும், ನಿಮ್ಮ ಹೆಸರು ಇಲ್ಲಿ. நீங்க யாரை மாற வேண்டும்? ನೀವು ಯಾರಾಗಬೇಕು? அவர் பேதுரு. ನಾನೊಬ್ಬ ಪೇತ್ರನಾಗಬೇಕು. ಆಮೆನ್. சொல்லுவீங்களா? ಹೇಳ್ತೀರಾ? நான் ஒரு பேதுரு. ನಾನೊಬ್ಬ ಪೇತ್ರ. நான் ஒரு பேதுரு. ನಾನೊಬ್ಬ ಪೇತ್ರ. என்னை ஆண்டவர் தெரிந்து கொண்டார். ನನ್ನನ್ನು ದೇವರು ಆಯ್ಕೆ ಮಾಡಿದ್ದಾರೆ. சத்தமா சொல்லுங்க. ಶಬ್ದ ಬಗೆಯಲ್ಲಿ என்னை தெரிந்து கொண்டார். ನನ್ನನ್ನು ದೇವರು ಆಯ್ಕೆ ಮಾಡಿದ್ದಾರೆ. ஹalleluya. ஹalleluya. என்னை தெரிந்து கொண்ட அந்த ஆண்டவருக்கு நன்றி சொல்லுங்க பாப்பா. ನನ್ನನ್ನು ಆಯ್ಕೆ ಮಾಡಿದ ದೇವರಿಗೆ ಕೃತಜ್ಞತೆ. ஹalleluya. 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 அவன் பாஸ்டர் அலெக்ஸ் நம்மளை தெரிந்து கொண்டது. ಪಾಸ್ಟರ್ ಅಲೆಕ್ಸ್ ನಿಮ್ಮನ್ನು ಆರಿಸಿಕೊಂಡಿಲ್ಲ. பாஸ்டர் அலெக்ஸ் தெரியுமா? ಪಾಸ್ಟರ್ ಅಲೆಕ್ಸ್ உங்களுக்கு நல்ல வழி காமிக்கும்படியா, ನಿಮಗೆ ಒಳ್ಳೆ ದಾರಿ ತೋರಿಸೋದಕ್ಕಾಗಿ. இப்படி போனா மங்களூர் போகும், ಈ ಕಡೆ ಹೋದರೆ ಮಂಗಳೂರಿಗೆ ಹೋಗ್ತೀರಾ? இப்படி போனா ಬಂದರು போகும், ಆ ಕಡೆ ಹೋದರೆ ಬಂದರಿಗೆ இப்படி ಹೋಗ್ತೀರಾ? போனா பீசர்கள் போக முடியும், ಈ ಕಡೆ ಹೋದರೆ ಬೀಸಗಳು ಹೋಗ್ತೀರಾ? இப்படி போனா பரலோக ராஜ்யம் போக முடியும். ಈ ರೀತಿ ಹೋದರೆ ಪರಲೋಕ ರಾಜ್ಯಕ್ಕೆ ಹೋಗ್ಬೋದು. ஹalleluya. இதுக்கு தான் அவர் ஆண்டவர் கூப்பிட்டாரு. ಇದಕ್ಕಾಗಿ ದೇವರವರನ್ನು ಕರೆದಿದ್ದಾರೆ. வேலை விடு, ಅದು ನಿನ್ನ ಕೆಲಸ ಅಲ್ಲ, ಬಿಡು. எல்லாம் விடு, ಎಲ್ಲ ಬಿಡು. எல்லாம் விட்டு வா என் பின்னாடி. ಎಲ್ಲವನ್ನು ಬಿಟ್ಟು ನನ್ನನ್ನೇ ಪಾಲಿಸು. உன் பிள்ளை குறித்து கவலைப்படுற, ನಿನ್ನ ಮಕ್ಕಳ ಬಗ್ಗೆ ಯಾಕೆ ನೀನು நான் ಚಿಂತೆ தான் ಮಾಡು? அழைச்சிருக்கிறேன். ನಾನು ತಾನೇ ನಿನ್ನನ್ನು ಕರೆದಿದ್ದೇನೆ. அவரை கட்டும்படிய கத்த தேவையா காணப்படுகிறது. ಅವರು ಕಟ್ಟುವುದಕ್ಕಾಗಿ ಕರ್ತನ ஹalleluya. ಆಮೆನ್. இன்னைக்கு நம்முடைய வாழ்க்கை பேதுருவை போல சமர்ப்பிக்கிற ஒரு உள்ளத்தோட காணப்படுவோம். ಇವತ್ತು ನಮ್ಮ ಜೀವಿತವನ್ನ ಪೇತ್ರನಂತೆ ಸಮರ್ಪಣೆಯ ಜೀವಿತವನ್ನು ನಾವು ನೋಡೋಣ. அசையாமல் இருக்க வேண்டாம். ಅಲುಗಾಡದಿರಬೇಕು. ஏன் பாறை என்று தெரிந்து கொண்டாரு? ಯಾಕೆ ದೇವರು ಬಂಡೆಯನ್ನು நீ ಆಯ್ಕೆ ಮಾಡಿದ್ರು? எவ்வளவுக்கு எவ்வளவு முன்ன வருகிறியோ, ನೀನು ಎಷ್ಟಕ್ಕೆಷ್ಟು ಮುಂದೆ ಬರ್ತೀಯೋ, எவ்வளவுக்கு எவ்வளவு முன்ன வருகிறியோ, ನೀನು ಎಷ್ಟಕ್ಕೆಷ್ಟು ಮುಂದೆ ಬರ್ತೀಯೋ, அப்படி சொல்ற நீ எவ்வளவுக்கு எவ்வளவு ஊழியத்தில் நீ தாங்குறியோ, ತಮಿಳ್ ಭಾಷೆಯಲ್ಲಿ ಹೇಳುವ ಹಾಗೆ ನಾನು ಎಷ್ಟಕ್ಕೆಷ್ಟು மறுபடியும் சொல்கிறேன், எவ்வளவுக்கு நீ ஊழியத்துக்கு தாங்குறியோ, ನಾನು ಮತ್ತೆ ಮತ್ತೆ ನೀನು ಎಷ್ಟು ಸೇವೆಗಾಗಿ ಮುಂದೆ ಹೋಗುತ್ತೀಯೋ உனக்கு என்ன உண்டாகுது? ನಿನಗೇನು ಉಂಟಾಗ್ತದೆ? அலைகள் கடந்து வருகிறது. அலைகள், ಅಲೆಗಳು ಬರ್ತವೆ, காற்றுகள் வரும்,
ಗಾಳಿಗಳು ಬೀಸುತ್ತವೆ, பிரச்சனை வரும். ಸಮಸ್ಯೆಗಳು ಬರ್ತವೆ. நீங்க யாரா இருக்கிறீங்க? ಆದ್ರೆ ನೀವು ಯಾರಾಗಿದ್ದೀರಿ? யாரா இருக்கிறீங்க? ನೀವು ಬಂಡೆಯಾಗಿದ್ದೀರಿ. நீங்க அசைய மாட்டீங்க. ನೀವು ಅಲುಗಾಡೋದಿಲ್ಲ. ஆமென். ಆಮೆನ್. ஆமென். ಆಮೆನ್. நீ அசைய மாட்டீங்க. ನೀವು ಅಲುಗಾಡೋದಿಲ್ಲ. ஆமென். நீங்க என்ன செய்ய மாட்டீங்க? ನೀವೇನು ಮಾಡೋದಿಲ್ಲ, பயப்படுவதில்லை. ಭಯಪಡೋದಿಲ್ಲ. ಆಮೆನ್. அசைய மாட்டீங்க. ಅಲುಗಾಡೋದಿಲ್ಲ. ஹalleluya. 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 ஆமென். அசையாமல் இருக்கிறதுக்காக கர்த்தர் உங்களை உறுதிப்படுத்துவார். ನೀವು ಅಲುಗಾಡದಂತೆ ಕರ್ತನು ನಿಮ್ಮನ್ನು ಸ್ಥಿರಪಡಿಸುತ್ತಾನೆ. என்ன வரட்டும், ಏನೇ ಆಗಲಿ, என்ன பிரச்சனை வரட்டும், ಯಾವ ಸಮಸ್ಯೆಗಳು ಬರಲಿ, வீட்ல இருந்து தூக்கி வெளியில போடட்டும், ಮನೆಯಿಂದ ತೆಗೆದು ಹೊರಗೆ ಹಾಕಲಿ. இவன் சர்ச்சுக்கு போறான், அவனை தூக்கி வெளியில போடு. ಇವನು ಚರ್ಚಿಗೆ ಹೋಗ್ತಾ ಇದ್ದಾನೆ, ಇವನನ್ನು ಹೊರಗೆ ಹಾಕೋಣ. இவன் இப்ப எங்க போறான் தெரியுமா? ಈಗ ಇವನು ಎಲ್ಲಿ ಹೋಗ್ತಾ ಇದ್ದಾನೆ? அலையில கூட்டத்துக்கு போறான். ಅಲೇಲಿಯ ಸಭೆಗೆ நம்ம ಹೋಗ್ತಾ சர்ச்சுக்கு ಇದ್ದಾನೆ. வர மாட்டான். ನಮ್ಮ ಚರ್ಚೆ ಬರೋದಿಲ್ಲ. அலையில கூட்டத்துக்கு போறான். ಇವಾಗ ಅಲೇಲಿಯ அந்த பெந்தேகோஸ்து கூட்டத்துக்கு போறான். ಪೆಂಟೆಕೋಸ್ಟಲ್ இவனை தூக்கி வெளியில போடுவேன். ಇವನನ್ನು ಹೊರಗೆ ಹಾಕೋಣ. ஹalleluya. ஹalleluya. ஆண்டவரை கைவிட மாட்டான். ದೇವರು ಎಂದಿಗೂ ನಿಮ್ಮನ್ನು ಕೈ ಬಿಡೋದಿಲ್ಲ. இயேசு என்னை கைவிட மாட்டான். இயேசு என்னை கைவிட மாட்டான். பெரும் புயல் வந்தாலும் பெரும் காற்று வீசிட்டும் அவர் என்னை கைவிட மாட்டான். இயேசு என்னை கைவிட மாட்டான். எத்தனை பேர் சொல்ல முடியும்? இயேசு என்னை கைவிட மாட்டான். பெரும் புயல் வந்தாலும் பெரும் காற்று வீசிடும் அவர் என்னை கைவிட மாட்டான். நீங்க எப்ப பாடணும் தெரியுமா? ನೀವು ಇದನ್ನು ಯಾವಾಗ ಆಡಬೇಕು ಗೊತ್ತಾ? மனைவி புருஷனை பார்த்து, ಗಂಡ ಹೆಂಡತಿ ನೋಡಿ, புருஷன் மனைவி பிள்ளைகளை பார்த்து, ಗಂಡ ಹೆಂಡತಿ ಮಕ್ಕಳ ಮುಖ நீங்க ನೋಡಿ, எல்லாம் சேர்ந்து உங்க தொழிலை பார்த்து, ನೀವು ನಿಮ್ಮ ಉದ್ಯೋಗನ ನೋಡಿ, இயேசு என்னை ಯೇಸು என்னನ್ನು கைவிட மாட்டான். ಕೈ ಬಿಡೋದಿಲ್ಲ. ஹalleluya. ஹalleluya. எவ்வளவுதான் பிரச்சனை வந்தாலும், ಏನೇ ಸಮಸ್ಯೆ என்னதான் காற்று வந்தாலும், ಏನೇ ಗಾಳಿ என் அப்பா ಬೀಸಲಿ, கைவிடவே மாட்டார். ನನ್ನ ತಂದೆ ಕೈ ಬಿಡೋದಿಲ್ಲ. ஹalleluya. 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 மணலெல்லாம் அடித்து கொண்டு போகும், ಎಲ್ಲ ಹೊಯ್ಗೆಗಳು ಒಡೆದುಕೊಂಡು ಹೋಗ್ತವೆ, ஆனா பாறை அங்கே இருக்கும். ಆದರೆ ಬಂಡೆ ಕಲ್ಲು ಮಾತ್ರ எல்லாம் ನಿಲ್ಲುತ್ತದೆ. போகும், சபை இங்கே இருக்கும். ಎಲ್ಲ ಹೋಗುತ್ತೆ, ಆದರೆ ಸಭೆ ಮಾತ್ರ ನೆಲೆಗೊಳ್ಳುತ್ತೆ. என்ன பிரச்சனை வந்தாலும் சபை நிற்கும். ಏನೇ ಸಮಸ್ಯೆಗಳು ಬಂದರೂ ಸಭೆ என்ன போராட்டம் ನೆಲೆಗೊಳ್ಳುತ್ತೆ. வந்தாலும் சபை நிற்கும். ಯಾವ ಹೋರಾಟಗಳು ಬಂದರೂ ಸಭೆ ನಿಲ್ಲುತ್ತೆ. ஹalleluya. ஹalleluya. கடந்த 8 வருஷத்துக்கு முன்னாடி எங்களுக்கு அருமையான சகோதரர்களுக்கு தெரியும், பிஜேபி ஆர்எஸ்எஸ் சர்ச்சை எடுத்து இருக்கிறது உங்களுக்கு நல்லா தெரியும். ಕಳೆದ 8 ವರ್ಷಕ್ಕೆ ಮೊದಲು ನಿಮಗೆ ಎಲ್ಲರಿಗೂ ಗೊತ್ತು, ಬಿಜೆಪಿ ಆರ್ಎಸ್ಎಸ್ ನವರು ಚರ್ಚೆ 2008. 2008ರಲ್ಲಿ. ஆமென். ಆಮೆನ್. என் சபையில் இருக்கிற சகலத்தை பொடி பண்ணிட்டான். ನನ್ನ ಸಭೆಯಲ್ಲಿದ್ದ ಎಲ್ಲವನ್ನ ಚೂರು ಚೂರು ಮಾಡಿದ್ರು. ஆனா ஒரு விசுவாசம் போலும் எங்கேயும் போகல. ಆದರೆ ಒಬ್ಬ ವಿಶ್ವಾಸಿಗಳು ಕೂಡ ಸಭೆ ಬಿಟ್ಟು ಹೋಗ್ಲಿಲ್ಲ. என்னைக்கு அடிச்சு உடைச்சாங்களோ ಯಾವತ್ತು ಒಡೆದು ಪುಡಿ ಮಾಡಿದ್ರು, அன்னைக்கு நாங்க இடம் வாங்கினோம். ಆವತ್ತೇ ನಾವು ಸ್ಥಳ ಕೊಂಡುಕೊಳ್ಳೆ. அன்னைக்கு பெரிய சபை கட்டினோம். கூலூர்ல எனக்கு ஒரு பெரிய சபை கட்ட கொடுத்திருக்கிறார். ಕರ್ತನು ಮಗಳೂರಿನ ಕೂಡೂರು ಪಟ್ಟಣದಲ್ಲಿ ದೊಡ್ಡ ಸಭೆಯನ್ನು ಕೊಟ್ಟಿದ್ದಾನೆ. ஹalleluya. நீங்க பாஷாந்திரா பண்றது கூர்கு கூர்கு கூர்கு. ஆமென். ಆಮೆನ್. அவருக்கு தமிழ் தெரியாது, மலையாளம் தெரியாது, ಆಮೆನ್. ஒண்ணும் தெரியாது. சொல்லுங்க. ಇವರು ಮಡಿಕೇರಿಯವರು, ಇವರಿಗೆ ಯಾವ ಭಾಷೆಗಳು ಬರೋದಿಲ್ಲ. சபைக்கு வந்தப்ப எல்லா பாஷை தெரியும். ಸಭೆಗೆ ಬಂದಾಗ ಎಲ್ಲ ಭಾಷೆಗಳನ್ನು ಮಾತಾಡ್ತಾರೆ. ಆಮೆನ್. மலையாளம் வந்தா அதுக்கு டிரான்ஸ்லேட் கொடுப்பாங்க. ಮಲಯಾಳಿ ಬಂದ್ರೆ ಅದಕ್ಕೂ ಭಾಷೆ, தமிழ் வந்தா அதுக்கு டிரான்ஸ்லேட் கொடுப்பாங்க. ತಮಿಳು ಬಂದ್ರೆ ಅದಕ್ಕೂ ಭಾಷೆ. பெரிய பாறை நிக்கிறாரு. ಇವತ್ತು ದೊಡ್ಡ ಬದಲೇ ಆಗಿದ್ದಾರೆ. ಆಮೆನ್. பிசாசு ஆட்டல நெருங்கி கொல்லும்படியாக 2-3 ஆக்சிಡೆಂಟ್ கொடுத்துட்டார். ಕಳೆದ ದಿನಗಳಲ್ಲಿ ಸೈತಾನನು ಇವರನ್ನು ನಾಶ ಮಾಡೋದಕ್ಕಾಗಿ 2-3 ಅಪಘಾತವನ್ನು ತಂದು இந்த ಕೊಟ್ಟಿದ್ದ. பாறை செத்து போகல. ಈ ಬಂಡೆ ಸಾಯಲಿಲ್ಲ. ಆಮೆನ್. கர்த்தருக்கு என்ன வந்தாலும் நீங்க சாவணும். ದೇವರ ಮಕ್ಕಳಿಗೆ ಏನು ಬಂದರೂ ನಿಮಗೆ ಸಾವು ಬರುತ್ತದೆ. ಹalleluya. நீ பாறையா இருக்கிற, ನೀನು ಬಂಡೆಯಾಗಿದ್ದೀಯಾ? பாறையா இருக்கிற ஒண்ணு அசைக்க முடியாது. ಬಂಡೆ ಆಗಿರುವ ನಿನ್ನನ್ನು ಅಲುಗಾಡಿಸಲಿಕ್ಕೆ ಆಗುತ್ತಿಲ್ಲ. ஹalleluya. ஹalleluya. பிசாசான அசைக்கிறதுக்கு நல்லா பாப்பா. ಸೈತಾನನು ಅಲುಗಾಡಿಸಲು ನೋಡುತ್ತಾನೆ. அவன் நல்லா பாப்பா. ಅವನು ಚೆನ್ನಾಗಿ ನೋಡ್ತಾನೆ. நீ சொல்ல வேண்டும் பிசாசை பார்த்து, ನೀನು ಸೈತಾನನ ನೋಡಿ ಹೇಳಬೇಕು, ஏ பிசாசே, ಸೈತಾನನೇ நீ யார் தெரியுமா? ನಾನು ಯಾರು ಗೊತ್ತಾ? கர்நாடகன்னு சொல்லாதீங்க, கன்னடக்காரன் சொல்லாதீங்க, ನಾನು ಕನ್ನಡದವನು ಹೇಳಬೇಡ್ರಿ, நான் தமிழ்காரன் சொல்லாதீங்க, ನಾನು ತಮಿಳ್ನವನು நான் ಹೇಳಬೇಡ್ರಿ, கேரளக்காரன் சொல்லாதீங்க, ನಾನು ಕೇರಳದವನು நான் யாரா ಹೇಳಬೇಡ್ರಿ, இருக்கிறேன்?
ஆமென். மறுபடியும் பக்கத்துல இருக்க சொல்லுங்க. ನಿಮ್ಮ ಪಕ್ಕದವರಿಗೆ ಹೇಳ್ರಿ, நாம கை பிடிக்காதீங்க. ಕೈ ಹಿಡಿಬೇಡ್ರಿ. இப்படி சொல்லுங்க. ಹೀಗೆ ಹೇಳಿ, நான் யார் தெரியுமா? ನಾನು ಯಾರು ಗೊತ್ತಾ? சொல்லுங்க. ஐயே, நீங்க சொல்ல பார்த்தா ನೀವು ಹೇಳೋದನ್ನ ನೋಡಿದ್ರೆ சுகமா இருக்கிறீங்கன்னு கேட்ட மாதிரி இருக்கு. ಆರೋಗ್ಯವಾಗಿದ್ದೀರಾ ಅಂತ ಕೇಳಿದಾಗಿದೆ. நான் கண்டே இருக்கிறேன். ஆரோக்கியமா சொல்லுங்க. ಆರೋಗ್ಯವಾಗಿ ಹೇಳ್ರಿ. நான் யார் தெரியுமா? ನಾನು ಯಾರು ಗೊತ್ತಾ? என்கிட்ட சொல்றியா? ನನ್ನ ಹತ್ರ ಹೇಳ್ತಾ ಇದ್ದೀನಿ. பக்கத்துல இருந்து சொல்றியா? ನಿಮ್ಮ ಪಕ್ಕದವರಿಗೆ ಹೇಳ್ರಿ. நான் பெரிய பெட்டிஸ்ட் தெரியுமா? ನಾನು ದೊಡ್ಡ ಪೆಟ್ಟಿಸ್ಟ್. நான் பாறை. ನಾನು ಬಂಡೆ. ஹalleluya. 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 இத கேட்டோன்னே இன்னைக்கு கொலைக்க வந்த பிசாசு இப்ப ஓடி போயிருக்கிறது தெரியுமா? ಇದನ್ನು ಕೇಳಿದ ಕೂಡಲೇ ಇವತ್ತು ಅನುಮಾನಿಸಲು ಬರುವ ಸೈತಾನನು ಓಡಿ ಹೋಗ್ತಾ ಇದ್ದಾನೆ. ஹalleluya. ஹalleluya. நீ பாறைன்னு டிக்ளேர் பண்ண போதும். ಈ ಬಂಡೆಯನ್ನು ನಾವು ದೃಢಪಡಿಸುತ್ತೇವೆ. ஆமென். நீ சொன்னால் போதும். ನೀನು ಮಾತು ಹೇಳಿದ್ರೆ ಸಾಕು, உன் வீட்டுக்குள்ள இருக்க பிசாசு ஓடியே போயிடுவான். ನಿನ್ನ ಮನೆಯೊಳಗೆ ಹೋರಾಡುವ ಸೈತಾನ ಯಾಕೆ தெரியுமா? ಯಾಕೆ ಗೊತ್ತಾ? ஆண்டவர் என்ன சொல்றாரு? ದೇವರು ಏನ್ ಹೇಳ್ತಾ ಇದ್ದಾರೆ? இந்த கல்லின் மேல் ಈ ಬಂಡೆಗೆ மோதுகிறவன் எவனோ ತಾಕುವವರು ಯಾರಿದ್ದಾರೆ? அவன் நசுங்கி அழிப்பான். இது எவனோ விழுந்தானோ ಈ ಬಂಡೆ ಯಾರ ಮೇಲೆ அவன் ಬೀಳುತ್ತೋ பொடியாகிறான். ಅವನಿಗೆ ಪುಡಿ ಪುಡಿ ಆಗ್ತಾನೆ. ಆಮೆನ್. இது உனக்கு தெரியாது. ಇದು ನಿಮಗೆ ಗೊತ್ತಾಗೋದಿಲ್ಲ. யாருக்கு தெரியும்? ಯಾರಿಗೆ ಗೊತ್ತಾಗ್ತದೆ? பிசாசுக்கு தெரியும். ಸೈತಾನನಿಗೆ ಗೊತ್ತಾಗ್ತದೆ. ஹalleluya. ஹalleluya. உனக்கு நாலு அந்நிய பாஷை தெரியும். பிசாசுன்னு சொல்ல தெரியும். ನಿನಗೆ 4 ಅನ್ಯ ಭಾಷೆ ಇದ್ದರೆ ಹೋಗು ಸೈತಾನನೇ ಹೇಳ್ಬೋದು. ஹalleluya. ஹalleluya. ஆனா பிசாசுக்கு தெரியும். ಆದರೆ ಸೈತಾನನಿಗೆ இவன் ಗೊತ್ತು, முழங்கால் ஊர்னா இவன் கல்லெಲ್ಲ ಮೇಲೆ ಹ್ಯಾಂಗ ಅಂತ ಓಡ್ತಾನೆ. ಇವನು ಮೊಳಕಾಲು ಹೋದರೆ ಕಲ್ಲು ನನ್ನ ಮೇಲೆ ಬೀಳ್ತಾನೆ. ಆಮೆನ್. அவன் ஓடியே போயிடுவான். ಅವನು ಓಡಿ ಹೋಗ್ತಾನೆ. ஹalleluya. ಹalleluya. ஆமென். ಆಮೆನ್. ஒரு ஊழியக்காரர் சொன்னாரு, ಒಬ್ಬ ಸೇವಕರಿಗೆ ಹೇಳಿದ್ರು, பிசாசை பேட்டி பண்ண போகும்போது ಆ ಸೈತಾನನನ್ನ ಭೇಟಿ ಮಾಡಲು ಹೋಗುವಾಗ "டேய், நீ எப்படி இருக்கன்னு கேட்டா ನೀನು ಹೇಗಿದ್ದೆ ಅಂತ ಕೇಳಿದ್ರೆ பிசாசு சொல்லுவான், ಸೈತಾನ ಏನ್ ಹೇಳ್ತಾನೆ? அந்த இயேசுவை ಆ ಯೇಸುವನ್ನ கொன்னது எனக்கு ரொம்ப கஷ்டமாயி போச்சு பாண்டு. ಅವನು ನೋಡಿ ನಾನು ಬಹಳ ಕಷ್ಟಪಟ್ಟೆ. இயேசுவை கொன்னது ಆ ಯೇಸುವನ್ನು ಕೊಂದದ್ದು ನನಗೆ ಬಹಳ ಕಷ್ಟ ಆಯಿತು. ஏன் தெரியுமா? ಯಾಕೆ ಗೊತ್ತಾ? அவன் யூதேல போனா, ಅವನು ಯುದ್ಧಕ್ಕೆ ಹೋಗ್ತಾನೆ. அவன் யூதேல போனா ಯುದ್ಧಕ್ಕೆ ಹೋಗ್ತಾನೆ. எல்லா பிசாசு எங்க போனா? ಎಲ್ಲ ದೇವಗಳು ಏನ್ ಮಾಡ್ತವೆ? யூதேல போயிடும். ಯುದ್ಧಕ್ಕೆ ಹೋಗ್ತಾನೆ. அவன் கலிலேல போனா ಅವನು ಗಲೀಲಾಕ್ಕೆ ಹೋದ್ರೆ பிசாசு எல்லாம் எங்க போனா? ಆ ದೇವಗಳೆಲ್ಲ ಎಲ್ಲ ಹೋಗ್ತವೆ. ಗಲೀಲಾಕ್ಕೆ ಹೋಗ್ತಾನೆ. இப்ப என்ன ஆச்சு தெரியுமா? ಈಗ ಏನಾಯ್ತು ಗೊತ್ತಾ? ஆண்டவரை சிலுவையில போட்டுட்டாங்க. ದೇವರನ್ನು ಶಿಲುಬೆಗೆ இப்ப ಹಾಕಿದ್ರು. இருக்க எல்லாத்தையும் பாப்பிசாசு சொல்றாங்க. ಈಗ ಇರುವ ಎಲ್ಲರೂ ಹೋಗೋ ಸೈತಾನನೇ மங்களூர் சொல்றாங்க, உடுப்பின்னு சொல்றாங்க. ಮಂಗಳೂರಲ್ಲಿ ಹೇಳ್ತಾರೆ, ಉಡುಪಿಯಲ್ಲಿ ಹೇಳ್ತಾರೆ, ஆமே, சிக்கமங்களூர் சொல்றாங்க. ಚಿಕ್ಕಮಗಳೂರಲ್ಲಿ ಹೇಳ್ತಾರೆ, தமிழ்நாடு சொல்றாங்க. ತಮಿಳುನಾಡಲ್ಲಿ எங்க எடுத்தாலும் பாப்பிசாசு ಎಲ್ಲ ಹೇಳಿದ್ರು ಹೋಗೋ ಸೈತಾನನೇ, ಹೋಗೋ ಸೈತಾನನೇ. முதல்ல சொன்ன யாரு? ಮೊದಲೇ ಹೇಳಿದೆ ಯಾರು? ஒரு ஆளு சொன்னது. ಒಬ್ಬ ಹೇಳಿದ್ರು. ஒருத்தனை கொன்னப்போ ಅವನ ಕೊಂದಾಗ இப்ப எல்லாம் சொல்ல ஆரம்பித்தாங்க. ಈಗ ಎಲ್ಲರೂ ಸೇರಿ ಹೇಳಲಿಕ್ಕೆ ಆರಂಭಿಸಿದ್ರು. ಆಮೆನ್. ಹಲ್ಲೆಲೂಯಾ. ஆமென். ಆಮೆನ್. இன்னைக்கு பிசாசு நிம்மதி இல்லாம ஓடுறான். ಇವತ್ತು ಸೈತಾನನಿಗೆ ನೆಮ್ಮದಿ ಇಲ್ಲದೆ உங்களுக்கு ತಿರುಗಾಡ್ತಿದ್ದಾನೆ. தெரியுமா? ಅದು ನಿಮಗೆ நீங்க ಗೊತ್ತಾ? 10 தடவை மகிமையாக அல்லேலூயா சொன்னாங்க. ನೀವು 10 ಸಲ ಸ್ವರವೆತ್ತಿ ಅಲ್ಲೇಲೇ நீங்க ಹೇಳಿದ್ರೆ, 10 தடவை ஆண்டவரை துதித்தாலே ನೀವು 10 ಸಲ ದೇವರನ್ನ ಸ್ತುತಿ உங்க ಮಾಡಿದ್ರೆ, குடும்பத்துல சகல சாபங்களை கர்த்தர் நிர்மூலம் ಮಾಡುவார். ನಿಮ್ಮ ಕುಟುಂಬದಲ್ಲಿರುವ ಎಲ್ಲ ಸೈತಾನನ ಆತನಿಗೆ ನಿರ್ಮೂಲ ಮಾಡ್ತಾನೆ. போராட்டத்தை கர்த்தர் மாற்ற விரும்புகிறார். ನಿಮ್ಮ ಕುಟುಂಬದ ಹೋರಾಟಗಳನ್ನು ಕರ್ತನು ಪರಿಹರಿಸುತ್ತಾನೆ. ஒரு வசனம் சொல்லி நான் உங்களுக்கு நிப்பாட்ட விரும்புகிறேன். ಒಂದು ವಾಕ್ಯವನ್ನು ಹೇಳಿ ನಿಲ್ಲಿಸ್ತೇನೆ. பைபிள் சொல்லுகிறது. ಸತ್ಯವೇದ ಹೇಳ್ತದೆ, 127 சங்கீதம் 127ನೇ ಕೀರ್ತನೆ அதனுடைய முதலாம் வசனத்தை நாம் வாசிப்போம். ಅದರ 1ನೇ ವಚನವನ್ನು ಓದಿಕೊಳ್ಳೋಣ. ಯೆಹೋವನು ಮನೆ ಕಟ್ಟದಿದ್ದರೆ ಅದನ್ನು ಕಟ್ಟುವವರು ಕಷ್ಟಪಡುವುದು ವ್ಯರ್ಥ. ஆமென். உன் குடும்பத்தை கட்டுற யாரையா? ನಿಮ್ಮ ಕುಟುಂಬವನ್ನು ಕಟ್ಟುವವರು ಯಾರು? உன் வீடு கட்டுற யாரையா? ನಿಮ್ಮ ಮನೆಯನ್ನು ಕಟ್ಟುವವರು ಯಾರು? நீங்க சொல்லுவீங்க, நான் சம்பளம் வாங்கி கட்டுறேன். ನೀವು ಹೇಳ್ಬೋದು, ನಾನು ಸಂಬಳ ತಕೊಂಡು நான் ಕಟ್ತೇನೆ, இவ்வளவு லட்சம் ரூபாய் வாங்குறேன் தெரியுமா? ನಾನು ಎಷ್ಟು ಲಕ್ಷ ಹಣ ತಗೊಳ್ತೇನೆ நீ ಗೊತ್ತಾ? எவ்வளவு வாங்கினாலும் ஆண்டவர் குடும்பத்தை கட்டணும். ஆண்டவர் வர வேண்டும். ನೀನು ಎಷ್ಟೇ ಮನೆ ಈಗ ಹಣ ಸಂಬಳ ತಕೊಂಡು ಮನೆಯನ್ನು ಕಟ್ಟಬೇಕಾದ್ರೆ ಕರ್ತನು ಬರಬೇಕು. ஆண்டவர் சொல்லுகிறார், ದೇವರು ಹೇಳ್ತಾನೆ, கர்த்தர் வீட்டை கட்டார். ಯೆಹೋವನು ಮನೆಯನ್ನು ಕಟ್ಟದಿದ್ದರೆ, நம்ம சொல்லுங்க, ಸತ್ಯವಾಗಿ ಅಲ್ಲ, என் வீடை, ನನ್ನ ಮನೆಯನ್ನ, என் வாழ்க்கையை ನನ್ನ ಜೀವಿತವನ್ನು கர்த்தர் கட்ட வேண்டும். ಕರ್ತನ ಕಟ್ಟಬೇಕು. ஹல்லேலூயா. ஹல்லேலூயா. என் வாழ்க்கையை கர்த்தர் கட்ட வேண்டும். ನನ್ನ ಜೀವಿತವನ್ನ ಕರ್ತನ ಕಟ್ಟಬೇಕು. நீ ஒருவேளை அன்மேரடா இருக்கலாம். ನೀನು ಒಂದು ವೇಳೆ ಅವಿವಾಹಿತನಾಗಿರ್ಬೋದು, ஆமை கர்த்தர் உன்னை கட்ட போகிறார். ಆದರೆ ಕರ್ತನು
ನಿಮ್ಮ ಉದ್ಯೋಗವಲ್ಲ, உன் படிப்பு அல்ல, ನಿಮ್ಮ ವಿದ್ಯೆ ಅಲ್ಲ, உன்னை தேவன் கட்டுவார். ದೇವರು ನಿಮ್ಮನ್ನ ಕಟ್ಟುತ್ತಾನೆ. ஆண்டவர் சொல்லுகிறார், ದೇವರು ಹೇಳ್ತಾನೆ, கர்த்தர் வீட்டை கட்டாரா, ಯೆಹೋವನು ಮನೆಯನ್ನು ಕಟ್ಟದಿದ್ದರೆ சொல்லுங்க, என்னை கட்டும் ஆண்டவர், ನನ್ನನ್ನು ಕಟ್ಟು ದೇವರು, என்னை கட்டும் ஆண்டவர், ನನ್ನನ್ನು ಕಟ್ಟು ದೇವರು, என் குடும்பத்தை கட்டும் ನನ್ನ ஆண்டவர். ಕುಟುಂಬವನ್ನು ಕಟ್ಟು. பெற்றோர் சத்தமா சொல்லுங்க, ಎಂತವರೇ என் ಸತ್ತವರೇ, பிள்ளையை ஆண்டவரை நீ கட்டும் ஆண்டவர். ನನ್ನ ಮಕ್ಕಳನ್ನು ದೇವರೇ ನೀನು நீ ಕಟ್ಟಬೇಕು. நல்ல இடத்தை பார்த்து கட்டும் ஆண்டவர். ನೀನು ಒಳ್ಳೆ ಸ್ಥಳವನ್ನು ನೋಡಿ ಕಟ್ಟು ಕರ್ತನೆ. இன்னைக்கு பெற்றோர் கண்ணீர் வடிக்கிற காலமா இருக்கிறது இந்த ಇದು காலம். ಎಂತವರು ಕಣ್ಣೀರು ಸುರಿಸಬೇಕಾದ ಕಾಲ. ஏதோ பிள்ளைகளை பார்த்து கட்டி கொடுத்துட்டு ಏನೋ ಮಕ್ಕಳನ್ನು ನೋಡಿ ಮದುವೆ ಮಾಡಿಕೊಳ್ಳುತ್ತೇವೆ. இன்னைக்கு பெற்றோர்கள் நான் பிள்ளைகளை காட்டல பெற்றோர்கள் கண்ணீர் வடிக்கிறார். ಇವತ್ತು ಮಕ್ಕಳಿಗಿಂತಲೂ ಎಂತವರು ಕಣ್ಣೀರಾಗ್ತಾ ಇದ್ದಾರೆ. ஐயோ என் பிள்ளை தெரியாமலே கட்டி கொடுத்து, ಅಯ್ಯೋ ನನ್ನ ಮಗಳನ್ನು ನಾನು ತಿಳಿಯದೆ ಕಟ್ಟಿಕೊಟ್ಟೆ, என் பிள்ளை வேதனைப்படுகிறது. ನನ್ನ ಮಗಳು ದುಃಖ ಪಡ್ತಾ ಇದ್ದಾಳೆ. எஸ் எஸ் இன்னைக்கு அருமையான தேவட பிள்ளை, ಇವತ್ತು ಪ್ರೀತಿ ದೇವರ ಮಕ್ಕಳೇ, நீ ஒரு வார்த்தை சொல்ல வேண்டாம். ನೀವು ದೇವರ ಹತ್ರ ಒಂದು ಮಾತಾಡಬೇಕು. நீர் கட்டும், ದೇವರ ನೀನು ಕಟ್ಟು, நீர் கட்டும் ஆண்டவரே. ನೀನು ಕಟ್ಟು. என் பிள்ளைக்கு எங்கிருந்து நான் பார்க்க போறேன்? ನನ್ನ ಮಗಳಿಗೆ ನಾನು ಎಲ್ಲಿ ನೋಡಲಿ? இன்னைக்கு வெளுப்பா கருப்பான்னு பார்க்கலாம், ಇವತ್ತು ಬೆಳುಪು ಕಪ್ಪನ್ನು ನೋಡ್ತಾರೆ, இன்னைக்கு எம்பிபிஎஸ் இன்ஜினியர் பார்க்கலாம். ಇವತ್ತು MBBS ಇಂಜಿನಿಯರ್ಗಳನ್ನು ನೋಡ್ತಾರೆ. வேணும், ಬೇಕು, எல்லாம் வேணும். ಅದು ಬೇಕು. பிள்ளைக்கு தேவன் கட்ட முடியாத கிருபை இருக்கு. ಆದರೆ ದೇವರಿಗೆ ಮಕ್ಕಳಿಗೆ ದೇವರು ಕಟ್ಟುವುದನ್ನು ಬೇಕು. ಆಮೆನ್. ஆண்டவர் பிள்ளையை கட்டுறதுக்கு கிருபை இருந்தா ದೇವರು ಮಕ್ಕಳನ್ನ ಕಟ್ಟುವ ಕೃಪೆ ಇದ್ದರೆ நீ கண்ணீர் வடிக்க மாட்டாய். பெற்றோர்களே, ನೀವು ಕಣ್ಣೀರು ಸುರಿಸೋದಿಲ್ಲ. ದೇವರ ಮಕ್ಕಳೇ, நீ கண்ணீர் வடிக்க மாட்டாய். ನೀವು ಕಣ್ಣೀರು உன் ಸುರಿಸೋದಿಲ್ಲ. பிள்ளையை பார்த்து சந்தோஷப்படு. ನಿಮ್ಮ ಮಕ್ಕಳನ್ನು ನೋಡಿ ಸಂತೋಷ ಪಡ್ತೀರಿ. இன்னைக்கு சமுதாயத்தில் நடக்கிறத ஊழியக்காரனாய் சொல்லுகிறேன். ಇವತ್ತು ಸಮಾಜದಲ್ಲಿ ನಡೆಯುವಂತ ಘಟನೆಗಳನ್ನು ಒಬ್ಬ ಸೇವಕನಾಗಿ ನಾನು ಹೇಳ್ತಾ ಇದ್ದೇನೆ. பெற்றோர்கள் அழுகிற கண்ணீருக்கு காலவே கிடையாது. ಎಂತವರು ಕಣ್ಣೀರಿಡುವಂತ ಕಣ್ಣೀರಿಗೆ ಮಿತಿ ಇಲ್ಲ. பாஸ்டர், இப்படிப்பட்ட ஒரு மூர்க்கனா இருக்கிறேன்னு எனக்கு தெரியலையே. ಸೇವಕರೇ, ಇಂಥ ಒಬ್ಬ ಮೂರ್ಖನಾಗಿದ್ದಾನೆ ಗೊತ್ತಿಲ್ಲ. பார்த்தா நல்லா இருந்தா, ನೋಡೋದಕ್ಕೆ ಚೆನ್ನಾಗಿ, இவன் விஷ பாம்பை காட்டிலும் கொடூரமா இருக்கிறான். ವಿಷ ಸರ್ಪಕ್ಕಿಂತಲೂ ಕಠಿಣನಾಗಿದೆ. என் பிள்ளை போட்டு அடிக்கிறாங்க, ನನ್ನ ಮಗಳನ್ನು ಹೊಡಿತಾ என் பிள்ளை போட்டு கெட்டாத பேசுறாங்க, ನನ್ನ ಮಗಳಿಗೆ ಕೆಟ್ಟ ಮಾತಾಡ್ತಾರೆ. நடு ராத்திரியில தூக்கி வெளியில போடுறான். ಮಧ್ಯರಾತ್ರಿಯಲ್ಲಿ ಮನೆಯಿಂದ ಹೊರಗೆ. பாஸ்டர், நான் அப்படியே பிள்ளைய வளர்த்துனேன். ಸೇವಕರೇ, ನನ್ನ ಮಗಳನ್ನು ಹಾಗೆ அது ಬೆಳೆಸಿದ್ದೇನೆ. ಮಾತ್ರ ನಾನು சொல்லுகிறேன், ಅದರ ಮಧ್ಯದಲ್ಲಿ ನಾನು ನಿಮಗೆ கர்த்தர் வீட்டை கட்டினார். ಯೆಹೋವನ ಮನೆಯನ್ನು ಕಟ್ಟದಿದ್ದರೆ, ஆமென். கர்த்தர் வீட்டை கட்டினார். ಯೆಹೋವನ ಮನೆಯನ್ನು ಕಟ್ಟಿದರೆ கர்த்தருடைய பிரயாசம் விருதாவாய் மாறவே மாறாது. ಕಟ್ಟುವವರ ಪ್ರಯಾಸ ವ್ಯರ್ಥ. சத்தமா ஹல்லேலூயா, சத்தமா ஹல்லேலூயா. அந்நிய பாஷையில கர்த்தரை துதிப்போமா. ಅನ್ಯ ಭಾಷೆಯಿಂದ ದೇವರನ್ನು ಸ್ತುತಿ ಮಾಡಿರಿ. மகிமை இறங்கி கொண்டிருக்கிறது, ದೇವರ ಮಹಿಮೆ ಇಳಿತಾ ಇದೆ. மகிமை இறங்கி கொண்டிருக்கிறது. ದೇವರ ಮಹಿಮೆ ಇಳಿತಾ ಇದೆ. கர்த்தர் தொட்டு கொண்டிருக்கிறார். ದೇವರು ಮುಟ್ಟುತ್ತಾ ಇದ್ದಾನೆ. அநேக பெற்றோர்கள் கண்ணீர் விடுதலையாக மாறும். ಅನೇಕ ಹೆತ್ತವರ ಕಣ್ಣೀರು ಬಿಡುಗಡೆ ಕಾಣಲಿದೆ. அநேகருடைய குடும்பத்துல வேதனை கர்த்தர் மாற்றப்படும். ಅನೇಕರ ಕುಟುಂಬದ ದುಃಖಗಳನ್ನು ஆண்டவரே, நீ ಪರಿಹರಿಸಿದ್ದಾನೆ. கட்டும் ஆண்டவர். ದೇವರೇ, ನೀನು ಕಟ್ಟು. அழு, ಅಳು, நீ அழு. ನೀನು ಅಳಬೇಕು. உன் கண்ணீர் வெளியே வந்தால் ஆண்டவர் விடுதலை கொடுப்பார். ನಿನ್ನ ಕಣ್ಣಿನಿಂದ ನೀರು ಹೊರಗೆ ಬಂದಾಗ ಮಾತ್ರ ஒரு ದೇವರಿಂದ சின்ன ಬಿಡುಗಡೆ. பிள்ளை அழுகிற போல ಒಂದು ಚಿಕ್ಕ ಮಗು ಅಳುವ உன் ರೀತಿ கண்ணீர் வெளியே வந்து போல ನಿಮ್ಮ ಕಣ್ಣೀರು ಹೊರಬರುವ அந்த அப்பா சும்மா இருக்க மாட்டார். ಆ ತಂದೆ ಸುಮ್ಮನಿರೋದಿಲ್ಲ. அந்த அப்பா சும்மா இருக்க மாட்டார். ಆ ತಂದೆ ಸುಮ್ಮನಿರೋ ஒரு வழியை கர்த்தர் ஆயத்தப்படுத்துவார். ಒಂದು ದಾರಿಯನ್ನು, ஒரு மகிமை கர்த்தர் ஆயத்தப்படுத்துவார். ಒಂದು ಮಹಿಮೆಯನ್ನು ದೇವರು ಪ್ರಕಟಿಸುತ್ತಾನೆ. தீர்க்கதரிசனமாக சொல்லிக் கொண்டிருக்கிறேன். ಪ್ರವಾದನ ವಾಕ್ಯವಾಗಿ ಹೇಳ್ತಾ ಇದ್ದೇನೆ. இந்த பகல் வேளையில கண்ணீரை துடைக்கிறவர் ஒரு பக்கத்துல இருக்கிறார். ಈ ಸಂಜೆ ವೇಳೆಯಲ್ಲಿ ನಿಮ್ಮ ಕಣ್ಣೀರನ್ನು ಒರೆಸುವ ಒಬ್ಬರು ನಿಮ್ಮ ಬಳಿ ನಿಂತಿದ್ದಾರೆ. உங்க கண்ணீரை துடைக்கும்படியா, ನಿಮ್ಮ ಕಣ್ಣೀರನ್ನು ಒರೆಸುವುದಕ್ಕೆ, பெற்றோர்கள் உங்க வேதனையை மாற்றும்படியா, ಹೆತ್ತವರೇ ನಿಮ್ಮ ದುಃಖವನ್ನು உன் ಪರಿಹರಿಸುವುದಕ್ಕೆ, பிள்ளை உன் மகளுடைய வேதனையை மாற்றும்படியாக, ನಿಮ್ಮ ಮಗಳು ಮೊಮ್ಮಗಳು ಅವರ ದುಃಖಗಳನ್ನು ಪರಿಹರಿಸುವುದಕ್ಕೆ, அழுது கொண்டிருக்கிற புலம்புகிற பெற்றோர்களே, ಹತ್ತು ಗೋಳಾಡುತ್ತಿರುವಂತಹ ಹೆತ್ತವರೇ, இன்றைக்கு கர்த்தர் குடும்பத்தை கையில தூக்க போகிறார். ಇವತ್ತೇ ಕರ್ತನು ನಿಮ್ಮ ಕುಟುಂಬವನ್ನ ಕೈಯಲ್ಲಿ ಎತ್ತಿಕೊಳ್ಳಲಿದ್ದಾರೆ. கட்டுறதுக்காக ஒப்பு கொடுப்போமா? ಅವರು ಕಟ್ಟುವುದಕ್ಕಾಗಿ ಒಪ್ಪಿಸಿಕೊಳ್ಳೋಣ. ஒரு நிமிடம் எழுந்து அந்த சமூகத்தை துதிக்க போகிறேன். ನಾವೆಲ್ಲರೂ ಒಂದು ನಿಮಿಷ ಎದ್ದು ನಿಂತುಕೊಂಡು ದೇವರನ್ನ ಸ್ತುತಿ ಮಾಡೋಣ. ஒரு நிமிடம் ಒಂದು ನಿಮಿಷ கர்த்தர் கொடுக்க போகிறேன். ದೇವರಿಗೆ ಒಪ್ಪಿಸೋಣ. என்னை கட்டுமாண்டவர், ದೇವರೇ, ನನ್ನನ್ನು ಕಟ್ಟು. சத்தமாக ಸತ್ಯವಾಗಿ என்னை கட்டுமாண்டவர், ನನ್ನನ್ನು ಕಟ್ಟು ದೇವರೇ, என்னை கட்டுமாண்டவர், ನನ್ನನ್ನು ಕಟ್ಟು ದೇವರೇ, என் குடும்பத்தை கட்டுமாண்டவர், ನನ್ನ ಕುಟುಂಬವನ್ನ ಕಟ್ಟು என் ದೇವರೇ, வாழ்க்கையை கட்டுமாண்டவர், ನನ್ನ ಜೀವಿತವನ್ನ ಕಟ್ಟು என் ದೇವರೇ, கண்ணீர் யார் தொடக்க இருக்கிறது? ನನ್ನ ಕಣ್ಣೀರನ್ನು ಒರೆಸಲು ಯಾರಿದ್ದಾರೆ? என் கண்ணீர் யார் இருக்கிறது? ನನ್ನ ಕಣ್ಣೀರು ಒರೆಸಲು ಯಾರಿದ್ದಾರೆ? வேதனையோடு இருக்கிற பிள்ளைகளே, ದುಃಖದಲ್ಲಿರುವ ದೇವರು ஆண்டவரை கட்டும்படியாக
ದೇವರು ನಿನ್ನನ್ನು ಕಟ್ಟುವುದಕ್ಕಾಗಿ, ஆண்டனை தூக்கும்படியாக, ದೇವರು ನಿನ್ನನ್ನು ಎತ್ತಿಕೊಳ್ಳುವ, ஒரு வாழ்க்கையை கர்த்தர் மகிமைப்படுத்தும்படியாக, ನಿನ್ನ ಜೀವಿತವನ್ನು ದೇವರು ಮಹಿಮೆಪಡಿಸುವುದಕ್ಕಾಗಿ, நீ எல்லாம் பார்க்க வேண்டியது, ನೀನು ನೋಡಬೇಕಾದದ್ದಲ್ಲ, நீ எல்லாம் தெரிந்து கொள்ள வேண்டியது, ನೀನು ಆಯ್ಕೆ ಮಾಡಿಕೊಳ್ಳಬೇಕಾದ இந்த பகல் இந்த ராத்திரி வேளை கர்த்தர் உனக்கு கொண்டு வருவார். ಈ ಸಂಜೆ ವೇಳೆಯಲ್ಲಿ ಕರ್ತನು ನಿಮ್ಮನ್ನು ನೇಮಿಸುತ್ತಾನೆ. வாலிப பிள்ளைகளே, ಯೌವನಸ್ಥ ಮಕ್ಕಳೇ, நீ பார்க்க போகாதே, ನೀವು ನೋಡಲು ಹೋಗಬೇಡ್ರಿ. கர்த்தர் கொண்டு வருவார், ಆತನೇ ಕರೆತರುತ್ತಾನೆ, உனக்கு கொண்டு வருவார். ಆತನೇ ನಿಮಗೆ ಬೇಕಾದದ್ದನ್ನು ತರುತ್ತಾನೆ. உங்க கண்ணில் வெளியே வரட்டும், ನಿಮ್ಮ ಕಣ್ಣಿನಿಂದ ನೀರು உங்க ಬರುತ್ತದೆ. கண்ணில் வெளியே வரட்டும். ನಿಮ್ಮ ಕಣ್ಣಿನಿಂದ ನೀರು In the ಬರುತ್ತದೆ. night, in the night, in the night, ಈ ಸಂಜೆ, இந்த ராத்திரி வேளையில் ಈ ರಾತ್ರಿ ಸಮಯದಲ್ಲಿ உன்னோடு கூட அப்பா பேசிக் கொண்டிருக்கிறார். ನಿನ್ನೊಂದಿಗೆ ತಂದೆ ಮಾತಾಡ್ತಿದ್ದಾನೆ. அநேகர் உள்ளம் உடைந்து கொண்டிருக்கிறது, ಅನೇಕರ ಹೃದಯ ಒಡಿತಾ ಇದೆ, அநேகர் கண்ணீர் வெந்து கொண்டிருக்கிறது. ಅನೇಕರ ಕಣ್ಣಲ್ಲಿ ನೀರು ಹರಿತಾ ಇದೆ. இந்த வேளையில் எனக்கு ஒரு சமாதானம் தேவை, ದೇವರೇ, ಈ ದಿನ ನನಗೆ ಸಮಾಧಾನ ಬೇಕು. என் பிள்ளைக்கு சமாதானம் தேவை. ನನ್ನ ಮಗುವಿಗೆ ಸಮಾಧಾನ ಬೇಕು. மகிமை 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 மகிமை. எஸ் எஸ் அபிஷேகம் அபிஷேகம் தலைவர்கள் மேல், தலைவர்கள் மேல், ಸಂತತಿಗಳ தலைவர்கள் மேல் கர்த்தர் கட்டும்படியாக இயேசுவின் நாமத்தினாலே சகல சாபங்களும் ಎಲ್ಲ ಶಾಪಗಳು, சகல சாபங்களும் முறியட்டும். ಶಾಪಗಳು ಮುರಿಯಲಿ. ಪ್ರಿಯ ಸಹೋದರ ಸಹೋದರಿಯೇ, ನಿಮ್ಮ ಕೈ உங்க தலையில மேல வைத்துக்கொள்ளுங்க. ನಿಮ್ಮ ತಲೆ ಮೇಲೆ ಇಟ್ಟುಕೊಳ್ಳ್ರಿ. இது உங்க கையல்ல, ಇದು ನಿಮ್ಮ ಕೈಯಲ್ಲ, பரலோகத்தின் கையை இறங்கி கொண்டாரு. ಲೋಕದಿಂದ ಇಳಿದು ಬರುವ ಕೈ. உங்க தலை மேல இருக்கிற அநேக பிரச்சனைகள் ನಿಮ್ಮ ತಲೆ ಮೇಲಿರುವಂತಹ ಅನೇಕ ಸಮಸ್ಯೆಗಳು, மறதி கொடுத்து ಮರೆಯುವಿಕೆ ಮಾಡುವಂತ, உன் தலையை கட்டி வைத்திருக்கிறார். ನಿಮ್ಮ ತಲೆಯೆಲ್ಲ ಬಂಧಿಸಿರುವಂತ, பல சிந்தனைகள் வைக்கப்பட்டிருக்கிறது, ಎಲ್ಲ ತಲೆಗಳನ್ನು ಕಟ್ಟಿರುವಂತ, பல சிந்தனை போராட்டுகிறார். ಹಲವು ಚಿಂತನೆಗಳನ್ನು ಹಾಕುವಂತ, சிந்தனை வைத்து உன்னை போராடுகின்றார். ಚಿಂತನೆ ಮೂಲಕ ನಿಮ್ಮಲ್ಲಿ அவர் ಹೋರಾಡುತ್ತಾರೆ. இப்போ எடுத்து போடுகிறார், ಇವಾಗ ಅದನ್ನು ತೆಗೆದು ಹಾಕ್ತಾರೆ. எடுத்து போடுகிறார். ಇವಾಗ ಅದನ್ನು ತೆಗೆದು ಹಾಕ್ತಾರೆ. இது உங்க கையில பரலோகத்தின் கை இறங்கி கொண்டிருக்கிறது. ಇದು ನಿಮ್ಮ ಕೈಯಿಂದ ಪರಲೋಕದ ಕೈಯಲ್ಲಿದೆ. அக்கினி இறங்கட்டும், ದೇವರ ಅಗ್ನಿಯಲ್ಲಿ, அக்கினி இறங்கட்டும், ದೇವರ ಅಗ್ನಿಯಲ್ಲಿ, அக்கினி இறங்கட்டும். ದೇವರ ಅಗ್ನಿ ஐயா, சரத்துல போராடுகிற பிசாசு ದೇಹದೊಂದಿಗೆ ಹೋರಾಡುವಂತ ಸೈತಾನ இப்போ ಈವಾಗಲೇ, இப்போ ಈವಾಗಲೇ, இப்போ ಈವಾಗಲೇ நாம இந்த
ಸ್ತೋತ್ರ. ನಿಮ್ಮ ಮಕ್ಕಳನ್ನು ಬಲಪಡಿಸಿದ್ದಕ್ಕಾಗಿ ದೇವರ ಪರಿಶುದ್ಧಾತ್ಮನ ಕಾರ್ಯ ಒಬ್ಬರ ಪಿಳ್ಳೆಗಳ ಆಶೀರ್ವಾದವನ್ನು ಕಾಯ್ತದೆ. ದೇವರ ಪರಿಶುದ್ಧಾತ್ಮನ ಹಸ್ತವು ನಿನ್ನ ಮಕ್ಕಳ ಮಧ್ಯದಲ್ಲಿ ಚಲಿಸಿದ್ದಕ್ಕಾಗಿ ಸ್ತೋತ್ರ. நீங்க வீட்டுக்குள்ள போகும்போது ಇವಾಗ ಮನೆಗೆ ಹೋಗುವಾಗ ஆண்டவர் பெரிய ஒரு சமாதானத்தை காண முடியும். ದೇವರೇ ನಿನ್ನ ಮಕ್ಕಳ ಸಮಾಧಾನವನ್ನು ಕಾಣಬೇಕು. சமாதானத்தில் நம்முடைய பிள்ளைகள் பெருகட்டும். ಸಮಾಧಾನ ನಿನ್ನ ಮಕ್ಕಳ ತುಂಬಲಿ. ಜೊತೆ ಕೇಳದಕ್ಕಾಗಿ ಮೊದಲು ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸು ನನ್ನ ಪಿತಾವೇ, ಯೇಸು ನಾಮದಲ್ಲಿ ತಂದೆ. ಆಮೆನ್. ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಆಮೆನ್. ಕಾಲೋಮಾಯಿ ಎಲ್ಲರೂ ಸಮಯத்தை கொடுத்த அருமையான ஊழியக்கார சபைக்கு நன்றியை மாத்திரம் தெரிவித்துக்கொள்கிறேன். ஆமென். ನನಗೆ ಈ ಅವಕಾಶವನ್ನು ಕೊಟ್ಟಂತಹ ಪ್ರಿಯ ದಾಸರಿಗೂ ಅವರ ಕುಟುಂಬ ಸಭೆಗಳಿಗೂ ನಾನು ಕೃತಜ್ಞನಾಗಿದ್ದೇನೆ. ಆಮೆನ್. ನಾವೆಲ್ಲ ಎದುರಿರುವ ಕೊನೆಯದಾಗಿ ಪ್ರಾರ್ಥನೆ ಮಾಡಿ ನಿತ್ಯ ಆಶೀರ್ವಾದ ಪಡೆದುಕೊಳ್ಳುವ. ಕರ್ತನೇ, ನಿನಗೆ ಎಷ್ಟು ಉಪಕಾರ ಹೇಳಿದರೆ ಸರ್ಕಾರಿ ಸ್ವಾಮಿ, ನೀನು ನಮ್ಮ ಜೀವಿತದಲ್ಲಿ ನೀನು ಒಳ್ಳೆಯವನಾಗಿದ್ದು ನಡೆಸಿದ್ದಕ್ಕೆ ನಿನಗೆ ಸ್ತೋತ್ರಪ್ಪ. ಪ್ರಾರಂಭದಿಂದ ದೇವರೇ ಕೊನೆಯ ತನಕ ನೀನೇ ನಮ್ಮ ಅಧ್ಯಕ್ಷನಾಗಿದ್ದುಕೊಂಡು ನೀನು ಬಲವಾಗಿ ಚಲಿಸಿದ್ದಕ್ಕೆ ಸ್ತೋತ್ರಪ್ಪ. ದೇವರಾತ್ಮನೇ, ನೀನು ಮಾತನಾಡಿದಿ, ವೈಯಕ್ತಿಕವಾಗಿ ನೀನು ಮಾತನಾಡಿದಿ ದೇವರೇ. ಮನುಷ್ಯರಿಗೆ ಗೊತ್ತಾಗುವುದಿಲ್ಲ, ಆದರೆ ದೇವರಾತ್ಮನೇ ನೀನು ಎಲ್ಲ ಹೃದಯವನ್ನು ನೋಡಿ ಮಾತನಾಡಿದಿ. ಇಲ್ಲಿ ಬಂದವರು ಹಾಗೆ ಹೋಗುವುದಿಲ್ಲ ಸ್ವಾಮಿ. ನಿನ್ನ ವಾಕ್ಯವನ್ನು ಹೊತ್ತುಕೊಂಡು, ನಿನ್ನ ಪ್ರಸನ್ನತೆಯನ್ನು ಹೊತ್ತುಕೊಂಡು ಸ್ವಾಮಿ, ಈ ಸ್ಥಳದಲ್ಲಿ ಹೋಗುವಾಗ ಅವರನ್ನು ನೀನು ಕಟ್ಟಿ ಸ್ವಾಮಿ, ಅವರನ್ನು ಮುನ್ನಡೆಸಬೇಕಾಗಿ ನಿನ್ನಲ್ಲಿ ಪ್ರಾರ್ಥನೆ ಮಾಡುತ್ತಿದ್ದೇವೆ ಸ್ವಾಮಿ. ಶಕಲವ ಕರವಲ ಸ್ಯಾಂದನ ನಮ್ಮ ಮಧ್ಯೆ ನೀನು ದೇವರ ತಂದ ಅಭಿಷಕ್ತ ಸೇವಕರಿಗೋಸ್ಕರ ಸ್ತೋತ್ರಪ್ಪ. ದೇವರೇ, ನಾವು ಪ್ರಾರ್ಥನೆ ಕರ್ತನೆ, ಅವರ ಸೇವೆಯನ್ನು ನೀನು ಅದ್ಭುತವಾಗಿ ನಡೆಸಿದಿ ಕರ್ತನೆ. ಶಕಲವ ಕರವಲ ಶಂದನ ದೇವರೇ, ಈ ಒಂದು ಮಂಗಳೂರು ಪಟ್ಟಣದಲ್ಲಿ ದೇವರೇ ನಿನ್ನ ಮಗನನ್ನು ನೀನು ಬಲವಾಗಿ ಉಪಯೋಗಿಸುವುದಕ್ಕೆ ಸ್ತೋತ್ರಪ್ಪ. ಇವತ್ತು ನಮ್ಮ ಸಭೆಗೆ ಬಂದಿರುವುದು ನಿನ್ನ ಚಿತ್ತವಾಗಿದೆ, ನಿನ್ನ ಉದ್ದೇಶವಾಗಿದೆ ದೇವರೇ. ನಿನ್ನ ಮಾತುಗಳನ್ನು ನೆರವೇರ್ತದೆ ಸ್ವಾಮಿ. ದೇವರೇ, ಈ ಸಭೆಗೆ ಏನೆಲ್ಲ ವಾಗ್ದಾನ ಮಾಡಿದ ಸೇವಕರ ಮೂಲಕ ಅದನ್ನು ನಾವು ಶೀಘ್ರವಾಗಿ ಕಾಣ್ತೇವೆ, ಅದಕ್ಕೆ ಸ್ತೋತ್ರಪ್ಪ. ಎಸ್ ಲಾರ್ಡ್, ಎಸ್ ಲಾರ್ಡ್, ಎಸ್ ಲಾರ್ಡ್. ಹೌದು ಕರ್ತನೆ, ಹೌದು ಕರ್ತನೆ. ಆ ಬಂಡೆಯ ಮೇಲೆ ಯಾವುದೇ ಬಿರುಗಾಳಿ ಬರಲಿ, ಮಳೆ ಬರಲಿ, ಆದ್ರೆ ಬಂಡೆ ಕದಲುವುದಿಲ್ಲ ಎಂಬುದಾಗಿ ನಿನ್ನ ವಾಕ್ಯದ ಪ್ರಕಾರ ನಾವು ಕದಲುವುದಿಲ್ಲ, ನಾವು ಕದಲುವುದಿಲ್ಲ, ನಾವು ಕದಲುವುದಿಲ್ಲ. ಯಾಕಂದ್ರೆ ಬಂಡೆ ನಾವು ಆಗಿದ್ದೇವೆ, ನಾವು ಬಂಡೆ ಆಗಿದ್ದೇವೆ ಸ್ವಾಮಿ. ಶಕ ಲವ ಕರಬಲ ಶಂಕರ ದೇವರೇ, ಇಲ್ಲಿಂದ ಒಬ್ಬೊಬ್ಬರ ಮಕ್ಕಳನ್ನು ಅಭಿಷೇಕ ಮಾಡಿ ನೀನು ಮುನ್ನಡೆಸುವುದಕ್ಕೆ ನಿನಗೆ ಸ್ತೋತ್ರಪ್ಪ. ದೇವರು ಬಂದ ಎಲ್ಲ ಪ್ರಿಯರನ್ನು ಆಶೀರ್ವಾದ ಮಾಡುತ್ತೇನೆ ಸ್ವಾಮಿ. ಅವರು ನಿನ್ನ ಅಭಿಷೇಕವನ್ನು ಹೊಂದಿಕೊಂಡು ದೇವರ ಹಿಂದಿರುಗುವುದಕ್ಕೆ ಸ್ತೋತ್ರಪ್ಪ. ನಿನ್ನ ಪ್ರತಿಯೊಂದು ಅವರ ಜೀವಿತದಲ್ಲಿ ಸ್ವಾಮಿ ಒಂದು ಹೊಸ ಅಧ್ಯಾಯವನ್ನು ನಿನ್ನ ಪ್ರಾರಂಭಿಸುವಂತೆ ಮಾಡುವುದಕ್ಕೆ ನಿನಗೆ ಸ್ತೋತ್ರಪ್ಪ. ಈ ಸಮಯದಲ್ಲಿ ದೇವರೇ, ದೇವರೇ ನೀನು ಇದ್ದುಕೊಂಡು ಮುಂದೆ ಬಲವಾಗಿ ಕಾರ್ಯ ಮಾಡು ಕರ್ತನೆ. ಹೌದು ಕರ್ತನೆ, ಅನೇಕ ಆತ್ಮಗಳನ್ನು ಸ್ವಾಮಿ ದೇವರ ಕ್ರಿಸ್ತನಿಗೋಸ್ಕರ ಗೆಲ್ಲುವಂತೆ ಸಹಾಯ ಮಾಡು ಕರ್ತನೆ. ಸಿದ್ಧಪಡಿಸಿದ ಆಹಾರಕ್ಕೋಸ್ಕರ ಅದನ್ನು ಆಶೀರ್ವಾದ ಮಾಡಿ ಪರಿಶುದ್ಧಗೊಳಿಸು ಸ್ವಾಮಿ. ಇವತ್ತು ನಮ್ಮೆಲ್ಲರನ್ನು ಒಂದಾಗಿ ನೀನು ಸೇರಿಸಿದ್ದಕ್ಕೆ ಸ್ತೋತ್ರಪ್ಪ. ಹೌದು, ನಿನ್ನ ವಾಕ್ಯ ಇರ್ತದೆ, ಆಹಾ ಸಹೋದರರು ಒಂದಾಗಿರುವುದು ಎಷ್ಟು ಒಳ್ಳೆಯದು, ಎಷ್ಟು ರಮ್ಯವು, ಅಲ್ಲಿ ಜೀವ ಮತ್ತು ಆಶೀರ್ವಾದ ಉಂಟು ಎಂಬುದಾಗಿ ಹೇಳಿದ ಪ್ರಕಾರ ಈ ಸ್ಥಳದಲ್ಲಿ ನಿನ್ನ ಜೀವ ಮತ್ತು ಆಶೀರ್ವಾದ ಉಂಟು ಸ್ವಾಮಿ. ಅದಕ್ಕೆ ನಿನಗೆ ಸ್ತೋತ್ರಪ್ಪ. ದೇವರಿಗೆ ಎಲ್ಲವೂ ನಿಮ್ಮ ಕರಗಳಿಗೆ ಒಪ್ಪಿಸಿ ಪ್ರಾರ್ಥಿಸ್ತೇವೆ. ಮಹಿಮೆ ನಿನಗೆ ಯೇಸುವಿನ ನಾಮದಲ್ಲಿ ಬೇಡಿ ಹೊಂದೇನೆ ತಂದೆ. ಆಮೆನ್. ಆಹಾ ಹಲ್ಲೆಲೂಯಾ. ನನಗೆ ಅತ್ಯ ಆಶೀರ್ವಾದ ಪಡೆದುಕೊಳ್ಳುವ. ಆಶೀರ್ವಾದ ಪಡೆದುಕೊಳ್ಳುವ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ಅತಿಯಾದ ದೇವರ ಪ್ರೀತಿಯು, ಪರಿಶುದ್ಧಾತ್ಮನ ಅನ್ಯದ ಸಹವಾಸ ಸೇರಿಬಂದ ಎಲ್ಲ ದೇವರ ಮಕ್ಕಳೊಂದಿಗೂ, ಸಾರಲ್ಪಟ್ಟ ವಾಕ್ಯದೊಂದಿಗೂ, ಸಾರಿದ ಅಭಿಷಕ್ತ ಸೇವಕರೊಂದಿಗೂ, ಲೋಕದಲ್ಲಿರುವ ನಂಬಿಗಸ್ತರೊಂದಿಗೂ ಇಂದು ಕ್ರಿಸ್ತನ ಎರಡನೇ ಬರೋಣ ತನಕ ನಿತ್ಯ ನಿರಂತರವಾಗಿರಲಿ. ಆಮೇಲೆ ಜಯಗೊಂಡ ದೇವರಿಗೆ ಮೂರು ಬಾರಿ ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ.